ಕಾಲೇಜ್ ಹೋಗುವಾಗ ಏನೋ ಫೈಬರ್ಗೆ ಹೋಗಿ ಏನೋ ಫೇಸ್ಬುಕ್ ಅಂತ ಇದೆ, ನಿಮ್ ಫ್ರೆಂಡ್ಸ್ ಆಗ್ಬೋದು. ಆಗಿನ ಟೈಮ್ ಹೇಳ್ತೀನಲ್ಲ, ಫೇಸ್ಬುಕ್ ಹೌದಾ, ಫೋಟೋ ಅಂತ ಆಗ್ಬೋದಾ, ನೋಡ್ಬೋದು, ಅವ್ರು ನೋಡ್ಬೋದಾ, ಫೋನ್ ಬೇಡವಾ ನೋಡೋಕೆ, ಆ ತರ ಒಂದು ಕ್ಯೂರಿಯಾಸಿಟಿ. ಅವಾಗ ತುಂಬಾ ಜನ ಎಲ್ಲ ನೋಡ್ತಾರೆ, ಎಲ್ರಿಗೂ ಗೊತ್ತಾಗುತ್ತೆ ಕಾಂತ ಹಿಂಗಿತ ಮರ ಹಿಂಗಾಗ್ಬಿಟ್ಟ, ಓ ಟಿವಿ ಎಲ್ಲ ಬರ್ತಾ ಇದ್ದಾನೆ. ಜನ ಕಣ್ಣಿಗೆ ಏನಾಗುತ್ತೆ ಅಂದ್ರೆ, ಆಗ ಟಿವಿಯಲ್ಲಿ ಬಂದ ತಕ್ಷಣ ದೊಡ್ಡ ಸ್ಟಾರ್ ಅಂತ ಕೋಟಿಗಟ್ಟಲೆ ದುಡ್ಡು ಬಂದ್ಬಿಟ್ಟಿರುತ್ತೆ ನಿಮಗೆ. ಇವಾಗ ಯಾವತ್ತಾದ್ರೂ ನೀವು ಕೇಜಲ್ಲಿ ಹೋಗಿದ್ರೆ ಅವಾಗ ಅನ್ಸುತ್ತಾ, ಲೈಕ್ ನಾನು ಅಷ್ಟೊಂದು ಪ್ರಿಪೇರ್ ಆಗಿಲ್ಲ ಅಂದ್ರೂ ಕೇಜಲ್ಲಿ ಹೋಗಿ ಫೈಟ್ ಮಾಡ್ತಾ ಇದ್ದೇನೆ ಹಂಗೆ ಏನಾದ್ರು ನನಗೆ ಎಕ್ಸೈಟ್ಮೆಂಟ್ ಅಂತಿರಲ್ಲ, ಹೋಗಿ ಕುಣಿಬೇಕು, ಯಾವ ಸ್ಟಾರ್ಟ್ ಆಗುತ್ತೆ. ಇವಾಗ ನೀವು ಇಷ್ಟು ಮ್ಯಾಚ್ ಎಲ್ಲ ಆಡಿದ್ರೆ ಎಷ್ಟು ಇಂಜುರಿ ಆಗಿದೆ ನಮಗೆ? ಇಂಜುರಿ ತುಂಬಾ ಇದೆ. ನೀವು ನೋಡಿರ್ಬೋದು, ನಾನು ಎವ್ರಿ ಫೈಟ್ ಆದ್ಮೇಲೆ ಅಷ್ಟು ಎಂಜಾಯ್ ಮಾಡ್ತಾ ಇದ್ದೆ ಅಂದ್ರೆ, ಡ್ಯಾನ್ಸ್ ಮಾಡೋದು ಏನೋ ಮಾಡೋದು, ಒಟ್ಟಿನಲ್ಲಿ ಅಷ್ಟು ಖುಷಿ ಬರ್ತಾ ಇದೆ. ನಾವು ಹೇಳೋರು ಹೊಡಿತಾರೆ, ಹೇಳ್ಬಿಟ್ಟಾದ್ರೆ ಹೊಡ್ರಿ, ಏನೋ ಹೊಡಿತಿರ್ತೀರಾ ಅಂತ. ನೀವು ಎಷ್ಟೇ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಎಷ್ಟೇ ಹೆಸರು ಮಾಡಿರಿ, ಕಾಸು ಮಾಡಿಲ್ಲ ಅಂದ್ರೆ ಆ ರೆಸ್ಪೆಕ್ಟ್ ಸಿಗೋದಿಲ್ಲ. ಸರ್, ಇವಾಗ ಇಂಡಿಯಾದಲ್ಲಿ ಫೈಟ್ ಮಾಡೋದು, ಇಂಟರ್ನ್ಯಾಷನಲ್ ಫೈಟ್ ಮಾಡೋದು, ಈಗ ಡಿಫ್ರೆನ್ಸ್ ಅನ್ಸುತ್ತೆ? ಅದಾದ ನಂತರ 10% TDS GST ಎಲ್ಲ ಕಟ್ಟಾಗಿ ನಾವು ಒಂದು ಫೈಟ್ ಇಂದ 4 to 5 lakhs ತಗೊಳ್ತಿದ್ರೆ ಕೈಗೆ. ಓಕೆ, ಈಗ ನಾನು ಅಖಾಡದಲ್ಲಿ ಕುಸ್ತಿ ಆಡಿದೆ, ಒಂದು ಕುಸ್ತಿಗೆ 4-5 ಸಾವಿರ ಕೊಡ್ತಾರೆ ಅಂದ್ರೆ, ನಾನು ಪ್ರೊಫೆಷನಲ್ ಫೈಟ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ಆಗಿನ ಟೈಮಲ್ಲಿ 2 months ಎಫರ್ಟ್ ಹಾಕಿದ್ದೀನಿ. ಎಲ್ಲಾದ್ರೂ 1% ನನಗಿದೆ ವಿನ್ ಆಗೋ ಚಾನ್ಸ್ ಅಂದ್ರೆ ನಾನು ಬಿಡಲ್ಲ. ರೀಸೆಂಟ್ ಆಗಿ ನನ್ನ ಕಿಡ್ಸ್ ಅಂದ್ರೆ ಹುಡುಗರು ಮಕ್ಕಳು ಸ್ಟೂಡೆಂಟ್ಸ್ 1000 CBSE ನ್ಯಾಷನಲ್ಸ್ ಹೋದರು, ಎಲ್ಲರೂ ಮೆಡಲ್ ಮಾಡಿದ್ದಾರೆ. ನಮಸ್ತೆ ಕನ್ನಡಾಲಜಿ. ಸೊ ಇವತ್ತು ನಮ್ಮ ಜೊತೆ ಭಾಳ ಸ್ಪೆಷಲ್ ಗೆಸ್ಟ್ ಅದಾರ. ಸೊ ನೀವು ನೋಡೋ ಪ್ರಕಾರ ಎವ್ರಿ ಟೈಮ್ ನಾವು ಒಂದು ಸ್ವಲ್ಪ ಡಿಫ್ರೆಂಟ್ ಸೆಗ್ಮೆಂಟ್ ಗೆಸ್ಟ್ ಸಿಗ್ತಾರೆ. ಬಟ್ ಈ ಸತಿ ನಮಗೊಬ್ಬರು ಪ್ರೊಫೆಷ್ನಲ್ ಅಥ್ಲೀಟ್ ಬಂದಾರ, ಪ್ರೊಫೆಷ್ನಲ್ MMA ಫೈಟರ್ ಅನ್ಬೋದು. ನಮ್ಮ ಇಂಡಿಯಾಗೆ ಭಾಳ ಸತಿ ರಿಪ್ರೆಸೆಂಟ್ ಮಾಡ್ಯಾರ. ಸೊ ಏಷ್ಯಾಗ ಒಂದು ಲೆವೆಲ್ನಾಗ ಒಳಗದಾರ. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ಕಾಂತರಾಜ್ ಎಕ್ಸಾ ಸರ್. ಸರ್ ನಮಸ್ತೆ, ವೆಲ್ಕಮ್ ಟು ಕನ್ನಡಾಲಜಿ ಪಾಡ್ಕಾಸ್ಟ್. ಸರ್ ಹೇಗಿದ್ದಾರೆ ಸರ್? ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ನಮ್ಮ ಇನ್ವಿಟೇಷನ್ ಆಕ್ಸೆಪ್ಟ್ ಮಾಡಿದರೆ ನೀವು ತುಂಬ ಖುಷಿ ಆಯಿತು. ಪ್ಲೆಷರ್. ಸರ್, ಇವಾಗ ವಿಲ್ ಸ್ಟಾರ್ಟ್. ಎಲ್ಲಿ ಹುಟ್ಟಿದ್ರಿ, ಎಲ್ಲಿ ಬೆಳೆದ್ರಿ ಸರ್ ನೀವು? ಹುಟ್ಟಿದ್ದು ಶಿವಮೊಗ್ಗ. ಹಾಂ ಸರ್. 14-15 ವಯಸ್ಸುವರೆಗೂ. ಹಾಂ ಸರ್. ಆಮೇಲೆ ನಂತರ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ಓಕೆ. ಸೊ ಮೂಲತಃ ಕುಸ್ತಿ ರೆಸ್ಲಿಂಗ್ ಬ್ಯಾಕ್ಗ್ರೌಂಡಿಂದ ಸ್ಟಾರ್ಟ್ ಮಾಡಿದ್ದು ಸ್ಪೋರ್ಟ್ಸ್ ಕರಿಯರು. ಆಮೇಲೆ ಜೂಡೋ, ಬಾಕ್ಸಿಂಗ್, ಕಿಕ್ ಬಾಕ್ಸಿಂಗ್, MMA ಈ ಥರ ಫೀಲ್ಡಲ್ಲಿ ಪ್ರೊಫೆಷ್ನಲ್ MMA ಫೈಟು ಕೊನೆಗೆ ನಡೆಸ್ತಾ ಇರೋದು. ಓಕೆ. ಸೊ ನಿಮ್ಮ ಸ್ಕೂಲಿಂಗ್ ಮತ್ತು ಕಾಲೇಜ್ ಎಲ್ಲ ಬೆಂಗಳೂರಲ್ಲೇ ಆಗಿದೆ ಸರ್? ಸ್ಕೂಲ್ ನಾನು ಶಿವಮೊಗ್ಗದಲ್ಲಿ. ಅಂತ ಮೊದಲೆಲ್ಲ ಹೇಳಿದ್ದೀನಿ ಯಾವ ಥರ ನನ್ನ ಸ್ಕೂಲಿಂಗ್ ಇತ್ತು. ಸೊ ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲ್ನಲ್ಲೇ. ಹೈಸ್ಕೂಲ್ ಟೈಮ್ನಲ್ಲಿ ನಾನು ಬೆಂಗಳೂರು ಬಂದಿದ್ದು. ಓಕೆ ಓಕೆ. ಸೊ ಏನಂದರೆ ನಾನು ಸ್ಪೋರ್ಟ್ಸ್ ಹಾಸ್ಟೆಲ್ ಕುಸ್ತಿ ಹುಡ್ಕೊಂಡು ಬಂದಿದ್ದು ನಾನು. ಹಾಂ ಸರ್. ಸ್ಪೋರ್ಟ್ಸ್ ಹಾಸ್ಟೆಲ್ ಸೆಲೆಕ್ಷನ್ ಇರುತ್ತೆ. ಸೆಲೆಕ್ಷನ್ ಆದರೆ ನಮಗೆ ಫ್ರೀ ಟ್ರೈನಿಂಗ್, ಫ್ರೀ ಫುಡ್, ಫ್ರೀ ಎಜುಕೇಷನ್ ಸಿಗುತ್ತೆ ಅನ್ನೋ ಇದರಲ್ಲಿ. ಸೊ ಆಗ ಕುಸ್ತಿಗೆ ಸಿಗಲಿಲ್ಲ, ಜೂಡೋ ಇದೆ ಅಂತ ಗೊತ್ತಾಯಿತು. ನಾವು ಸ್ಪೋರ್ಟ್ಸ್ ಹಾಸ್ಟೆಲ್ ಜಾಯ್ನ್ ಆಗಬೇಕು ಅಂದರೆ ನಾವು ಯಾವಾಗಲೂ ಎಜುಕೇಷನ್ ಮಾಡ್ತಾ ಇರಬೇಕು, ಸ್ಕೂಲ್ ಓದ್ತಾ ಇರಬೇಕು. ಸೊ ಹಾಗಾಗಿ ಮತ್ತೆ ನಾನು ಊರಲ್ಲಿ ಹೋಗಿ ನಾನು ಹೈಸ್ಕೂಲ್ ಗೌರ್ಮೆಂಟ್ ಹೈಸ್ಕೂಲ್ ಅಲ್ಲಿ ಜಾಯ್ನ್ ಆಗಿ ಮತ್ತೆ 10th ನಾನು ಮತ್ತೆ ಬೆಂಗಳೂರು ಬಂದೆ ನಾನು. ಓಹ್ ನೈಸ್ ಸರ್. ಸರ್, ಈಗ ಯಾವ ಅಂದರೆ ಏಜಲ್ಲಿ ಸ್ಟಾರ್ಟ್ ಮಾಡಿದ್ರಿ ನೀವು? ಏಜು ಐ ಥಿಂಕ್ ನಾವು ಚಿಕ್ಕ ಹುಡುಗರಿದ್ದಾಗಿಂದ ಒಂದು 5th 6th ಸ್ಟ್ಯಾಂಡರ್ಡ್ ಇದ್ದೀರಿ ನಾವೆಲ್ಲ. ಹಾಂ. ಅಂದರೆ ನಮ್ಮ ಮನೆಯಿಂದ ಸ್ಕೂಲು ಒಂದು 5 kilometers ಇತ್ತು ಸರ್. ನಾವು ನಡ್ಕೊಂಡು ಹೋಗುವಾಗ ದಾರಿಯಲ್ಲಿ ಗರಡಿ ಮನೆ ಇರುತ್ತೆ. ಓಕೆ ಓಕೆ ಓಕೆ. ಹಾಂ. ಅಲ್ಲಿ ನಾನು ನಮ್ಮ ಅಣ್ಣ ನೋಡ್ತಾ ಇದ್ದೀರಿ, ಸಿಗೇಟಿ ಅಂತ ಅಲ್ಲಿ ಕುಂಬಾರಗಡೆ ಇತ್ತು. ಸೊ ಅಲ್ಲಿ ನಾವು ನಾನು ನಮ್ಮನ್ನ ಸ್ಕೂಲಿಂದ ಬರುವಾಗ ಗರಡಿ ಮನೆಗೆ ಹೋಗಿ ಮಟ್ಟಿಯಲ್ಲಿ ಕುಸ್ತಿ ಆಡ್ತಾ ಇದ್ದೀರಿ. ಅಣ್ಣ ನೀವು? ಓಕೆ. ಹಾಂ ಸರ್. ಸೊ ಆ್ಯಕ್ಚುಲಿ ನಮ್ಮ ತಂದೆ ಒಬ್ಬ ಹೆಸರಾಂತ ಕುಸ್ತಿಪಟು. ಓಕೆ ಓಕೆ ಓಕೆ. ಅವ್ರ ಹೆಸರು ಸರ್? ಶಂಕರ್ ಅಂತ. ಹಾಂ ಸರ್. ಹಾಂ. ಸೊ ನಮ್ಗೆ ಗೊತ್ತಿರಲಿಲ್ಲ, ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಮನೇಲೆಲ್ಲ ತುಂಬ ಟ್ರೋಫೀಸು, ಶೀಲ್ಡು ಎಲ್ಲ ಇರ್ತಾಯಿತ್ತು. ನಾವು ಏನೋ ಸುಮ್ಮನೆ ಅಂದ್ಕೊಂಡಿದ್ರೆ ಮನೇಲಿ ಯಾವಾಗ ನಾವು ಹಿಂಗೆ ಗರಡಿ ಮನೆ ಹೋಗಿ ಕುಸ್ತಿ ಮಾಡ್ತೀರಿ, ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಅಂದಾಗ ನಮ್ಮಮ್ಮ ಹೊಡಿತಾಯಿದ್ರು ಯಾವಾಗಲೂ. ಯಾಕೆ ನಮ್ಗೆ ಅರ್ಥ ಆಗ್ತಿರಲಿಲ್ಲ ಯಾಕೆ ಅಂತ. ನಾವು ಹೇಳೋರು ಹೊಡಿತಾರೆ, ಹೇಳ್ಬಿಟ್ಟಾದ್ರೆ ಹೊಡ್ರಿ, ಏನಕ್ಕೆ ಹೊಡಿತಿರ್ತೀರಾ ಅಂತ. ಸೊ ಹಾಗೆ ಆಮೇಲೆ ನಾನು ನಮ್ಮಣ್ಣ ಇಲ್ಲ ಸ್ವಲ್ಪ ದಿನ ಹೋಗಲಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಕೂಲಲ್ಲೇ ಕಬಡ್ಡಿ ಅದು ಇದು ಆಡಿಕೊಂಡು ನಂತರ ಮತ್ತೆ ತಿರ್ಗಿ ಕುಸ್ತಿ ಪ್ರಾಕ್ಟೀಸ್ ಮಾಡ್ತಾಯಿದ್ರಿ. ಸೊ ಆಮೇಲೆ ನಮ್ಮ ತಂದೆ ಗೊತ್ತಾಯಿತು. ಆಮೇಲೆ ತಂದೆ ನಮಗೆ ಕಲಿಸ್ಲಿಕ್ಕೆ ಶುರು ಮಾಡಿದ್ರು ಕುಸ್ತಿನ. ಸೊ ಹಾಗೆ ಶುರುವಾಗಿದ್ದು ಕುಸ್ತಿ ಮಾಡ್ತಾ
ಆವಾಗ ಗೊತ್ತಾಯ್ತು ಈ ಥರ ಇಂಡಿಯಾ ಆಡ್ಬೋದು, ನಮ್ಮ ದೇಶನ ರೆಪ್ರೆಸೆಂಟ್ ಮಾಡ್ಬೋದು, ಒಲಿಂಪಿಕ್ ಅನ್ನೋ ಒಂದು ಸ್ಪೋರ್ಟ್ಸ್ ಇರುತ್ತೆ, ಗೇಮ್ಸ್ ಇರುತ್ತೆ, ಅಲ್ಲಿ ಹೋಗಿ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು, ನಿಮ್ಗೆ ಒಳ್ಳೆ ಹೆಸರು ಸಿಗುತ್ತೆ, ಕೆಲಸ ಸಿಗುತ್ತೆ, ಪ್ರೈಸ್ ಮನಿ ಸಿಗುತ್ತೆ ಅಂತ ಎಲ್ಲ ಗೊತ್ತಾಯ್ತು. ಆವಾಗ ಒಂದು ಡ್ರೀಮ್ ಸ್ಟಾರ್ಟ್ ಆಯಿತು. ಓಕೆ, ನಾನು ರೆಸ್ಲಿಂಗಲ್ಲಿ ಒಲಿಂಪಿಕ್ ಆಡಬೇಕು, ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕು ಅಂತ. ಸೊ ಅಲ್ಲಿಂದ ಶುರುವಾಗಿದ್ದು, ಅದನ್ನು ಹುಡ್ಕೊಂಡು ಅದೇ ಬೆಂಗಳೂರು ಬಂದಿದ್ದು ನಾನು. ಯಾಕಂದರೆ ನಮ್ಮಲ್ಲಿ ಏನಂದರೆ ಕುಸ್ತಿ ಅಂದರೆ ಗಡಿಮನೆಯಲ್ಲಿ ಮಟ್ಟಿಲಿ ಅಖಾಡದಲ್ಲಿ ಆಡೋದು. ಯಾವ್ದಾದ್ರು ಊರಲ್ಲಿ ಜಾತ್ರೆ ಇದ್ದರೆ, ಹಬ್ಬ ಇದ್ದರೆ ಅದು ಮಟ್ಟಿ ಕುಸ್ತಿ ಆಡಿಸ್ತಾರೆ. ಬಟ್ ಒಲಿಂಪಿಕ್ ರೆಸ್ಲಿಂಗ್ ಅನ್ನೋದು ಮ್ಯಾಟ್ ಮೇಲೆ ಅದು ಸಿಸ್ಟಮ್ ಬೇರೆ ಇರುತ್ತೆ, ಪಾಯಿಂಟ್ ಸಿಸ್ಟಮ್ ಇರುತ್ತೆ. ಸೊ ಅದಕ್ಕೆ ಗರಡಿಮನೆಯಲ್ಲಿ ಗುರುಗಳು ಹೇಳ್ಕೊಡೋ ಕುಸ್ತಿಯಲ್ಲಿಯೂ ಪಾಯಿಂಟಲ್ಲಿ ರೆಸ್ಲಿಂಗ್, ಒಲಿಂಪಿಕ್ಸ್ ರೆಸ್ಲಿಂಗಲ್ಲೂ ಆಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಅದನ್ನು ಹುಡ್ಕೊಂಡು ಸ್ಪೋರ್ಟ್ಸ್ ಹಾಸ್ಟೆಲ್ ಸೆಲೆಕ್ಷನ್ ಕೊಡಬೇಕು ಅಂತ. ಯಾಕಂದರೆ ನಮಗೆ ಆವಾಗ ಕರ್ನಾಟಕದಲ್ಲಿ ಬೆಳಗಾಂ, ದಾವಣಗೆರೆ ಮತ್ತು ಧಾರವಾಡ ಈ ರೀತಿಯಲ್ಲೆಲ್ಲ ಸ್ಟೇಟ್ ಸ್ಪೋರ್ಟ್ಸ್ ಹಾಸ್ಟೆಲ್ ಮತ್ತು ಸಾಯಿ ಅಂತ ಅದ್ರದ್ದು ಸ್ಪೋರ್ಟ್ಸ್ ಹಾಸ್ಟೆಲೆಲ್ಲ ಇರ್ತಾಯಿತ್ತು. ಸೊ ಅದನ್ನು ಹುಡ್ಕೊಂಡು ಬಂದಿದ್ದೆ. ಕೊನೆಗೆ ಜೂಡೋ ಸಿಕ್ತು. ಜೂಡೋಲ್ಲಿ ಪ್ರಾಕ್ಟೀಸ್ ಮಾಡಿ ನ್ಯಾಷನಲ್ ಮೆಡಲಿಸ್ಟ್ ಆಗಿ ಡಿಫೆನ್ಸಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಸಿವಿಲಿಯನ್ ಸ್ಟಾಫಲ್ಲಿ. ನಾನೊಂದು 5 ವರ್ಷ ಸರ್ವಿಸ್ ಮಾಡಿ ಬಿಟ್ಟು ಆಮೇಲೆ ತಿರ್ಗಾ MMA ಫೈಟಿಂಗ್ ಕರಿಯರ್ ಸ್ಟಾರ್ಟ್ ಮಾಡಿ ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ. ಸೊ ನೀವು ಅಂದರೆ ಲೈಕ್ ಅಣ್ಣ ನೀವು ಇಬ್ಬರು ಗರಡಿ ಮನೆ ನೋಡ್ತಿದ್ದೀರಂತ. ಸೊ ಫಾದರು ಅದೇ ಅಕಾಡದಿಂದ ಬಟ್ ಅದೇ ಫೀಲ್ಡಿಂದ ಬಂದರು. ಸೊ ನಿಮ್ಗೊಂದು ಸ್ವಲ್ಪ ಕಿಕ್ ಸ್ಟಾರ್ಟ್ ಮಾಡೋಕ್ಕೆ ಹೆಲ್ಪ್ ಆಯ್ತಲ್ಲ ಸರ್ ಸ್ಟಾರ್ಟಿಂಗಲ್ಲಿ? ಕಿಕ್ ಸ್ಟಾರ್ಟ್ ಅನ್ನೋದಕ್ಕಿಂತ ಹೇಗಂದರೆ, ನಮ್ಮ ಫ್ಯಾಮಿಲಿಲೆಲ್ಲ ನಾವು ಚಿಕ್ಕವರಿದ್ದಾಗ ಕುಸ್ತಿ ಆಡ್ತೀವಿ ಅಂದ್ರೆ ಹೊಡಿತಾಯಿದ್ರು. ಓಕೆ ಓಕೆ ಓಕೆ. ಅವ್ರಿಗೆ ಇಷ್ಟನೇ ಇಲ್ಲ. ಹಾಂ ಸರ್. ಯಾಕಂದರೆ ಆವಾಗೆಲ್ಲ ಕುಸ್ತಿ ಆಡ್ತಾರೆ ದಡ್ಡರು, ಈ ಗಲಾಟೆಗಳು ಮಾಡ್ಕೊಳ್ಳೋರು. ಕುಸ್ತಿ ಆಡೋದು ಬಿಟ್ಟ ಮೇಲೆ ಮತ್ತೆ ಬರೀ ಇವ್ರ ಹತ್ರ ಬಾಡಿ ಗಾರ್ಡ ಕೆಲಸ ಮಾಡೋದು, ದೊಡ್ಡವ್ರ ಕೈ ಕೆಳಗೆ ಕೆಲಸ ಮಾಡೋದು, ಅವ್ರಿಗೊಡಿ ಇವ್ರಿಗೊಡಿ ರೌಡಿಸಮ್ ಮಾಡು, ಆ ಥರ ಫೀಲ್ಡಿಗೆ ಹೋಗ್ತಾಯಿದ್ರು. ಅಂದರೆ ನಾನು ಮಾತಾಡಿದೆ ಒಂದು 20 ವರ್ಷ ಕೆಳಗಡೆ ಆವಾಗೆಲ್ಲ. ಸೊ ಹಾಗಾಗಿ ಈವನ್ ನಮ್ಮ ತಂದೆ ಕೂಡ ಒಳ್ಳೆ ಹೆಸರಾಂತ ಒಂದು ನ್ಯಾಷನಲ್ ಲೆವೆಲ್ ರೆಸ್ಲರ್ ಇದ್ದರು. ಸೊ ಅವರು ಕೂಡ ಕುಸ್ತಿ ಮಾಡುವಾಗ ಚೆನ್ನಾಗೇ ಇದ್ದರು. ಅವ್ರಿಗೆ ವಯಸ್ಸು ಆಗ್ತಾ ಬರ್ತಿದ್ದಂಗೆ ಇಂಜುರೀಸ್ ಇರ್ತಾಯಿತ್ತು, ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಮನೇಲಿ 4 ಜನ ಮಕ್ಕಳು, ಮನೇಲಿ ಬಡತನ ಇರುತ್ತೆ, ಏನು ಕೆಲಸ ಇರೋದಿಲ್ಲ. ಆಮೇಲೆ ಕುಸ್ತಿ ಅನ್ನೋದಂದರೆ ಹೇಗಂದರೆ, ಗಟ್ಟಿಮುಟ್ಟಾಗಿದೆಯಾ, ಆಡ್ತಾ ಇರ್ತೀಯ, ಗೆಲ್ತೀಯ, ದುಡ್ಡು ಸಿಗತ್ತೆ. ಬಟ್ ಒನ್ಸ್ ಸ್ಟಾಪ್ ಆದಮೇಲೆ ಇಟ್ಸ್ ನಾಟ್ ಓನ್ಲಿ ಕುಸ್ತಿ, ಆಲ್ ದ ಸ್ಪೋರ್ಟ್ಸ್ ಲೈಫ್ ಸ್ಟೈಲ್. ಹಾಗೆ ಯಾಕೆ ಜನ ಎಸ್ಪೆಷಲಿ ನಮ್ಮ ಇಂಡಿಯಲ್ಲಿ ಯಾಕೆ ಸ್ಪೋರ್ಟ್ಸ್ ಅಂದರೆ ಸ್ವಲ್ಪ ಹಿಂದೇಟಾಗ್ತಾರೆ? ಯಾಕಂದರೆ ಸ್ಪೋರ್ಟ್ಸ್ ಮಾಡೋವರೆಗೂ ಅಷ್ಟೇ, ಅದಾದ ನಂತರ ಲೈಫ್ ಇಲ್ಲ, ಸ್ಪೋರ್ಟ್ಸ್ ಒಂದ್ಸಲ ಬಿಟ್ಟ ಮೇಲೆ. ಸೊ ಹಾಗಾಗಿ ಮನೆಯಲ್ಲಿ ನಾವು ಕುಸ್ತಿ ಹೋಗ್ತೀವಿ ಅಂದರೆ ಮಕ್ಕಳು ಓದೋದು ಬಿಡ್ತಾರೆ, ಚೆನ್ನಾಗಿ ಓದಲ್ಲ, ಮತ್ತು ಕುಸ್ತಿ ಅಂದ್ಕೊಂಡೇ ಇರ್ತಾರೆ, ದುಡ್ಡಿನ ಆಸೆ ಬೀಳ್ತಾರೆ. ಎಷ್ಟು ದಿವಸ ಅಂತ ಕುಸ್ತಿಯಿಂದ ದುಡ್ಡು ಅರ್ನ್ ಮಾಡೋಕ್ಕಾಗತ್ತೆ? ಕೊನೆಗೊಂದು ಅವ್ರು ಏನಾದ್ರು ಒಂದು ಕೆಲಸ ಹುಡ್ಕೋಬೇಕಲ್ಲ, ಅದೇ ಚೆನ್ನಾಗಿ ಓದಿದ್ರೆ ಏನೋ ಒಂದು ಕೆಲಸ ಸಿಗುತ್ತೆ, ಕೆಲಸ ಮಾಡ್ಕೊಂಡಿರ್ಬೋದು ಅನ್ನೋ ಒಂದು ಮೆಂಟಾಲಿಟಿ ಮನೆಯಲ್ಲಿ. ಹೌದು, ನಿಜ ಸರ್. ಸೊ ಆಮೇಲೆ ಕ್ರಮೇಣ ನಾವು ಯಾವಾಗ ಪಾಯಿಂಟ್ ಕುಸ್ತಿ ಆಡ್ತಾಯಿದ್ದೀರಿ, ಅದರಿಂದ ನಮಗೆ ಸರ್ಟಿಫಿಕೇಟ್ ಸಿಗುತ್ತೆ, ನಮ್ಮ ಮುಂದೆ ಎಜುಕೇಷನ್ಗಾಗಿರ್ಬೋದು ಅಥವಾ ಜಾಬ್ಗಾಗಿರ್ಬೋದು, ಅದೆಲ್ಲ ಹೆಲ್ಪ್ಫುಲ್ ಇರುತ್ತೆ ಅಂತ ಮನೇಲಿ ಗೊತ್ತಾದಾಗ ಆಮೇಲೆ ಅಮ್ಮ ಎಲ್ಲ ಅವರೇ ಸಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈವನ್ ತಂದೆಗೆ ಯಾವಾಗಲೂ ಇಷ್ಟ ಆಯಿತು ನಾವು ಕುಸ್ತಿ ಮಾಡೋದು. ಯಾಕಂದರೆ ಹೇಗಂದರೆ ನಾವು ಸ್ಟಾರ್ಟ್ ಮಾಡಿದಾಗ ಯಾರೂ ಗೊತ್ತಿರಲಿಲ್ಲ ನಾವು ಯಾರ ಮಕ್ಕಳು, ನಾವು ಯಾರು ಅಂತ. ಈಗ ನಾವು ಚೆನ್ನಾಗಿ ಆಡೋಕ್ಕೆ ಶುರು ಮಾಡಿದಾಗ ಆಮೇಲೆ ಎಲ್ಲ ಜನ ಯಾರ ಮಕ್ಳು ನೀವು ಅಂತ ಅಂದಾಗ, ಈ ಥರ ಇಂಥವ್ರ ಮಕ್ಳು ಅಂದಾಗ ಎಲ್ಲ ಹೇಳ್ತೀವಿ ಹುಲಿ ಹೊಟ್ಟೆಲ್ಲಿ ಹುಟ್ಟೋದು. ಸೊ ಆ ಥರ ಒಂದು ಚೆನ್ನಾಗಿತ್ತು ಜರ್ನಿ ಆ ಚಿಕ್ಕ ವಯಸ್ಸಲ್ಲಿ. ತುಂಬಾ ನೆನಪುಗಳಿದೆ. ನಿಜ ಸರ್. ಸರ್, ಇನ್ನೊಂದು ಏನಪ್ಪ ಅಂದರೆ ಇವಾಗ ನೀವು ಕುಸ್ತಿ ಅದು ಮಾಡಬೇಕು ಅಥವಾ ಇಲ್ಲಿ ಕಂಪ್ಲೀಟ್ ನನ್ನ ಲೈಫ್ ಮಾಡ್ಕೋಬೇಕು ಅನ್ನೋ ಅದಕ್ಕೊಂದು ಏನಾದರೂ ಒಂದು ಇನ್ಸ್ಪಿರೇಷನ್ ಇರುತ್ತೆ ಸರ್ ಅಲ್ಲಿ? ಇನ್ಸ್ಪಿರೇಷನ್ ಅಂದರೆ, ನಾನು ಚೆನ್ನಾಗಿ ಓದ್ತಾಯಿದ್ದೆ ಚಿಕ್ಕ ವಯಸ್ಸಲ್ಲಿ. ಓಕೆ. ಹಾಂ. ನನಗೆ ಇಂಜಿನಿಯರ್ ಆಗಬೇಕಂತ ಆಸೆ ತುಂಬ. ಇಂಜಿನಿಯರ್ ಅಂದರೆ ಏನಂದ್ರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಈಗ ಹೇಳ್ತಾರಲ್ಲ ಡಾಕ್ಟ್ರು, ಇಂಜಿನಿಯರು, ಲಾಯರು, ಆ ಥರ ಇಂಜಿನಿಯರ್. ಏನು ಇಂಜಿನಿಯರ್ ಗೊತ್ತಿಲ್ಲ. ಇಂಜಿನಿಯರ್ ಅಂತ ಏನಕ್ಕೆ ಅಂದರೆ, ನಾವು ಚಿಕ್ಕ ವಯಸ್ಸಲ್ಲಿ RSS ನಾವು ಶಿವಮೊಗ್ಗದಲ್ಲಿ ನಮಗೆ ಒಬ್ಬರು ಸರ್ ಬರ್ತಾಯಿದ್ರು ಬೆಳಿಗ್ಗೆ 6 ಗಂಟೆಗೆ ಸಂಘ ಮಾಡಲಿಕ್ಕೆ, ಮಂಡೇ ಟು ಸ್ಯಾಟರ್ಡೆ. ಸಂಡೇ ಒಂದಿನ ಸಿಟಿಗೆ ಹೋಗಬೇಕು, ಅಲ್ಲಿ ಶಾಖೆ ಇರೋದು.
ಬೆಳಿಗ್ಗೆ 5:30 6 ಗಂಟೆಗೆ ಬಂದುಬಿಟ್ಟು ನಮ್ಮ ಏರಿಯಾ ಸ್ಟಾರ್ಟ್ ಆಗಿದ್ದಂಗೆ ಫಸ್ಟ್ ಮನೆಯೇ ನಮ್ಮದು. ಕಾಂತು ಮಂಜು ಅಂದ್ಕೊಂಡು ಅಟೆಂಡೆನ್ಸ್ ಹಾಕ್ಕೊಂಡು ಹೋಗೋರು. ಅವ್ರು ಬರ್ತಿದ್ದಾರೆ ಅಂದರೆ ನಮ್ಮ ಮನೇಲಿ ಅಮ್ಮ ಸಂಘದ ಮಾಸ್ಟ್ರು ಬಂದರು ಎದೊಳಗೆ ಸಂಘಕ್ಕೆ ಅಂತ. ಅಂದರೆ 1 hour 1.5 hour ಸಂಘ ಶಾಖೆ ನಡೆಯೋದು. RSS ಗೊತ್ತಿರುತ್ತೆ. 1.5 hour ಶಾಖೆ. ಅಲ್ಲಿ ಹೇಗಂದರೆ ಪ್ರತಿಯೊಂದು ಹಾಡೋದ್ರಿಂದ ಹಿಡಿದು ವ್ಯಾಯಾಮದಿಂದ ಹಿಡಿದು ಆಮೇಲೆ ನಮ್ಮ ದೇಶಭಕ್ತಿ, ದೇಶ ಪ್ರೇಮ, ನಮ್ಮ ಏನೆಲ್ಲ ಹೋರಾಟಗಾರರಿದ್ದರು ಅವ್ರ ಬಗ್ಗೆ ಒಂದು ಸಿಸ್ಟಮ್ಯಾಟಿಕ್ ಇರುತ್ತೆ. ಫಸ್ಟ್ 10 ನಿಮಿಷ ಏನು, ನೆಕ್ಸ್ಟ್ 10 ನಿಮಿಷ ಏನು, ಹಾಡು ಹೇಳೋದಿರ್ಬೋದು, ನಾಟಕ ಮಾಡೋದಿರ್ಬೋದು, ಪ್ರತಿಯೊಂದನ್ನು ಅದರಲ್ಲಿ ರೂಢಿಸಿದ್ರು. ಅವರು ಇಂಜಿನಿಯರ್ ಇದ್ದರು. ಆವಾಗ ಅವ್ರ ಮನೆ ಕರ್ಕೊಂಡು ಹೋಗ್ತಿದ್ರು. ಬಿಲ್ಡಿಂಗ್ ಮನೆ ಇತ್ತು. ನೀನು ಇಂಜಿನಿಯರ್ ಆದರೆ ಒಳ್ಳೆ ದುಡ್ಡು ಸಿಗತ್ತೆ, ಬಿಲ್ಡಿಂಗ್ ಮನೆ ಕಡು, ಸೊ ನಾನು ಇಂಜಿನಿಯರ್ ಆಗಬೇಕು ಅಂತ ಆ ಮೈಂಡ್ಸೆಟ್ ಇರ್ತಾಯಿದ್ದೆ. ಸೊ ಚೆನ್ನಾಗಿ ಓದ್ತಾ ಇದ್ದೆ. ಆಮೇಲೆ ಹೈಸ್ಕೂಲ್ಗೆಲ್ಲ ಬಂದಾಗ ನಾವು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲು. ಈವನ್ 10th ಅಷ್ಟೇ. ಯಾವಾಗಲೂ ಇಯರ್ಲಿ ಫೀಸ್ 50 ರೂಪಾಯಿ 60 ರೂಪಾಯಿ ಇರ್ತಾಯಿತ್ತು. ಈಗ ನಾವು 10th ಇದ್ದಾಗ ಹೈಸ್ಕೂಲ್ ಬಂದಾಗ ಸ್ವಲ್ಪ ಮೆಚುರಿಟಿ ಬಂತಲ್ಲ. ಓಕೆ, ನಾನು ಚೆನ್ನಾಗಿ ಓದಬೇಕು, ಇಂಗ್ಲೀಷ್ ಮೀಡಿಯಮ್ ಹೋಗಬೇಕು, ನೆಕ್ಸ್ಟು PUC ಆದಮೇಲೆ ಸೈನ್ಸ್ ತೊಗೋಬೇಕು, ಸೈನ್ಸ್ ಆದಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಏನಾದರೂ ಇರುತ್ತೆ, ಅದಕ್ಕೂ ಆ ಥರ ಎಲ್ಲ ಇರ್ತಾಯಿತ್ತು. ಆವಾಗ ಎಷ್ಟು ಖರ್ಚಾಗತ್ತೆ ಅಂತ ಗೊತ್ತಿಲ್ಲ. ಆವಾಗ ಈಗ ಒಂದು ಒಳ್ಳೆ ಕಾಲೇಜ್ ಹೋಗಿ ಒಂದು ಹೈಸ್ಕೂಲ್, ಅದು ಹೆಸರು ಹೇಳೋದು ಬೇಡ, ನಾವು ಅಡ್ಮಿಷನ್ಗೆ ಅಂತ ಕೇಳಿದಾಗಲೇ ಇಯರ್ಲಿ 10,000 ಅಂತ ಅಂದರು. ಆಗ ನಾವು ಅಲ್ಲಿ 1ನೇ ಕ್ಲಾಸಿಂದ ಹೈಸ್ಕೂಲ್ ಮುಗಿಸೋರ್ಗೂ 200 ರೂಪಾಯಿ ಖರ್ಚು ಮಾಡಿ 10,000 ರೂಪಾಯಿ ಖರ್ಚು ಮಾಡ್ತಾರೆ. ಸೊ ಆಮೇಲೆ ಹಾಗೆ ನಮ್ಮ ಅಮ್ಮನ ಹತ್ರ ಕೇಳಿದೆ, ಅಮ್ಮನ ಏನಾದ್ರು 10,000 ರೂಪಾಯಿ ಇದೆ ನಮ್ಮಂತ. ಅಮ್ಮ ಅಡುಗೆ ಮಾಡ್ತಾಯಿದ್ರು. ಅಷ್ಟೊಂದು ದುಡಿದ್ರೆ ನಾವು ಯಾಕಪ್ಪ ಒಲೆಯಲ್ಲಿ ಸೌದೆ ಹಚ್ಕೊಂಡು ಹಿಂಗೆ ಯಾಕೆ ಅಡುಗೆ ಮಾಡ್ತೀವಿ, ಸ್ಟವ್ ತೊಗೊಂಬಂದು ಆರಾಮಾಗಿ ಒಂದು ಗ್ಯಾಸ್ ಸ್ಟವ್ ಇಟ್ಕೊಂಡು ಮಾಡ್ತಾಯಿದ್ರು. ಆವಾಗ ನಾನು ಡಿಸೈಡ್ ಮಾಡಿದೆ, ಓಕೆ ಏನಾದರೂ ಸಾಧನೆ ಮಾಡಬೇಕು, ನಾನು ಚೆನ್ನಾಗಿ ಓದಿ ಇಂಜಿನಿಯರ್ ಆಗಬೇಕು ಅಂದರೆ ದುಡ್ಡು ಬೇಕು. ಮನೇಲಿ ನಾವು 4 ಜನ ಮಕ್ಕಳು, ಅಪ್ಪ ಬೇರೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅಮ್ಮನೇ ಎಲ್ಲ ಕಷ್ಟಪಡಬೇಕಾಗಿತ್ತು. ಅದಾಗಲಿದ್ದ ಕೆಲಸ ಬೆಟರು, ಸ್ಪೋರ್ಟ್ಸಲ್ಲಿ ಏನಾದರೂ ಅಚೀವ್ ಮಾಡೋಣ, ಸ್ಪೋರ್ಟ್ಸಲ್ಲಿ ಚೆನ್ನಾಗಿ ಏನಾದ್ರು ಮಾಡಿದ್ರೆ ಗೌರ್ಮೆಂಟ್ ಜಾಬ್ ಆದರೂ ಸಿಗುತ್ತೆ, ಜಾಬ್ ತೊಗೊಂಡು ಆರಾಮಾಗಿರು. ಯಾಕಂದರೆ ನಮ್ಗೆ ಈಗಲೂ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡ್ ಆಗಿರ್ಬೋದು, ನಮ್ಮ ಮಲೆನಾಡು ಸೈಡ್ ಆಗಿರ್ಬೋದು, ಯಾರೇ ಆಗಲಿ ಒಂದು ಸರ್ಕಾರಿ ನೌಕರಿ ತೊಗೊಂಡಿದ್ದಾರೆ ಒಂದು ರೆಸ್ಪೆಕ್ಟೇ ಬೇರೆ. ಒಂದು ಲೈಫ್ ಸೆಟಲ್ ಆಯಿತು, ಆರಾಮಾಗಿ ಒಂದೊಳ್ಳೆ ಹುಡುಗಿ ಕೊಡ್ತಾರೆ, ಕೇಳಿದಷ್ಟು ವರದಕ್ಷಿಣೆ ಕೊಡ್ತಾರೆ, ಮದುವೆ ಮಾಡಿಕೊಡ್ತಾರೆ. ಸೊ ಆ ಏಜ್ಗೆ ಆ ಮೆಂಟಾಲಿಟಿ. ಹಾಗಾಗಿ ಓಕೆ, ನಾವು ಸ್ಪೋರ್ಟ್ಸ್ ಮಾಡಿಬಿಟ್ಟು ಯಾವುದಾದ್ರು ಒಂದು ಒಳ್ಳೆ ಗೌರ್ಮೆಂಟ್ ಜಾಬ್ ತೊಗೊಳ್ಳೋಣ ಅಂತ ಆ ಸ್ಪೋರ್ಟ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಸ್ಪೋರ್ಟ್ಸ್ ಅಂದರೆ ಏನು, ನಾವು ಜಾಬ್ ಸಿಗಬೇಕು ಅಂದರೆ ನಾವು ಒಲಿಂಪಿಕ್ ಸ್ಪೋರ್ಟ್ಸೇ ಆಡಬೇಕು, ರೆಸ್ಲಿಂಗ್. ಓಕೆ, ಆಗ ಸೊ ಈ ರೀತಿಯಾಗಿ ಸ್ಟಾರ್ಟ್ ಆಗಿದ್ದು ಜರ್ನಿ ನಾನು ಸ್ಪೋರ್ಟ್ಸ್ ಮೇಲೆ. ಓಕೆ, ಸೊ ಮನೆ ಬಡತನ ಒಂದು ಇನ್ಸ್ಪಿರೇಷನ್ ಅನ್ಬೋದಲ್ಲ ಸರ್? ಇನ್ನೊಂದು ಇನ್ಸ್ಪಿರೇಷನ್ ಅಂತ ಅಂದರೆ ನಮ್ಮ ತಂದೆ ರೆಸ್ಲರ್ ಇದ್ರಲ್ಲ, ಒಳ್ಳೆ ರೆಸ್ಲರ್ ಇದ್ದರು. ಬಟ್ ಅವರು ರೆಸ್ಲಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಡ್ರಿಂಕ್ಸ್ ಮಾಡ್ತಾಯಿದ್ರು. ಓಕೆ. ಈಗ ರಿಲೇಟಿವ್ಸ್ ಎಲ್ಲ ಆಗಿರ್ಬೋದು, ಸುತ್ತಮುತ್ತ ಸಮಾಜದಲ್ಲಿ ಆಗಿರ್ಬೋದು, ನೀವು ಎಷ್ಟೇ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಎಷ್ಟೇ ಹೆಸರು ಮಾಡಿರಿ, ಕಾಸು ಮಾಡಿಲ್ಲ ಅಂದರೆ ಆ ರೆಸ್ಪೆಕ್ಟ್ ಸಿಗೋದಿಲ್ಲ. ಈಗ ನಮ್ಮ ತಂದೆ ಕೂಡ ಅವ್ರಿಗೂ ಸ್ವಲ್ಪ ಒಳ್ಳೆ ಪೈಲ್ವಾನ್ ಇದ್ದಾಗ ಜನ ರೆಸ್ಪೆಕ್ಟ್ ಮಾಡೋರು, ಒಳ್ಳೆ ಒಂಥರ ವ್ಯಾಲ್ಯೂ ಕೊಡೋರು. ಅವ್ರೊಂದ್ಸಲ ಬಿಟ್ಟ ಮೇಲೆ ಸೊ ಅವರೊಂದು ರೀತಿ ಅವ್ರೊಂದು ಮೆಂಟಾಲಿಟಿ ಹೋಗ್ತಾರೆ, ಇರೋದು ಕೆಲಸ ಇರುತ್ತೆ, ಅವ್ರಿಗೆ ಕೆಲಸನೂ ಬಿಟ್ಟಿರ್ತಾರೆ. ಸೊ ಆ ಒಂದು ಮೇ ಬಿ ಅವ್ರಿಗೆ ಆ ಟೈಮಲ್ಲಿ ಅದು ಡಿಪ್ರೆಷನ್ ಅನ್ಸ್ಬೋದು. ಅವರು ಡ್ರಿಂಕ್ಸ್ ಮಾಡ್ತಾಯಿದ್ರು, ತುಂಬಾ ಹೆವಿಯಾಗಿ ಮಾಡೋರು ಮಾತ್ರ. ಹೇಗಂದರೆ ಬೆಳಗಿನ ಸಾಯಂಕಾಲ 24 ಗಂಟೆನೂ ಕುಡಿತಾಯಿದ್ರು. ಅಯ್ಯೋ, ಆ ಥರ ಅಂತಂದರೆ ಅವ್ರಿಗೆ ಈಗ ನೀರು ಕುಡಿತಾರಲ್ಲ ಎಣ್ಣೆ ಹೊಡಿಬೇಕು ಅವ್ರಿಗೆ, ಆ ಥರ ಮೈಂಡ್ ಸೆಟ್ ಇದ್ರು. ಕುಡಿತಾಯಿದ್ರು ಸ್ವಲ್ಪ ಅಲ್ಲ, ಒಟ್ಟಿನಲ್ಲಿ ಕುಡಿಬೇಕು ಆ ಥರ. ಈಗಂದರೆ ಹೇಗಾಗ್ಬಿಡುತ್ತೆ ಅಂದರೆ ಯಾರ ಮನೇಲಿ ಕುಡ್ಕ ಇರ್ತಾನೆ ಆ ಮನೆ ಯಾವಾಗಲೂ ಒಂಥರ ಇದಿರಲ್ಲ, ಎಲ್ಲ ಒಂದು ರೀತಿ ಡಿಫ್ರೆಂಟ್ ಆಗಿರುತ್ತೆ, ಎಲ್ಲ ಫ್ಯಾಮಿಲಿಗಿಂತ ಡಿಫ್ರೆಂಟ್ ಆಗಿರುತ್ತೆ. ಏನು ಅನ್ಸ್ಬಿಡುತ್ತೆ ಅಂದರೆ ಸುತ್ತಮುತ್ತ ಜನ ಮಾತಾಡುವಾಗ ಕುಡ್ಕೊಂಡು ಮಗಳು ಕುಡುಕ್ರೆ ಆಗೋದಿಲ್ಲ, ಕಳ್ಳರೆ ಆಗೋದು ಅನ್ನೋ ಆ ಮಾತುಗಳು ನಮ್ಗೆ ಕೇಳ್ತೀವಿ ನಾವು. ಸೊ ಆವಾಗ ಇಲ್ಲ, ನಾವು ಬೆಳೆದ್ರೆ ಎಲ್ರಿಗೂ ಒಂದು ಮಾದರಿಯಾಗಿ ಬದುಕಬೇಕು, ಒಂದು ಇನ್ಸ್ಪಿರೇಷನ್ ಆಗಬೇಕು, ಇಂಥವ್ರ ಮಕ್ಕಳಪ್ಪ ಹಿಂಗೆ ಆಗ್ಬಿಟ್ರಲ್ಲ ಅನ್ನಿಸ್ಬೇಕು ಅನ್ನೋದು ಅವಾಗ್ಲಿಂದನೇ ಬಂತು. ಸೊ ಹಾಗಾಗಿ ಏನೇ ಮಾಡಿದ್ರೂ ಕಷ್ಟಪಡೋಣ, ಒಳ್ಳೆ ದಾರಿಲೇ ಹೋಗೋಣ, ಕೆಟ್ಟದ್ದು ಮಾಡೋದು ಬೇಡ, ಶಾರ್ಟ್ಕಟ್ ಬೇಡ, ಏನು ಬೇಡ, ಆ ಒಂದು ಮೈಂಡ್ಸೆಟ್ ಅವಾಗಿಂದ ಅದೊಂದು ರೀತಿಯ ಒಂದು ಇನ್ಸ್ಪಿರೇಷನ್, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ. ಗ್ರೇಟ್ ಸರ್. ಸೊ ನೀವು ಓಕೆ ಮೈಂಡ್ಸೆಟ್ಟಲ್ಲಿ ಬಂತು ಮಾಡಬೇಕಂದ್ರೆ, ಸೊ ಟ್ರೈನ್ ಯಾವ ಥರ ಮಾಡ್ಕೊಂಡ್ರಿ ಸರ್? ನೀವೇ ಯಾವ ಥರ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ? ಟ್ರೈನಿಂಗ್ ಅಂದರೆ ಈಗ ನಮ್ಮ ತಂದೆ ಈಗ ಟ್ರೈನಿಂಗ್ ಶುರು ಮಾಡ್ತಿದಾರಲ್ಲ, ಅಂದರೆ
ಜಸ್ಟ್ ಹಾರ್ಡ್ ವರ್ಕ್ ಯಾವ ಥರ ಮಾಡಿಸೋರು ಅಂದರೆ ಬೆಳಿಗ್ಗೆ ಒಂದು 3 ಗಂಟೆಗೆ ಎದ್ದೇಳ್ಸೋರು ನಮ್ಮಪ್ಪ. 3-3:30 ಸ್ಟಾರ್ಟ್ ಮಾಡಿದ್ರಿ ಅಂದರೆ ಸೂರ್ಯ ಆಚೆ ಬರಬೇಕು, ಅದರೊಳಗೆ ಮನೆ ಬಂದು ಸೇರ್ಕೊಂಡ್ಬಿಡ್ಬೇಕು. ಆ ರೋಡಲ್ಲೇ ಬರೀ ಕಾಲಲ್ಲಿ ಓಡಿಸೋರು. ಆ ಟ್ರೆಡಿಷ್ನಲ್ ಕುಸ್ತಿ ವರ್ಕೌಟ್ ಇರೋದು. ಆ ಕುಸ್ತಿ ಟ್ರೈನಿಂಗ್ ಹೇಗಂದರೆ ಆ ಹುಲಿ ಅಜ್ಜಿ ಅಂತ ಈ ಬಿಯರ್ ವಾಕ್ ಅಂತ ಹೇಳ್ತಾರೆ. ಆ ರೋಡಲ್ಲೇ ಬಿಯರ್ ವಾಕ್ ಮಾಡಿಸೋದು, ಅಲ್ಲೇ ದಂಡ, ಪುಷಪ್ಸು, ಸ್ಕ್ವಾಟ್ಸ್ ಎಲ್ಲ ಮಾಡಿಸೋದು. ಮೇನ್ ರೋಡ್ ಮಡ್ಡಿ ರೋಡಲ್ಲೇ ಪಲ್ಟಿ ಓಡಿಸೋದು. ಅಲ್ಲೇ ಒಂಥರ ಫುಲ್ ರಗಡ ಟ್ರೈನಿಂಗ್ ಮಾಡಿಬಿಟ್ಟು ಮೈ ಕೈ ಕಿತ್ಕೊಂಡು ಹೋಗಿದ್ರು ಅವ್ರು ಬೆಳಗ್ಗೆ 2 ಪೆಗ್ ಹಾಕ್ಬಿಟ್ಟು 2 ಡ್ರಾಪ್ ಅಂತ ಬಾರಿಸೋರು. ನಮ್ಮ ತಂದೆ ಹುಬ್ಳಿ ಮೂಲತಃ. ಹೌದು ಸರ್. ಅಮ್ಮ ಶಿವಮೊಗ್ಗ. ಸೊ ಮಿಡಲ್ ಹಡ್ಸಿನಪ್ಪ ಅನ್ನೋರು ಗೊತ್ತಲ್ಲ. ಆ ಸ್ಲ್ಯಾಂಗಲ್ಲಿ ಹೊಡೆಯೋರು. ಅಯ್ಯೋ ಯಾರು ಹೊಟ್ಟದ ಮಾಡೋಣ ಬಿಡಪ್ಪ ಅಂದ್ಕೊಂಡು. ಆಮೇಲೆ ಗರಡಿ ಮನೆಗೆ ಹೋದ್ರೂ ಈಗ ನಾವು ದಂಡ ಬೈಟಕ್ಕೆಲ್ಲ ಹೊಡಿತಾ ಇರ್ತೀರಲ್ಲ, ಊದಿನ ಕಡ್ಡಿ ಹಚ್ಚಿಡೋ ಒಂದು ಟ್ರೆಡಿಷನ್ ಇತ್ತು. ಒಂದು ಊದಿನ ಕಡ್ಡಿ ಹಚ್ಚಿಟ್ಮೇಲೆ ಆ ಊದಿನ ಕಡ್ಡಿ ಆರೋವರೆಗೂ ದಂಡ ಹೊಡಿತಾನೆ ಇರಬೇಕು. ಬಸ್ಗೆ ಹೊಡಿತಾ ಇರ್ಬೋದು, ದಂಡ ಹೊಡಿತಾ ಇರಬೇಕು. ಈಗೆಲ್ಲ ಬರ್ಪೀಸ್ ಅಂತ ಹೇಳ್ತಾರಲ್ಲ, ಅವಾಗ ಸಕ್ಲಾತಿ ಅಂತಾರೆ, ಅದು ಎದ್ದು ಬಿದ್ದು ಹೊಡಿಯೋದು ಅಂತ. ಸಕ್ಲಾತಿ ಸರ್? ಸಕ್ಲಾತಿ ಅನ್ನೋದಿಲ್ಲ, ಎದ್ದು ಬಿದ್ದು ಹೊಡಿಯೋ ಅಂತ. ಅದನ್ನು ಒಂದು ಊದಿನ ಕಡೆ ಸರ್ ಅದು ಆರದಂಗೆ ಹೊಡಿತಾ ಇರಬೇಕು, ನಿಲ್ಸಂಗಿಲ್ಲ. ಯಾಕೆ ರೆಸ್ಲರ್ಸ್ ಯಾವಾಗಲೂ ಟಫ್ ಅಂದರೆ ಅವರು ಬಿಯಾಂಡ್ ದ ಲಿಮಿಟ್ ಟ್ರೈನಿಂಗ್ ಮಾಡ್ತಾ ಇರ್ತಾರೆ. ಫಿಸಿಕಲಿ ಟಫ್ನೆಸ್ ಟಯರ್ಡ್ಗಿಂತ ಮೆಂಟಲಿ ಟಯರ್ಡ್ ಆಗು ಡೋಂಟ್ ಗಿವ್ ಅಪ್ ಅನ್ನೋ ಒಂದು ಮೈಂಡ್ಸೆಟ್ನ ಬೆಳೆಸ್ತಾರೆ. ಸೊ ಅವಾಗ ನಮ್ಮ ತಂದೆ ಕೂಡ ಇವತ್ತು ಸಾಯಂಕಾಲ ನಾವು 4:15 ಸ್ಕೂಲ್ ಬಿಟ್ಟ ಮೇಲೆ, ನಾನು ಓದಿದ್ದು ಗೌರ್ಮೆಂಟ್ ಹೈಸ್ಕೂಲ್ ಮೀನಾಕ್ಷಿವನ ಹತ್ರ, 4:15 ಬಿಡೋದು, 4:20 ಒಂದು 10-15 ನಿಮಿಷದಲ್ಲಿ ಬಂದುಬಿಡ್ಬೇಕು ಸ್ಕೂಲಿಂದ. ನಮ್ಮ ಗರಡಿ ಮನೆ ಇದ್ದಿದ್ದು ಗಾಂಧಿ ಬಜಾರ್ ಅಂತ, ಒಂದು 2-3 ಕಿಲೋಮೀಟ್ರ್ ಇತ್ತು ಸ್ಕೂಲಿಂದ ಗರಡಿ ಮನೆ ಗಾಂಧಿ ಬಜಾರ್. 20 ನಿಮಿಷ 4:20 ಬಿಡಿದ್ರೆ 15 ನಿಮಿಷಲ್ಲೇ ಗರಡಿ ಮನೆ ಮುಟ್ಬಿಡಿರ್ಬೇಕು. ಲೇಟ್ ಆದರೆ ನಮ್ಮಪ್ಪ ಜ್ಯೂಸ್ ಕುಡ್ಕೊಂಡಿರೋರು. ನಾನು ಯಾಕೆ ಲೇಟ್ ಬಾರಿಸ್ತಾರೆ. ಅಯ್ಯೋ ನಾವು ಫಸ್ಟ್ ನೋಡೋರು ಗರಡಿ ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ಗೊತ್ತು ಅವತ್ತು ಅವರು ಕುಡಿದಿದ್ದಾರಾ ಇಲ್ಲ ಅಂತ. ಹೇಗಂದರೆ ಕುಡಿದಿದ್ರು ಅಂದರೆ ಫುಲ್ ಆವಾಜ್ ಗರಡಿ ಮನೆಗಡೆ ಎಲ್ಲರಿಗೂ ಬೈತಾ ಇರೋದು, ಎಲ್ಲರಿಗೂ ಅಯ್ಯೋ ಇವತ್ತು ನಮ್ಮ ಎಣ್ಣೆ ಹಾಕಿದ್ದು, ಇವತ್ತು ಅಷ್ಟೇ ಕತೆ ಮುಗೀತೆ ನಮ್ಮದು. ಮತ್ತು ಹೋಗಲೇಬೇಕು ಗರಡಿ ಮನೆಗೆ. ಹೋಗಿ ಪ್ರಾಕ್ಟೀಸ್ ಮಾಡಿಲ್ಲ ಇವತ್ತು ಆಗಲ್ಲ ಅಂತ ಏನಾದ್ರು ಅವತ್ತು ಚಕ್ಕರ್ ಹಾಕಿದ್ರೆ ರಾತ್ರಿ ಮನೆಗೆ ಹೋದಾಗಲೂ ಸಿಕ್ಕಾಕೊಳ್ಳೋರಲ್ಲ, ಹಿಡ್ಕೊಂಡು ಯಾಕೆ ಬಂದಿಲ್ಲ ಇವತ್ತು ಗರಡಿ ಮನೆ ಪ್ರಾಕ್ಟೀಸ್ ಯಾಕೆ ಬಿಟ್ರಿ ಹೊಡೆದಿದ್ರಲ್ಲ ಸರ್. ಅಯ್ಯೋ ಅವರು ಸ್ಪೋರ್ಟ್ಸ್ ವಿಷಯ ಅಂತ ಬಂದಾಗ ಮೈ ಫಾದರ್ ಒನ್ ಆಫ್ ದ ಗ್ರೇಟೆಸ್ಟ್ ಕೋಚ್ ಅಂತಲೇ ಹೇಳ್ಬೋದು. ಸೊ ಯಾಕಂದರೆ ಆ ಒಂದು ಟಫ್ನೆಸ್ನ ಬಿಲ್ಡ್ ಮಾಡಿದ್ದು ಮೆಂಟಲಿ ಟಫ್ನೆಸ್ಸು. ಈಗ ನಂಗೆ 35 ಆದ್ರೂ ಯಾಕೆ ನಾನು ಫಿಸಿಕಲಿ ಫಿಟ್ ಆಗಿರಬೇಕು, ಒಂದೆಲ್ಲ ಫಿಟ್ನೆಸ್ ಲೈಫ್ ಸ್ಟೈಲ್ ಏನು, ಯಾವ ಥರ ಒಂದು ಸ್ಪೋರ್ಟ್ಸ್ ಪರ್ಸನ್ ಇರಬೇಕು. ತಂದೆ ಹೇಗಂದರೆ ಅವ್ರು ಕುಡಿದ್ರೂ ಸಾಯಂಕಾಲ ಗರಡಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ, ಅವರು ಲಂಗೋಟಿ ಕಟ್ಟೋರು, ಅವರು ಮಟ್ಟಿ ಕೊಚ್ಚೋದು, ಅವರು ಎಕ್ಸಸೈಸ್ ಮಾಡೋದು, ಮತ್ತು ತಿರ್ಗಾ ಮನೆಗೆ ಹೋಗು ಎಣ್ಣೆ ಹೊಡಿ ಮತ್ತು ಊಟ ಮಾಡಿ ಮಲ್ಕೊಳ್ಳಿ. ಆ ಮೈಂಡ್ಸೆಟ್ ಅವ್ರದ್ದು. ಏನೇ ಮಾಡು ಪ್ರಾಕ್ಟೀಸ್ ಮಾಡು. ಪ್ರಾಕ್ಟೀಸ್ ಮಿಸ್ ಮಾಡ್ತಾರೆ. ಸೊ ಆ ಒಂದು ಮೈಂಡ್ಸೆಟ್ ಅವ್ರದ್ದು. ಈಗ ಅವ್ರಿಗೊಂದು ಕ್ಲೋಸ್ ಟು 80 ಆಗಿದೆ. ಬಟ್ ಇನ್ನೂ ಒಂದು 5-6 ವರ್ಷ ಕೆಳಗಡೆವರೆಗೂ ಅವ್ರು ಮಾಡ್ತಾಯಿದ್ರು. ಅಟ್ಲೀಸ್ಟ್ ಗರಡಿ ಮನೆ ಹತ್ರ ಹೋಗೋದು, ವಾಕ್ ಮಾಡೋದು, ಏನೋ ಒಂದು ಎಕ್ಸಸೈಸ್ ಮಾಡೋದು, ಆ ಥರ ಮಾಡೋರು. ಸೊ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ಟು, ಸ್ಟ್ರಾಂಗ್ ಮೆಂಟಾಲಿಟಿ, ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್, ಅದನ್ನೆಲ್ಲ ತಂದೆ ಮುಖಾಂತರ ನಮ್ಗೆ ಬಂದುಬಿಡ್ತು. ಗ್ರೇಟ್ ಸರ್. ಸೊ ಓಕೆ, ನೀವು ಗರಡಿ ಮನೆ ಎಲ್ಲ ಮುಗೀತು ಸರ್. ಸೊ ಅಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರಿ, ಮುಂದೆ ಏನು ಮಾಡಿದ್ರಿ ಸರ್? ಅದೇ ಹೇಳಿದ್ನಲ್ಲ, ಬೆಂಗಳೂರಿಗೆ ಬಂದೆ, ರೆಸ್ಲಿಂಗ್ ಸ್ಪೋರ್ಟ್ಸ್ ಹಾಸ್ಟೆಲ್ ಹುಡ್ಕೊಂಡು. ಯಾವ ಏಜ್ ಸರ್ ಅದು? 15 ಇಯರ್. ಅವಾಗ ಬಂದುಬಿಟ್ಟು ಬೆಂಗಳೂರಿಗೆ 14-15 ಇತ್ತು. ಬ್ಯಾಂಗ್ಳೂರು ಬಂದ ಸ್ಟೋರಿನೂ ಸ್ವಲ್ಪ ಡಿಫ್ರೆಂಟಾಗೇ ಇದೆ. ನಾನು ಮನೇಲಿ ನನಗೆ ಸ್ಪೋರ್ಟ್ಸ್ ಹಾಸ್ಟೆಲ್ ಹೋಗ್ತೀನಿ, ಅಲ್ಲಿ ಸೆಲೆಕ್ಷನ್ ಆಗುತ್ತೆ, ಅಲ್ಲೇ ಟ್ರೈನಿಂಗ್ ಮಾಡ್ತೀನಿ ಅಂತ ಬಂದೆ. ಆಗ ಬಂದಾಗ ನನಗೆ ಗೊತ್ತು ಕಂಠೀರವ ಸ್ಟೇಡಿಯಮಲ್ಲಿ ಸ್ಪೋರ್ಟ್ಸ್ ನಡೆಯುತ್ತೆ, ಅಲ್ಲೇ ಸೆಲೆಕ್ಷನ್ ನಡೆಯೋದಲ್ಲ ಅಂತ. ಅಲ್ಲಿ ಹುಡ್ಕೊಂಡು ಬರೋದು, ಅಲ್ಲಿ ರೆಸ್ಲಿಂಗ್ ಇಲ್ಲ. ರೆಸ್ಲಿಂಗ್ ಹಾಸ್ಟೆಲ್ ಇರೋದು ಬೆಳಗಾಂ, ಧಾರವಾಡ ಮತ್ತು ದಾವಣಗೆರೆ. ಧಾರವಾಡಲ್ಲಿರೋದು ಸಾಯ್ದು ಸ್ಪೋರ್ಟ್ಸ್ ಥಿಯೇಟರ್ ಆಫ್ ಇಂಡಿಯಾದು. ಬೆಳಗಾಂ ಮತ್ತು ದಾವಣಗೆರೆಯಲ್ಲಿರೋದು ಡಿಸ್ಟಿಕ್ ಅವ್ರ ಸ್ಟೇಟ್ ಡಿಪಾರ್ಟ್ಮೆಂಟು. ಸೊ ಅದಕ್ಕೆ ಸೆಲೆಕ್ಷನ್ ಬೆಂಗಳೂರಲ್ಲಿ ಆಗ್ತಾಯಿರ್ತು ಸ್ಟೇಟ್ ಇದಕ್ಕೆ. ಧಾರವಾಡದಕ್ಕೆಲ್ಲ ಅವ್ರದ್ದು ಡೇಟ್ ಇರುತ್ತೆ ಅವಾಗ. ಸೊ ಈಗ ನಾನು ಮನೇಲಿ ಹೇಳಿ ಬಂದುಬಿಟ್ಟಿದ್ದೀನಿ, ಏನು ಮಾಡೋದು, ನಾನು ಬೆಂಗಳೂರಲ್ಲಿ ಇರ್ತೀನಿ, ಸ್ಪೋರ್ಟ್ಸ್ ಹಾಸ್ಟೆಲ್ ಟ್ರೈನಿಂಗ್ ಮಾಡ್ಕೊಂಡಿರ್ತೀನಿ, ಏನೋ ಅಚೀವ್ ಮಾಡ್ತೀನಿ ಅಂತ. ಸೊ ಆವಾಗ ಬೆಂಗಳೂರಿನಲ್ಲೇ 1-2 ತಿಂಗಳು ಅಲ್ಲಿ ಏನೋ ಕೆಲಸ ಮಾಡಿಕೊಂಡು, ಆಮೇಲೆ ಕೊನೆಗೆ ಜೂಡೋ ಇದೆ ಅಂತ ಗೊತ್ತಾಯಿತು. ಅಲ್ಲೊಬ್ರನ್ನ ಕೇಳ್ಕೊಂಡೋಗಿ, ಇಲ್ಲ ಒಂದು ಏಜ್ ಲಿಮಿಟ್ ಇರುತ್ತೆ, 16 ಆಗಿರಬೇಕು ವಯಸ್ಸು, ಆ ಥರ ಮಿನಿಮಮ್ ಏಜ್ ಇರುತ್ತೆ. ಸೊ ಮತ್ತು ನಾನು ಊರಿಗೆ ಬಂದು
ಹೈಸ್ಕೂಲ್ ಮುಗಿಸ್ಕೊಂಡು ಮತ್ತೆ ನಂದು 10th ಆಗ್ತಿದ್ದಂಗೆ ಸ್ಪೋರ್ಟ್ಸ್ ಹಾಸ್ಟೆಲ್ ಸೆಲೆಕ್ಷನ್ ಇತ್ತು, ಅದು ಗೊತ್ತಾಯಿತು. ಬಂದು ಸೆಲೆಕ್ಷನ್ ಕೊಟ್ಟು ಜೂಡೋ ಹಾಸ್ಟೆಲಲ್ಲಿ ಸೆಲೆಕ್ಷನ್ ಸಿಕ್ತು. ಅಲ್ಲೇ ಟ್ರೈನಿಂಗ್, ಅಲ್ಲೇ ಫ್ರೀ ಫುಡ್ಡು, ಮತ್ತು ಕಾಲೇಜಿಗೆಲ್ಲ ಎಜುಕೇಷನ್ ಫೀಸ್ ಎಲ್ಲ ಕೊಡ್ತಾಯಿದ್ರು. ಸೊ ಅಲ್ಲಿಂದ 1-2 ವರ್ಷ ನಾನು ಕಷ್ಟಪಟ್ಟೆ. ಕಷ್ಟ ಅಂದರೆ ರೆಸ್ಲಿಂಗ್, ಜೂಡೋ ಇಟ್ಸ್ ಬೋತ್ ಸೇಮ್, ಗ್ರ್ಯಾಪ್ಲಿಂಗ್ ಸ್ಪೋರ್ಟ್. ಓಕೆ, ಹಾಂ. ಎತ್ತು ಕುಕ್ಕೋದು, ಪಿನ್ ಡೌನ್ ಮಾಡೋದು. ಜೂಡೋಲ್ ಅಂದರೆ ಆಡೋ ಸ್ಟೈಲ್ ಬೇರೆ ಇರುತ್ತೆ, ಯೂನಿಫಾರ್ಮ್ ಬೇರೆ ಇರುತ್ತೆ, ಮತ್ತು ರೂಲ್ಸ್ ಬೇರೆ ಇರುತ್ತೆ. ಚೋಕ್ಸ್, ಲಾಕ್ಸು, ಸಬ್ಮಿಷನ್ಸ್ ಎಲ್ಲ ಇರುತ್ತೆ. ಸೊ ಆ ಗೇಮ್ನ ಕಲಿಸಲು 2 ವರ್ಷ ಆಯಿತು. ಅದಾದ ನಂತರ ನ್ಯಾಷನಲ್ ಮೆಡಲಿಸ್ಟ್ ಆದೆ. ನ್ಯಾಷನಲ್ ಮೆಡಲ್ ಆದಮೇಲೆ ಒಂದು ಏಜ್ವರೆಗೂ ಇರ್ಬೋದು ನಾವು ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ, 21ವರೆಗೂ, 19, 20, 21 ಲಾಸ್ಟ್. ಅದಾದ ನಂತರ ಸೆಂಟ್ರಲ್ ಆಫ್ ಎಕ್ಸಲೆನ್ಸಿ ಅಂತ ಇರುತ್ತೆ, ಅಲ್ಲಿಗೆ ಹೋಗ್ಬೇಕು. ಅದು ಪಟ್ಯಾಲಲ್ಲಿರುತ್ತೆ. ಇವಾಗೆಲ್ಲ ಪರ್ಫಾರ್ಮೆನ್ಸ್ ಇದ್ದರೆ ನೀವು ಇಲ್ಲೇ ಇರ್ಬೋದು, ಇಲ್ಲ NCOE ಅಂತೆಲ್ಲ ಆಗಿದೆ, ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಬಂದಿದೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಿಂದ. ಅವಾಗೆಲ್ಲ COE ಅಂತ ಇತ್ತು, ಅಲ್ಲಿಗೆ ಹೋಗಬೇಕು ಸೆಲೆಕ್ಷನ್ ಕೊಟ್ಟು. ಅಲ್ಲಿ ಎವ್ರಿ ಇಯರ್ ನ್ಯಾಷನಲ್ ಮೆಡಲ್ ಮಾಡಿದ್ರೆ ಮಾತ್ರ ನೀವು ಅಲ್ಲಿ ಟ್ರೈನ್ ಮಾಡ್ಬೋದು. ಸೊ ಆ ಥರ. ಸೊ ಆ ಟೈಮ್ನಲ್ಲಿ ಮತ್ತೆ ಏನಾದರೂ ಮಾಡಿ ಜಾಬ್ ತೊಗೊಳ್ಬೇಕು ಅನ್ನುವಾಗ ನಾನು ಆಲ್ ಇಂಡಿಯಾ ಯೂನಿವರ್ಸಿಟಿ ಗೋಲ್ಡ್ ಬಂತು ನಂದು. ಕುಂಬಿ ಯೂನಿವರ್ಸಿಟಿಗೆ ಆಡ್ತಾಯಿದ್ದೆ ನಾನು. ಓಕೆ. ಕುಂಬಿ ಯೂನಿವರ್ಸಿಟಿ ಹಿಸ್ಟ್ರಿನಲ್ಲೇ ಐ ಆಮ್ ದ ಫಸ್ಟ್ ಅಥ್ಲೀಟ್ ಹೂ ಒನ್ ದ ಗೋಲ್ಡ್ ಮೆಡಲ್ ಇನ್ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ. ಕ್ರೇಜಿ ಸರ್. ಇದುವರೆಗೂ ಆ ರೆಕಾರ್ಡ್ ಯಾರೂ ಬ್ರೇಕ್ ಮಾಡಿಲ್ಲ. ಓಕೆ. ಸೊ ಗ್ರೂಪ್ ಗೇಮಲ್ಲಿ ಮೆಡಲ್ ಬಂದಿದೆ, ಇಂಡಿವಿಜುವಲ್ ಗೇಮಲ್ಲಿ ಯಾವತ್ತೂ ಬಂದಿಲ್ಲ. ಸೊ ಅದಾದ ನಂತರ ನನಗೆ ಡಿಫೆನ್ಸಲ್ಲಿ ಜಾಬ್ ಆಯಿತು, ಸಿವಿಲಿಯನ್ ಸ್ಟಾಫ್ ಆಗಿ. ಅಲ್ಲಿ 5 ವರ್ಷ. ಸೊ ನನಗೆ ಆಸೆ ಇದ್ದಿದ್ದು ಸ್ಪೋರ್ಟ್ಸ್ನಲ್ಲಿ, ಒಟ್ಟಿನಲ್ಲಿ ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕು, ಇಂಡಿಯಾಗೆ ಮೆಡಲ್ ತರಬೇಕು. ಗೌರ್ಮೆಂಟ್ ಜಾಬ್ ಏನೋ ಸಿಕ್ತು, ಸೆಂಟ್ರಲ್ ಗೌರ್ಮೆಂಟು. ಏನೋ ಒಂದು ಸಿವಿಲಿಯನ್ ಸ್ಟಾಫ್ ಆದ್ರೂ ಏನು ತೊಂದರೆ ಇಲ್ಲ, ಒಳ್ಳೆ ಸ್ಯಾಲ್ರಿ, ಕ್ವಾರ್ಟರ್ಸು ಎಲ್ಲ. ಸೊ ಅಂದರೆ 19 ವಯಸ್ಸಿಗೆ ಜಾಬ್ ಆಯಿತು. ಈಗ ಬೆಳಿಗ್ಗೆ ಹೋಗು, 8 hours ಡ್ಯೂಟಿ ಮಾಡು, ಮತ್ತು ಅಲ್ಲಿ ನಂದು ಮಿಲಿಟ್ರಿ ಸ್ಕೂಲಲ್ಲಿ ಇದ್ದಿತ್ತು ಜಾಬು, ನನ್ನ ಡ್ಯೂಟಿ. ಸೊ ನನಗೆ ಈಗ ಎಲ್ಲರೂ 25-26 ಜಾಬ್ ಆಗಿ 1-2 ವರ್ಷ ಮಾಡಿ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ತಾರೆ. ನನಗೆ 19ಗೆ ಆಯಿತು. ಸೊ ಏನು ಮಾಡೋದು, ನಂದು ಅದು ಡ್ರೀಮ್ ಅಲ್ಲ. ಓಕೆ. ನನಗೆ ಇದೆಲ್ಲ ನಂದೆಲ್ಲ ಇದು. ಸೊ ಪುಷ್ ಮಾಡೋಣ, ನಾನು ಹೇಗೆ ಮಾಡಿದ್ರು. ನಾನು 56-60 kg ಆಡ್ತಾಯಿದ್ದನು, 85 kg ಆಗ್ಬಿಟ್ಟಾಗ. ಓಕೆ. ಫುಲ್ಲು ರೆಸ್ಲಿಂಗ್ ಮಾಡೋದು ಸುಮ್ಮನೆ ಹಾಗೆ. ಒಟ್ಟಿನಲ್ಲಿ ಒಂಥರ ಹೇಗಂದರೆ ಬೆಳಗಿನ ಸಾಯಂಕಾಲ ತನಕ ಡ್ಯೂಟಿ ಮಾಡು, ಮತ್ತೆ ಕುತ್ಕೋ ಪ್ರಾಕ್ಟೀಸ್ ಮಾಡು. ಆಮೇಲೆ ನಾವು ಅಂದ್ಕೊಳ್ತೀವಿ ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟ್ ಸೇರಿದ ತಕ್ಷಣ ಒಂದು ಸ್ಪೋರ್ಟ್ಸ್ ಮಾಡಿ ಮತ್ತೆ ಅಚೀವ್ ಮಾಡ್ಬೋದು ಅಂತ. ಬಟ್ ಸಮ್ಟೈಮ್ಸ್ ನೀವೆಲ್ಲೋದ್ರೂ ಒಂದು ಸಪೋರ್ಟ್ ಸಿಸ್ಟಮ್ ಒಂದು ಇರಬೇಕು. ಈಗ ನಾವು ಒಂದು ಜಾಬ್ ಮಾಡ್ತಾಯಿದ್ದೀವಿ ಅಂದಾಗ ಆ ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಸಪೋರ್ಟ್ ಸಿಗಬೇಕು, ಎಕ್ಸ್ಕ್ಯೂಸ್ ಇರಬೇಕು. ಅಟ್ಲೀಸ್ಟ್ ಓಕೆ, ನಿನಗೆ 8 hours ಡ್ಯೂಟಿಲಿ ಒಂದು 3 hours ನಿನಗೆ ಕನ್ಸೆಷನ್ ಕೊಟ್ಟು ಟ್ರೈನಿಂಗ್ ಮಾಡು. ಬೆಳಗ್ಗೆ 1 hour ಕನ್ಸೆಷನ್ನು, ಬೆಳಗ್ಗೆ ಟ್ರೈನಿಂಗ್ ಮುಗಿಸ್ಕೊಂಡು ಓಕೆ 1 hour ಲೇಟಾಗಿ ಬಾ ಡ್ಯೂಟಿಗೆ. ಇಲ್ಲ ಈವ್ನಿಂಗ್ 4 o'clock ಟ್ರೈನಿಂಗ್ ಇದೆ ಅಂದರೆ ನೀನು 2:30ಗೆ ಹೋಗ್ಬಿಟ್ಟು, ಇಲ್ಲ 3 o'clock 1 hour ಮುಂಚೆ ಹೋಗಿ ಟ್ರೈನಿಂಗ್ ಮಾಡು. ಆ ಥರ ಇಲ್ಲ, ಅಲ್ಲಿ ಇನ್ನೂ ಎಕ್ಸ್ಟ್ರಾ ವರ್ಕ್ ಮಾಡಿಸ್ತಾಯಿದ್ರೆ ಹೊರತು ಸ್ಪೋರ್ಟ್ಸಿಗೆ ಬಿಡಲೇ ಇಲ್ಲ. ಸೊ 5 ವರ್ಷ ಹೆಂಗೆ ತಳೆದೆ ಅಂತಲೇ ಗೊತ್ತಿಲ್ಲ. ಹೇಳಿದ್ನಲ್ಲ 60 kg ಇದ್ದು 85 ಅಷ್ಟು ಇದಾಗಿಬಿಟ್ಟೆ. ಆಮೇಲೆ ನನಗೆಲ್ಲ ಆಗಲ್ಲ ಇದು. ಸುಮಾರು 23-24 ವಯಸ್ಸು ನನಗೆ. ನಾನು ಮನೇಲಿ ಹೇಳಿದೆ, ನಾನು ಅಮ್ಮ ಹಿಂಗೆ ಜಾಬ್ ಮಾಡ್ತೀನಿ ಅಂತ. ನಮ್ಮಮ್ಮ ಜೊತೆ ನಾನೆಲ್ಲ ಹೇಳ್ತು. ನನ್ನ ಫಾದರ್ ಕೂಡ ಶಿವಮೊಗ್ಗದಲ್ಲಿ ಭಾರತ್ ಪೌಂಡ್ರಿ ಪಿಯರ್ ಲೈಟ್ ಫ್ಯಾಕ್ಟ್ರಿ ಅಂತ ಇತ್ತು, ಅಲ್ಲಿ ಪರ್ಮನೆಂಟ್ ಎಂಪ್ಲಾಯೀಸ್ ಅವರು ಅಂತಂದರೆ. ಅವರು ಏನೋ ಮಾಡ್ತೀನಿ ಅಂದ್ಬಿಟ್ಟು ಅವರು ಜಾಬ್ ಬಿಟ್ಟಿದ್ರು. ಓಕೆ. ಸೊ ಅವರು ಕೂಡ ಜಾಬ್ ಬಿಟ್ಟಿದ ಮೇಲೆ ಅವ್ರೇನು ಮಾಡಬೇಕು ಅಂತ ಇದ್ರು ಬಿಸ್ನೆಸ್, ಅದೇನೂ ಆಗಲಿಲ್ಲ, ಎಲ್ಲ ಲಾಸ್ ಆಯಿತು, ಎಲ್ಲ ಕಳ್ಕೊಂಡ್ರು. ನಮ್ಮಮ್ಮಗೆ ಕೂಡ ನೀನು ಉಪ್ಪಂತರನೇ ಆಗ್ತೀಯಾ, ಇರೋ ಒಂದು ಗೌರ್ಮೆಂಟ್ ಕೆಲಸ ಬಿಟ್ಟು ಇನ್ನೊಂದೆರಡು ವರ್ಷ ಮಾಡು, ಮದುವೆ ಮಾಡ್ಕೊಂಡೆಲ್ಲ ಚೆನ್ನಾಗಿರಂತೆ, ಆರಾಮ ನೆಮ್ಮದಿಯಿಂದ ಇರ್ಬೋದಲ್ಲ ಅಂತ. ನಾನು ಹೇಳಿದೆ, ಎಲ್ಲರೂ ಜಾಬ್ ತೊಗೊಳ್ತಾರೆ, ಎಲ್ಲರೂ ಮದುವೆ ಆಗ್ತಾರೆ, ಎಲ್ಲರೂ ಮಕ್ಕಳು ಮಾಡ್ಕೊಳ್ತಾರೆ, ನಾನು ಎಲ್ಲರಂಗೆ ಇರೋಕ್ಕಾಗಲ್ವಲ್ಲ, ನಾನೇನೋ ಒಂದು ಸಾಧಿಸ್ಬೇಕು. ಈಗ ನಮ್ಮ ಥರ ಎಷ್ಟು ಜನ ಇರ್ತಾರೆ ಒಂದು ಹಳ್ಳಿಗಳಲ್ಲಿರ್ಬೋದು, ಎಷ್ಟು ಜನ ತಂದೆ ಕುಡ್ಕ ಇರ್ತಾನೆ, ಎಷ್ಟು ಜನ ಹಳ್ಳಿಗಳಲ್ಲಿ ಮಕ್ಕಳು ನಾನೇನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಕನಸು ಇಟ್ಕೊಂಡಿರ್ತಾರೆ. ಅಂಥವ್ರಿಗೇನೋ ಒಂದು ನಾನು ಸ್ಫೂರ್ತಿ ಆಗಬೇಕು. ಓಕೆ, ಈಗ ಎಲ್ಲ ಎಸ್ಪೆಷಲಿ ಕಾಂಬ್ಯಾಟ್ ಸ್ಪೋರ್ಟ್ಸು, ಈ ಬಾಕ್ಸಿಂಗ್, ಜೂಡೋ, ರೆಸ್ಲಿಂಗ್, MMA ಅಂತೆಲ್ಲ ಬಂದಾಗ ಯಾರೂ ಶ್ರೀಮಂತರ ಮಕ್ಕಳು ಮಾಡಲ್ಲ. ನಿಜ. ಬಡವ್ರ ಮಕ್ಕಳು, ಯಾಕಂದರೆ ಅವ್ರಿಗೆ ಕಷ್ಟ ಅನ್ನೋದು ಗೊತ್ತು,
ಆ ನೋವು ಅನ್ನೋದು ಏನು ಅಂತ ಗೊತ್ತು, ಮಾಡ್ತಾರೆ. ಸೊ ಈಗ ಓಕೆ, ಈಗ ನಾನು ಕ್ರಿಕೆಟ್ ಆಡಬೇಕು ಅಂದರೆ ಎಷ್ಟು ಪೂರ್ತಿ ಕಿಟ್ ತೊಗೋಬೇಕಂದ್ರೆ ಎಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ. ಜಾಸ್ತಿ ಇರುತ್ತೆ. ನೀನು ಕುಸ್ತಿ ಆಡಬೇಕಂದ್ರೆ ಏನು ಬೇಡ, ನಿನ್ನ ಚಡ್ಡಿ ಲಂಗೋಟಿದ್ರೆ ಸಾಕು. ಬಾಕ್ಸಿಂಗ್ ಆಡೋಕ್ಕೆ ನಿನ್ನ ಗ್ಲೌಸ್ ಇದ್ದರೆ ಸಾಕು ಅಷ್ಟೇ. ಹಾಂ ಸರ್. ಏನು ಮತ್ತೊಂದು ನಿನಗೆ ಹಾರ್ಟ್ ಇರಬೇಕು, ಹೊಡೆದಾಡ್ತೀನಿ ಗುಂಡಿಗೆ ಅನ್ನೋದಿರ್ಬೇಕು ಅಷ್ಟೇ. ಅದಿಟ್ಟರೆ ಸಾಕು, ಸಾಧನೆ ಮಾಡ್ತೀನಿ ಅನ್ನೋ ನಂಬಿಕೆ. ಅಂಥವ್ರಿಗೆ ಈಗ ಚಿಕ್ಕ ಹಳ್ಳಿಗಳು, ನನಗೆ ಎಸ್ಪೆಷಲಿ ಇದನ್ನು ಹೇಳಬೇಕು, ನನಗೆ ತುಂಬ ಜನ ಮೆಸೇಜ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಸರ್ ನಾನು ತುಂಬ ಬಡವ ಸರ್, ನನಗಾಗಲ್ಲ, ಹೆಲ್ಪ್ ಮಾಡಿ ಸರ್, ನನಗೆ ಹೇಳ್ಕೊಡಿ ಸರ್, ನಾನು ಕಲಿತೀನಿ ಸರ್ ಹಾಗೆ ಅಂತ. ಹೇಳ್ಕೊಡೋದಕ್ಕೇನೋ ಓಕೆ, ಫಸ್ಟು ನೀವು ರೆಡಿಯಾಗಿರಬೇಕು. ನೀವು ಬಡವ ಅಂದ ತಕ್ಷಣವೇ, ಈಗ ರೀಸೆಂಟಾಗಿ ನೀವು ನೋಡಿರ್ಬೋದು, ಉತ್ತರಾಖಂಡಲ್ಲಿ ಒಬ್ಬ ಹುಡುಗ MMA ಫೈಟ್ರು, ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿ ಹೋಗಿ MMA ಪ್ರಾಕ್ಟೀಸ್ ಮಾಡ್ತಾನೆ. ಈಗ ನನ್ನ ಅಕಾಡೆಮಿನಲ್ಲೇ ನಾನು ಒಂದು 4-5 ಹುಡುಗರಿಗೆ ನಾನು ಟ್ರೈನಿಂಗ್ ಮಾಡ್ತಾಯಿದ್ದೀನಿ ಫ್ರೀಯಾಗಿ. ಅವ್ರಿಗೆ ಹೇಳೋದಷ್ಟೇ, ಫ್ರೀಯಾಗಿ ನಾನು ಏನೂ ಕೊಡೋಲ್ಲ. ನಿಮಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿರಬೇಕು. ನಿಜ. ನಾನು 10 ರೂಪಾಯಿ ದುಡಿತಿದ್ದೀನಿ ಅಂದ್ರೂ ಅದನ್ನು ಹೇಗೆ ದುಡಿತಿದ್ಯಾ ಅಂತ ಗೊತ್ತಾಗಬೇಕು. ಅವಾಗ ನಿನಗೆ ಬೆಲೆ ಗೊತ್ತಿರುತ್ತೆ. ಈಗ ನಿನಗೆ ಯಾರೋ ಬಂದುಬಿಟ್ಟು 10,000 ಕೊಡ್ತೀನಿ ನೀನು ಮಾಡು ಅಂತ ಅಂದಾಗ ಆ ಬೆಲೆ ಗೊತ್ತಿರಲ್ಲ. ಅದು ಕೊಡ್ತಾನೆ ಬಿಡವ, ನೀನು ಅದು ದುಡಿದು ತಗೋ, ದುಡಿ ಅರ್ನ್ ಮಾಡು, ಆವಾಗ ನಿನ್ಗೆ ಅದ್ರ ಬೆಲೆ ಗೊತ್ತಿರತ್ತೆ. ಆ ತೃಪ್ತಿ ಅನ್ನೋದು ನಿಂಗೆ ಗೊತ್ತಿರುತ್ತೆ. ಇದು ನಾನು ಕಷ್ಟಪಟ್ಟು ದುಡ್ದಿರೋದು, ಯಾರೋ ಒಂದು ನನಗೆ ಕೊಟ್ಟಿಲ್ಲ ಮಾಡಲಿಲ್ಲ. ನಾನು ಹೇಳೋದು ನಮ್ಮ ಅಕಾಡೆಮಿ ಕೆಲಸ ಮಾಡೋರಿಗೆ, ಒಂದು ಸ್ಕೂಲಲ್ಲಿ ಹೋಗಿ ಕೋಚಾಗಿ ವರ್ಕ್ ಮಾಡು, ಸ್ವಿಗ್ಗಿ ಮಾಡು, ಬಂದು ಟ್ರೈನಿಂಗ್ ಮಾಡು. ನನ್ನ ಅಕಾಡೆಮಿ ಫೀಸ್ 7,000 ಇದೆಯಾ, ಅರ್ಧ ಫೀಸ್ ಕಟ್ಟು. ನಾನು ಪರ್ಸನಲಾಗಿ ಟ್ರೈನ್ ಮಾಡ್ತೀನಿ ಜನಕ್ಕೆ. ನಾನು 1 ಅವರಿಗೆ 5,000-6,000 ಚಾರ್ಜ್ ಮಾಡ್ತೀನಿ. ನಿಮಗೆ ನಾನು ಪರ್ಸನಲ್ ಟ್ರೈನ್ ಮಾಡ್ತೀನಿ ಫ್ರೀಯಾಗಿ. ಜಿಮ್ನ ಅಕಾಡೆಮಿ ಫೀಸ್ ಏನಿದೆ ಅದು ಕಟ್ಟಿ ಸರ್. ಅದು ಫುಲ್ ಫೀಸ್ ಅಲ್ಲ, ಅರ್ಧ ಫೀಸ್. ಅರ್ಧನೂ ಆಗಲ್ವಾ, 1,000 ಕಟ್ಟು ಅಷ್ಟೇ. ಹೋಗು, ಸ್ವಿಗ್ಗಿ ಮಾಡು, ಝೊಮ್ಯಾಟೊ ಮಾಡು. ಬೆಳಗ್ಗೆ 2 ಅವರ್, ಸಾಯಂಕಾಲ 2 ಅವರ್ ಅಷ್ಟೇ ವರ್ಕ್ ಟ್ರೈನಿಂಗು. ದಿನಪೂರ್ತಿ ಏನು ಮಾಡ್ತಾ ಇರ್ತೀಯ, ಹೋಗಿ ವರ್ಕ್ ಮಾಡು. ಈಗ ನನಗೆ ಮೆಸೇಜ್ ಮಾಡೋರಿಗೆ, ನಾನು ತುಂಬ ಬಡವ, ನನಗೆ ಆಗಲ್ಲ ಸರ್, ನನಗೆ ಫ್ರೀಯಾಗಿ ಹೇಳ್ಕೊಡಿ ಅಂದಾಗ, ನನಗೆ ಅವರೆಲ್ಲ ಏನಂದರೆ ನನ್ನ ಕಣ್ಣಿಗೆ ಲೂಸರ್ಸ್ ಥರ ಕಂಡುಬಿಡ್ತಾರೆ. ನೀನು ಬಡತನ ಇದ್ದರೆ ನಿನ್ನ ಕೈಕಾಲು ಗಟ್ಟಿಯಾಗಿದೆ, ದಿನದ 24 ಗಂಟೆ 4 ಅವರ್ ಟ್ರೈನಿಂಗು, 8 ಅವರ್ ನಿದ್ದೆ, ಇನ್ನು ಮಿಕ್ಕಿದ್ದೇನು ಮಾಡ್ತಾಯಿದ್ಯಾ, ಅದರಲ್ಲಿ ಇನ್ನು 2-3 ಅವರ್ ರಿಕವರಿ ಅಂತಲೇ ಹಾಕು. 5 ಅವರ್ ಸ್ವಿಗ್ಗಿನೋ ಝೊಮ್ಯಾಟೊನೋ ಅಥವಾ ರ್ಯಾಪಿಡೋನೋ ಬೈಕ್ ಕೊಡ್ಸು, ಎಲ್ಲ ಆಗುತ್ತೆ. ನಾನು ಮಾಡಬೇಕು ಅಂತ ಮನಸ್ಸಿದ್ರೆ ಅವನಿಗೆ ದಾರಿಗಳು ಕಂಡು ಬರುತ್ತೆ. ನಿಜ ಸರ್. ಯಾರು ಕಳ್ಳ ಆಟ ಆಡ್ತಾರಲ್ಲ ಅವರಿಗೆ ಯಾವಾಗಲೂ ನೆಗೆಟಿವ್ ಥಿಂಗ್ಸ್, ನಂಗೆ ಅದೇ ಈಗ ಪ್ರಾಬ್ಲಮ್ಸ್ಗಳು ಹೇಳ್ಕೊಳ್ತಾ ಬರೋದು. ನಿಜ, ಹಂಗಾಯ್ತು. ನನ್ನ ಹತ್ರ ಹಿಂಗಿದೆ ಸರ್, ನಾನು ಕಷ್ಟಪಡ್ತೀನಿ, ನಾನು ಬಂದು ಟ್ರೈನಿಂಗ್ ಮಾಡ್ತೀನಿ ಸರ್, ನಾನು ಪರ್ಸನಲಾಗಿ ಟ್ರೈನಿಂಗ್ ಮಾಡ್ತೀನಿರಪ್ಪ. ನಿಮಗೆ ನನ್ನ ಎಕ್ಸ್ಪೀರಿಯೆನ್ಸ್ ಏನಿದೆ, ನನ್ನ 15-20 ವರ್ಷದ ಎಕ್ಸ್ಪೀರಿಯೆನ್ಸ್ ನಿಮಗೆ ಕೊಡ್ತೀನಿ. ನಿಮಗೆ ನಂಬಿಕೆ ಇರಬೇಕು, ಪೇಷನ್ಸ್ ಇರಬೇಕು, ತಾಳ್ಮೆ ಇರಬೇಕು. ಎಲ್ಲರಿಗೂ ಸಕ್ಸಸ್ ಸಡನ್ನಾಗಿ ಸಿಗಲ್ಲ. ನಿಜ ಸರ್. ನಾನು 15 ವಯಸ್ಸಿಗೆ ಬಂದವನು, ಎಲ್ಲೋ 2 ತಿಂಗಳು 3 ತಿಂಗಳು ಹೋಟೆಲ್ ಪಾತ್ರೆ ತೊಳೆದು, ಮತ್ತೆ ಸ್ಕೂಲ್ ಎಜುಕೇಷನ್ ಇಂಪಾರ್ಟೆಂಟ್ ಅಂತ ಎಜುಕೇಷನ್ ಮುಗಿಸ್ಕೊಂಡು, ಮತ್ತೆ ಹಾಸ್ಟೆಲ್ ಇತ್ಕೊಂಡು, ನ್ಯಾಷನಲ್ ಮೆಡಲಿಸ್ಟ್ ಆಗಿ, ಡಿಫೆನ್ಸ್ ಜಾಬ್ ತೊಗೊಂಡು, ಇದು ನನ್ನ ಡ್ರೀಮ್ ಅಲ್ಲ. ಡಿಫೆನ್ಸ್ ಜಾಬ್ ರಿಸೈನ್ ಮಾಡಿ, ನಾನು ಜಾಬ್ ರಿಸೈನ್ ಮಾಡಿದ್ರೂ ಅಷ್ಟೇ ನಾನು ಗ್ರ್ಯಾಜುಯೇಷನ್ ಡಿಗ್ರಿ ಮುಗಿಸ್ಕೊಂಡಿದ್ದೆ. ನನಗೆ ಗೊತ್ತು ಸ್ಪೋರ್ಟ್ಸ್, ನನಗೆ ಈ ಸ್ಪೋರ್ಟ್ಸಲ್ಲಿ ನನಗೆ ಕೊನೆ ತನಕ ನನಗಿದು ಹೊಟ್ಟೆ ತುಂಬಿಸಲ್ಲ ಅನ್ನೋದು. ನಾನು ಇದನ್ನು ಹೊಟ್ಟೆ ತುಂಬಿಸ್ಕೋಬೇಕು ಈ ಸ್ಪೋರ್ಟ್ಸ್ ಮುಖಾಂತರ ಅಂದರೆ, ನನಗೆ ಅದರ್ ವೇ ಆಫ್ ಇನ್ಕಮ್ ಈ ಮುಖಾಂತರ ಹೇಗೆ ಮಾಡ್ಕೋಬೋದು ನಾನು. ಸೊ ನಾನು ಸ್ಪೋರ್ಟ್ಸ್ ಬಿಟ್ಟಿದ್ದೀನಿ ಅಂದರೆ ನಾನು ಕೋಚ್ ಆಗ್ತೀನಿ, ನಾನು ಪ್ರೊಫೆಷ್ನಲಾಗಿ ಸರ್ಟಿಫೈಡ್ ಕೋಚ್ ಆಗಬೇಕು. ನಾನು NISನಲ್ಲಿ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಪಟಿಯಾಲಲ್ಲಿ ನಾನು ಡಿಪ್ಲೊಮಾ ಮುಗಿಸ್ಕೊಂಡೆ 1 ಇಯರ್. ನನಗೆ ಯಾರು ಅಲ್ಲಿ ಡಿಪ್ಲೊಮಾಗೆ 1-2 ಲಕ್ಷ ಕಟ್ಟಿ ಫೀಸ್ ಕಟ್ಟೋದು ನಾನು ದುಡ್ದಿದ್ದು ನಾನೇ ಕಟ್ಟಿದ್ದು. ಇವನ್ ನಾನು MMA ಸ್ಟಾರ್ಟ್ ಮಾಡಿದ್ದೇನಕ್ಕೆ, ನಾನು ಡಿಫೆನ್ಸ್ ಜಾಬ್ನ ರಿಸೈನ್ ಮಾಡಿ ನಾನು ಸ್ಪೋರ್ಟ್ಸಲ್ಲಿ ಮಾಡ್ತೀನಿ ಅಂತ ಫೋಕಸ್ ಮಾಡ್ತಾಯಿದ್ದೆ. ನಾನು ಸ್ಪೋರ್ಟ್ಸ್ ಮಾಡಬೇಕು ಅಂತ ಬಂದಾಗ, ಒಂದು ಸ್ಪೋರ್ಟ್ಸು ಒಲಿಂಪಿಕ್ ಸ್ಪೋರ್ಟ್ಸು ಫಸ್ಟು ಡಿಸ್ಟಿಕ್, ಸ್ಟೇಟು, ನ್ಯಾಷನಲ್, ಆಮೇಲೆ ಇಂಟರ್ನ್ಯಾಷನಲ್. ಸ್ಟೇಟ್ ಫಸ್ಟ್ ಬರ್ತೀರಾ, ನ್ಯಾಷನಲ್ ಆಡ್ತೀರಾ, ಸ್ಟೇಟ್ನ ರೆಪ್ರೆಸೆಂಟ್ ಮಾಡ್ತೀರಾ. ನ್ಯಾಷನಲ್ ಮೆಡಲ್ ಬಂದರೆ ನಿಮಗೆ ನ್ಯಾಷನಲ್ ಕ್ಯಾಂಪ್, ಇಂಡಿಯಾ ಕ್ಯಾಂಪ್ ಅಂತ ಹೇಳ್ತಾರೆ, ಅಲ್ಲಿ ನಿಮಗೆ ಚಾನ್ಸ್ ಸಿಗುತ್ತೆ. ಇಂಡಿಯಾ ಕ್ಯಾಂಪಿಂದ ನಿಮ್ಗೆ ಮತ್ತೆ ಟ್ರಯಲ್ಸ್ ಆಗುತ್ತೆ, ನೀವು ಇಂಡಿಯಾ ಆಡ್ಬೋದು. ನೀವು ಸ್ಟೇಟಲ್ಲಿ ಸೋತ್ಬಿಟ್ರೆ, ಇಲ್ಲ ನ್ಯಾಷನಲಲ್ಲೇ ಮೆಡಲೇ ಆಗಿಲ್ಲ ಅಂದರೆ ಆ ವರ್ಷ ಹೋಯಿತು. ಸೊ ಈ ಥರ ಸಿಚುವೇಷನಲ್ಲಿ ನನಗೆ ಡಿಫೆನ್ಸ್ ರಿಸೈನ್ ಮಾಡಿದಾಗ ನನಗೇನು PF ಏನು ಬಂತು, 5 ವರ್ಷ ಸರ್ವಿಸ್ ಮಾಡಿದ್ದಕ್ಕೇನು, ಅದು 4 ತಿಂಗಳಲ್ಲೇ ಖಾಲಿ ಆಯಿತು. 6 ತಿಂಗಳಲ್ಲೇ ಖಾಲಿ ಆಯಿತು ಅಂದ್ಕೊಳ್ಳಿ.
ನೆಕ್ಸ್ಟಿಗೆ ಏನು ಮಾಡ್ಬೋದು ನೀವು ಒಂದು ಜಿಮ್ಮಲ್ಲಿ ಆ್ಯಸ್ ಎ ಟ್ರೈನರಾಗಿ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಅವಾಗೆಲ್ಲ ಈ ಸ್ವಿಗ್ಗಿ ಝೊಮ್ಯಾಟೊ ಎಷ್ಟು ಟ್ರೆಂಡ್ ಇರಲಿಲ್ಲ. ಟ್ರೈನರಾಗಿ ಕೆಲಸ ಸ್ಟಾರ್ಟ್ ಮಾಡಿ ಆವಾಗ ಅಲ್ಲಿ ನನಗೆ ಕೆಲವು ಫ್ರೆಂಡ್ಸ್ಗಳು ಸಿಗ್ತಾರೆ, ನೀನು MMA ಸ್ಟಾರ್ಟ್ ಮಾಡ್ಬೋದು. ಅಲ್ಲಿ ನನಗೆ ಪುಪಿ ಅಂತ ಒಬ್ಬ ನಾರ್ತ್ UP ಅವನಿಗೆ MMA ಸಖತ್ತು ಕ್ರೇಜ್ ಇತ್ತು. ಅವ್ನಿಗೆ ರೆಸ್ಲಿಂಗ್ ಜೂಡೋ ಬಗ್ಗೆ ಕಲಿಬೇಕು. ಅವ್ನಿಗೆ ಗೊತ್ತಾಯ್ತು ನಾನು ರೆಸ್ಲರು ಜೂಡೋ ಅಂತ. ಅವನ ಮುಖಾಂತರ ನಾವಿಬ್ಬರು MMA ಟ್ರೈನಿಂಗ್ ಕಲಿಯೋಕ್ಕೆ ಶುರು ಮಾಡಿದ್ರಿ. ಸೊ ಏನು MMA ನಾನು ಏನಕ್ಕೆ ಶುರು ಮಾಡಿದ್ದು, MMA ಆಡಿದ್ರೆ ನನಗೊಂದು ಫೈಟ್ಸ್ ವಿನ್ ಮಾಡಿದ್ರೆ ನನಗೆ ಕ್ಯಾಶ್ ಪ್ರೈಸ್ ಸಿಗುತ್ತೆ. ಓಕೆ. ಈಗ ನಾನು ಕುಸ್ತಿಲಿ ಹೋಗಿ ಅಖಾಡದಲ್ಲಿ ಕುಸ್ತಿ ಆಡಿದೆ, ಒಂದು ಕುಸ್ತಿಗೆ ಅಂದರೆ 4-5 ಸಾವಿರ ಕೊಡ್ತಾರೆ. ಅಂದರೆ ನಾನು ಪ್ರೊಫೆಷ್ನಲ್ ಫೈಟ್ ಸ್ಟಾರ್ಟ್ ಮಾಡಿದೆ ಅಂದರೆ ಆಗಿನ ಟೈಮಲ್ಲಿ 40-50 ಸಾವಿರ ಸಿಗುತ್ತೆ ವಿನ್ ಆದರೆ. ಓಕೆ. ಒಂದು ಮ್ಯಾಚಿಂದ ಸರ್? ನಾನು ಹೇಳ್ತಿರೋದು 15 ವರ್ಷದಿಂದ ಮಾತು. ಹಾಂ, ಅವಾಗಿತ್ತು ಪ್ರೊಫೆಷ್ನಲ್ ಫೈಟು. ಪ್ರೊಫೆಷ್ನಲ್ ಫೈಟ್ಗಿಂತ ಮುಂಚೆ ನಿಮಗೆ ಅಮೇಚೂರ್ ಫೈಟ್ ಆಡಬೇಕಾಗತ್ತೆ. ಓಕೆ ಓಕೆ. ಹಾಂ, ಅಮೇಚೂರ್ ನಿಮ್ಗೆ ನೀವು ಗುರುತಿಸ್ಕೋಬೇಕು. ಎಲ್ಲರಿಗೂ ಕಾಂತರಾಜ ಯಾರು ಅನ್ನೋದು ಗೊತ್ತಾಗಬೇಕು. ಆವಾಗ ಪ್ರೊಫೆಷ್ನಲ್ ಈವೆಂಟ್ಸ್ ಆದಾಗ ಕಾಂತರಾಜ್ಗೆ ನಾವು ಪ್ರೊಫೆಷ್ನಲ್ ಫೈಟ್ ಕೊಡ್ತೀವಿ, ಪ್ರಮೋಷನ್ಸ್ ಇರುತ್ತೆ. ಇವಾಗ ಇಂಡಿಯಾನಲ್ಲಿ ಇಲ್ಲ ಅಂದರೂ ಒಂದು 10 MMA ಪ್ರಮೋಷನ್ಸ್ ಇದೆ. ಅವಾಗ ಇದ್ದಿದ್ದು ಒಂದೇ ಇಲ್ಲ ಅಥವಾ ಒಂದೇ ಸೂಪರ್ ಫೈಟ್ ಲೀಗ್ ಅಂತ. ಸೊ ಅವಾಗ ನಾನು ಹೇಳ್ದೆ, ನಾನು ಫಸ್ಟು ಪ್ರೊಫೆಷ್ನಲ್ ಫೈಟ್ ಮಾಡಿದಾಗ ನನಗೆ ಸಿಕ್ಕಿದ್ದು 40,000 ರೂಪಾಯಿ. ಸೊ ಅದಕ್ಕೂ ಮುಂಚೆ ನಾನೊಂದು 20 ಅಮೇಚೂರ್ ಫೈಟ್ಸ್ ಆಡಿದ್ದೀನಿ. ಆ್ಯಕ್ಷನ್ ಸೀನ್ಸ್ ನೋಡುವಾಗ ಆ್ಯಕ್ಷನ್ ಆಗುವಾಗ ನಾವು ಇನ್ವಾಲ್ವ್ ಆಗ್ತೀನಿ, ನಿಜ ಸರ್. ನಾವು ಹೊಡಿತಾ ಇದ್ದೀವಿ ಅನ್ನೋದು ಅದನ್ನು ನಮಗೆ ರಿಯಲ್ ಆಗಿ ನಮ್ಗೆ ಆಪರ್ಚುನಿಟಿ ಸಿಗ್ತಾ ಇದೆ ಅಂದಾಗ. ಸೊ ಬಿಕಾಸ್ ಆಫ್ ದಿಸ್ ಈಸ್ ದ ರೀಸನ್ ಯಾಕೆ MMA ಇಸ್ ಗ್ರೋಯಿಂಗ್ ವೆರಿ ಹೈಲಿ. ಇದೆಲ್ಲರಿಗೂ ಆಪರ್ಚುನಿಟಿ ಕೊಡ್ತಾ ಇದೆ. ಈಗ ಬಾಕ್ಸಿಂಗ್ ಅಂತ ಬಂದರೆ ಬಾಕ್ಸಿಂಗ್ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಪಂಚೆ ಮಾಡಬೇಕು, ಎಲ್ಬೋ ಹೊಡೆಯಂಗಿಲ್ಲ, ನೀ ಹೊಡೆಯಂಗಿಲ್ಲ. ಈ ಕಿಕ್ ಬಾಕ್ಸಿಂಗ್ ಅಂದರೆ ಬರೀ ಪಂಚು ಕಿಕ್ಸ್ ಅಷ್ಟೇ ಹೊಡಿಬೇಕು. ಓಕೆ ಓಕೆ ಓಕೆ. ರೆಸ್ಲಿಂಗ್ ಅಂದರೆ ಬರೀ ಗ್ರಾಪ್ಲಿಂಗ್ ಮಾಡಬೇಕು, ಕೆಳಾಗಬೇಕು, ಪಿನ್ ಡೌನ್ ಮಾಡಬೇಕು, ಚಿತ್ ಮಾಡಬೇಕು. MMA ಅಂದರೆ ನಿನ್ಗೆ ಫ್ರೀ ಸ್ಟೈಲ್ ಏನಾರು ಮಾಡ್ಕೋ, ಚೌಕಾದ್ರೂ ಹಾಕು, ಎದ್ದು ಕುಕ್ಕೋ, ಎಲ್ಬೋನಾದರೂ ಹೊಡಿ, ಏನಾದರೂ ಮಾಡೋ ಒಟ್ಟಿನಲ್ಲಿ ರೋಡ್ ಫೈಟೇ ಬಟ್ ಯು ಟ್ರೈನ್ಡ್, ಯು ಫೈಟ್ ಅಂಡರ್ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಅಂದರೆ ಗ್ರಾಯಿನ್ ಹೊಡೆಯೋ ಹೋಗಿಲ್ಲ, ಡ್ರಾಯಿಂಗ್ ಅಂದರೆ ಸೆಂಟರ್ ಪಾಯಿಂಟ್, ಹಾಂ ಓಕೆ ಓಕೆ ಓಕೆನಾ, ಅಲ್ಲಿ ಹೊಡೆಯೋಗಿಲ್ಲ, ಬ್ಯಾಕ್ ಆಫ್ ದ ಹೆಡ್ ಹೊಡೆಯೋಗಿಲ್ಲ. ಅಚ್ಚಾ. ಸೊ ಈ ಥರ ಕೆಲವೊಂದು ರೂಲ್ಸ್ ಇದೆ. ಯಾವ ಥರ ಅಮೇಚೂರ್ನಲ್ಲಿ ರಿಸ್ಟ್ರಿಕ್ಷನ್ ಇದೆ ರೂಲ್ಸು, ಪ್ರೊಫೆಷ್ನಲಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ ಇರಲ್ಲ. ಸರ್, ಈಗ ಜಾಬ್ ಕ್ವಿಟ್ ಮಾಡಿ ಬಂದ್ರಿ ಫ್ರೆಂಡ್ಸ್ MMA ಬಗ್ಗೆ. ಸೊ ಅದು ಹೆಂಗೆ ಸ್ಟಾರ್ಟ್ ಮಾಡಿದೆ ಸರ್ ಟ್ರೈನಿಂಗ್? ಅದೇ ಜಾಬ್ ಬಿಟ್ಟಾದಮೇಲೆ ಈಗ ನನಗೆ ಏನಕ್ಕೆ ಬಿಟ್ಟಿದ್ದು, ನಾನು ಸ್ಪೋರ್ಟ್ಸ್ ಮಾಡಬೇಕು ಮತ್ತು ಕಮ್ ಬ್ಯಾಕ್ ಮಾಡಬೇಕು, ಇಂಡಿಯಾ ಆಡಬೇಕು, ಏನೋ ಒಂದು ದೊಡ್ಡ ಅಚೀವ್ ಮಾಡಬೇಕು. ಯಾಕಂದರೆ ಐ ವಾಸ್ ಜಸ್ಟ್ 23-24. ಇನ್ನೂ ಟೈಮ್ ಇದೆ ನನಗೆ, ಇನ್ನೊಂದು 5, ಯಾಕಂದರೆ ಮ್ಯಾಕ್ಸಿಮಮ್ 30ವರೆಗೂ ಐ ಕ್ಯಾನ್ ಪುಷ್ ಅಂತ. ಸೊ ಬಿಟ್ಟಾದಮೇಲೆ ನನಗೆ ಜಾಬ್ ಬಂದ ನಂತರ ಏನು ಬಂತು ನನಗೆ ದುಡ್ಡು, ಅದೊಂದು 3-4 ಮಂತ್ಸಲ್ಲೇ ಖಾಲಿ ಆಗುತ್ತೆ. ನಿನಗೆ ಬೇಕಲ್ಲ ಇಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡು ರೆಂಟು, ಊಟದ ಖರ್ಚು. ಯಾಕಂದ್ರೆ ಸ್ಪೋರ್ಟ್ಸ್ ಮಾಡ್ತೀರಂದರೆ ಡಯಟ್ಗೂ ಫೋಕಸ್ ಮಾಡಲೇಬೇಕು. ಸೊ ಆಗ ನಾನೊಂದು ಜಿಮ್ಮನ್ನು ಆ್ಯಸ್ ಎ ಟ್ರೈನರಾಗಿ ಸ್ಟಾರ್ಟ್ ಮಾಡ್ತೀನಿ. ಟ್ರೈನರಾಗಿ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ನನಗೆ ಫ್ರೆಂಡ್ಸ್ ಆಗ್ತಾರೆ. ಬುಪ್ಪಿ ಅಂತ ನಾರ್ತ್, ಅವನಿಗೆ MMA ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಅವ್ನಿಗೆ ಗೊತ್ತಾಗುತ್ತೆ ನಾನು ರೆಸ್ಲರು, ನಾನು ಜೂಡೋ ಪ್ಲೇಯರ್ ಅಂತ. ಈಗ ನನ್ನ ಜೊತೆ ಟ್ರೈನಿಂಗ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ಇಬ್ಬರು ಸ್ಟಾರ್ಟ್ ಮಾಡ್ತೀರಿ MMA. ನನಗೆ ಸಕ್ಸಸ್ ಸಿಗ್ತಾ ಹೋಗುತ್ತೆ. ಫಸ್ಟ್ ಅಮೇಚೂರ್ ಫೈಟ್ ಸ್ಟಾರ್ಟ್ ಮಾಡಿ 2015 ಇಂಡಿಯಾನ ರೆಪ್ರೆಸೆಂಟ್ ಮಾಡಲಿಕ್ಕೆ ಚಾನ್ಸ್ ಸಿಗುತ್ತೆ, ವರ್ಲ್ಡ್ ಚಾಂಪಿಯನ್ಶಿಪ್. ಸೊ ಅಲ್ಲಿ ಹೋಗಿ ನಾನು 3rd ರೌಂಡಲ್ಲಿ ಲಾಸ್ ಆಗುತ್ತೆ ನಂದು. ಅದಾದ ನಂತರ ನಾನು ಬಂದು ಇಲ್ಲ, ನಾನು ಪ್ರೊ ಫೈಟ್ ಸ್ಟಾರ್ಟ್ ಮಾಡಲೇಬೇಕು. ಐ ಥಿಂಕ್ ಐ ಆಮ್ ರೀಚ್ ದಟ್ ಪ್ಲೇಸ್ ವೇರ್ ಐ ಕ್ಯಾನ್ ಸ್ಟಾರ್ಟ್ ಪ್ರೊಫೆಷ್ನಲ್ ಫೈಟ್ಸ್ ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಪ್ರೊಫೆಷ್ನಲ್ ಫೈಟ್ಸ್. 10-0 ಅನ್ಡಿಫೀಟೆಡ್ ಇಡ್ತೀನಿ. 10-0 ಸೂಪರ್ ಫೈಟ್ ಲೀಗ್ ಅಂತ ಆಗ ಇಂಡಿಯಲ್ಲಿ ಆಗ್ತಾ ಇರುತ್ತೆ. ಪಂಜಾಬ್ ಟೀಮ್ನ ರೆಪ್ರೆಸೆಂಟ್ ಮಾಡ್ತೀನಿ, ಪಂಜಾಬ್ ಟೀಮ್ದು ಕ್ಯಾಪ್ಟನ್ ಆಗಿರ್ತೀನಿ. ಫಸ್ಟ್ ಸೀಸನ್ದು ವಿನ್ನರ್ಸ್ ಆಗ್ತೀರಿ. ಸೆಕೆಂಡ್ ಸೀಸನ್ನು ಸೆಮಿಫೈನಲ್ ಲಾಸ್ ಆಗುತ್ತೆ ಟೀಮು. ಅದು ಟೀಮ್ ವೈಸ್ ಇರುತ್ತೆ. ಬಟ್ ಒಂದು ಟೀಮ್ ಅಂದಾಗ 6 ಫೈಟರ್ಸ್ ಇರ್ತಾರೆ, 6 ವೇಟ್ ಕೆಟಗರಿ. ನಾನು ವಿನ್ ಆಗ್ತಾಯಿದ್ದೆ, ಅದರ್ ಫೈಟರ್ಸ್ ಸೋತಾಗ ನಾವು ಕ್ವಾಲಿಫೈ ಆಗೋಲ್ಲ ನೆಕ್ಸ್ಟ್ ರೌಂಡ್ಸಿಗೆ. ಸೊ ಸೆಕೆಂಡ್ ಸೀಸನಲ್ಲಿ ಲಾಸ್ ಆಗುತ್ತೆ. ಸೊ 2 ಸೀಸನ್ ಆದಮೇಲೆ ಸೂಪರ್ ಫೈಟ್ ಲೀಗ್ ಕೆಲವೊಂದು ಇದರಿಂದ ಸ್ಟಾಪ್ ಆಗಿಬಿಡುತ್ತೆ. ಸೊ ಅವಾಗ ಅಂದರೆ 16-17 ಸ್ಟಾರ್ಟ್ ಆಗುತ್ತೆ. ನನಗೆ ಆ ಡ್ಯೂರೇಷನಲ್ಲಿ ನನಗಿದ್ದಿದ್ದು ಪ್ರಪಂಚ, ಕರ್ನಾಟಕ, ನಾನು ಡ್ಯೂಟಿ ಮಾಡ್ತಾಯಿದ್ದಿದ್ದು, ಅದು ಬಿಟ್ಟೆ ಈಗ ಟ್ರೈನರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನನಗೆ TV ಎಕ್ಸ್ಪೋಜರ್ ಸಿಗುತ್ತೆ.
ಫಸ್ಟ್ ಟೈಮ್ ಸೂಪರ್ ಫೈಟ್ ಲೀಗು ಸೋನಿ ಇ ಎಸ್ ಪಿನಲ್ಲಿ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ, ಲೈವ್ ಬರ್ತಾ ಇರುತ್ತೆ, ತುಂಬ ಜನ ಎಲ್ಲ ನೋಡ್ತಾರೆ, ಎಲ್ರಿಗೂ ಗೊತ್ತಾಗುತ್ತೆ ಕಾಂತ ಹೆಂಗಿತ್ತ ಮರ ಹೆಂಗಾಗ್ಬಿಟ್ಟ, ಓ ಟಿ ವಿಲೆಲ್ಲ ಬರ್ತಾ ಇದ್ದಾನೆ. ಜನದ ಕಣ್ಣಿಗೆ ಏನಾಗುತ್ತೆ ಅಂದರೆ ಆಗ ಟಿ ವಿಲಿ ಬಂದಿದ ತಕ್ಷಣ ನೀನು ದೊಡ್ಡ ಸ್ಟಾರ್ ಆಗಿಬಿಟ್ಟ, ಕೋಟಿಗಟ್ಟಲೆ ದುಡ್ಡು ಬಂದುಬಿಟ್ಟಿರುತ್ತೆ ನಿನಗೆ ಆ ಥರ. ಯಾಕಂದರೆ ನಮ್ಮ ಇಂಡಿಯನ್ ಮೆಂಟಾಲಿಟಿನೇ ಅದು. ಹಾಗೆ ಈಗ ಯಾರೊಂದು ಮೂವಿಲಿ ಮಾಡಿದ್ದಾನೆ ಅಥವಾ ಯಾವುದೋ ಸೀರಿಯಲ್ ಮಾಡಿದ್ದಾನೆ ಅಥವಾ ಒಂದು ಸೋಷಿಯಲ್ ಮೀಡಿಯಲ್ಲಿ ಸೆನ್ಸೇಷನ್ ಆಗಿದ್ದಾನೆ ಅಂದರೆ ಜನ ತಿಳ್ಕೊಳ್ಳೋದೇ ಆ ಥರ. ಅದೇ ಆಗ ಹೇಳಿದ್ನಲ್ಲ, ಸ್ಟಾರ್ಟಿಂಗಲ್ಲಿ ತುಂಬಾ ನಮ್ಮ ಇಂಡಿಯಲ್ಲಿ ಎಸ್ಪೆಷಲಿ ತುಂಬ ಕಮ್ಮಿ ಸಿಗೋದು ಫೈಟಿಗೆ ದುಡ್ಡು. ಆವಾಗ ತಾನೇ ನಮಗೇನೆಂದರೆ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಸ್ಟಾರ್ಸ್ ಮ್ಯಾನೇಜ್ಮೆಂಟ್ ಸೈನ್ ಮಾಡಿಸ್ತಾರೆ. ಅದರಲ್ಲಿ ಕೆಲವೊಂದು ಇರುತ್ತೆ, ಹೇಗೆಂದರೆ ಅವರು 30% ತೊಗೊಳ್ತಾರೆ ನಮ್ಗೆ ಬರೋ ಇದರಲ್ಲಿ. ಅದಾದ ನಂತರ 10% TDS GST ಎಲ್ಲ ಕಟ್ಟಾಗಿ ನಾವು ಒಂದು ಫೈಟಿಂದ 4 to 5 lakhs ತೊಗೊಳ್ತಿದ್ರೆ ಕೈಗೆ 1-2 ಲಕ್ಷ ಸಿಗುತ್ತೆ. ಸೊ ಆ ಥರ ನಮ್ಗೆ ಅವಾಗೇನು 5,000ಕ್ಕೆ ಟ್ರೈನರಾಗಿ ಕೆಲಸ ಮಾಡ್ತಿರೋನೆ ಸಡನ್ನಾಗಿ 1-2 ಲಕ್ಷ ಸಿಗುತ್ತೆ ಅಂದರೆ ಫೈನ್ ಅನಿಸುತ್ತೆ. ಬಟ್ ಅದು ಹೋಗ್ತಾ ಹೋಗ್ತಾ ಲಾಂಗ್ ಟರ್ಮ್ಗೆ ಸಪೋರ್ಟ್ ಆಗಲ್ಲ. ಆವಾಗ ಯಾವುದೇ ಸ್ಪಾನ್ಸರ್ ಇರೋದಿಲ್ಲ, ಯಾರು ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು ಅಥವಾ ಈವನ್ ಆ ಟೈಮ್ನಲ್ಲಿ ಈ ಇನ್ಸ್ಟಾಗ್ರಾಮ್ ಎಲ್ಲ ಏನಿದೆ ಅಷ್ಟು ಫೇಮಸ್ ಇರಲಿಲ್ಲ. ಈವನ್ ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ದು 2017 17 ಅಕ್ಟೋಬರ್ ಅಂದ್ಕೊಳ್ತೀನಿ. ಅದು ನಾನು ಮಾಡ್ತಾ ಇರಲಿಲ್ಲ, ಯಾಕಂದರೆ ನಾನು ಕಾಲೇಜ್ ಡೇಸಲ್ಲಿ ಫೇಸ್ಬುಕ್ನ ನಾವು ಏನೋ ಕಾಲೇಜ್ ಹೋಗುವಾಗ ಏನೋ ಸೈಬರ್ಗೆ ಹೋಗಿ ಏನೋ ಫೇಸ್ಬುಕ್ ಅಂತ ಇದೆ, ನಾವು ಫ್ರೆಂಡ್ಸ್ ಆಗ್ಬೋದು. ಆಗಿನ ಟೈಮ್ ಹೇಳ್ತೀನಲ್ಲ ಫೇಸ್ಬುಕ್ದು, ಹೌದಾ ಫೋಟೋ ಅಂತ ಆಗ್ಬೋದಾ, ನೋಡ್ಬೋದಾ, ಅವ್ರು ನೋಡ್ಬೋದಾ, ಫೋನ್ ಬೇಡವಾ ನೋಡೋಕ್ಕೆ, ಆ ಥರ ಒಂದು ಕ್ಯೂರಿಯಾಸಿಟಿ. ಅವಾಗ ಆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮು ಆ ಫೋಟೋ ಅಪ್ಲೋಡ್ ಮಾಡು, ಅವರು ನಿಮಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬೋದು, ಒಂಥರ ಎಕ್ಸೈಟ್ಮೆಂಟ್ ಅವಾಗ ಫೇಸ್ಬುಕ್ ಅನ್ನೋದು. ಅಂದರೆ ಅಷ್ಟು ಆ್ಯಕ್ಟಿವ್ ಇಲ್ಲ, ಯಾಕಂದರೆ ಅದು ನಿಮಗೆ ನೋಡಬೇಕಂದ್ರೆ ಸೈಬರ್ಗೆ ಹೋಗಬೇಕು, ಇಲ್ಲ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇರಬೇಕು. ನಾವು ಅವಾಗೆಲ್ಲ 1100 ಇಟ್ಕೊಳ್ಳೋದೇ ಹೆಚ್ಚು. ಸೊ ಆ ಥರ ಇದರಲ್ಲಿ ಆಗೆಲ್ಲ ಏನು ಸೋಷಿಯಲ್ ಮೀಡಿಯಾ ಅಷ್ಟು ಈಗಿರೋಷ್ಟು ಕ್ರೇಜ್ ಇರಲಿಲ್ಲ. ಆಮೇಲೆ ನಮಗೆ ನಾವು ನಮ್ಮ ಲೈಫ್ ಸ್ಟೈಲ್ನ ಜನಕ್ಕೆ ತೋರಿಸೋ ಅವಶ್ಯಕತೆನೇ ಇರಲಿಲ್ಲ. ಬಟ್ ಕ್ರಮೇಣ ಏನಾಯಿತು ಅಂದರೆ, ಓಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೋಷಿಯಲ್ ಮೀಡಿಯಾ, ಆ್ಯಕ್ಟಿವ್ ಆಗಿರೋದು, ಜನಕ್ಕೆ ತೋರಿಸೋದು, ನಾವೇನು ಅಂತ ತಿಳಿಸೋದು, ಇದೊಂದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು. ಸೊ ಹಾಗಾಗಿ 2017 ನಾನು ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಆಗ್ತಾ ಬಂದೆ. ಸೊ ಬಟ್ ಯಾವುದೇ ಸ್ಪಾನ್ಸರ್ಶಿಪ್ ಇರಲ್ಲ. ಈಗ ನಾನು ಒಂದು ಫೈಟ್ ಮಾಡಿದ್ರೆ 2-3 ಲಕ್ಷ ಸಿಗತ್ತಾ, ಮತ್ತು ಥೈಲ್ಯಾಂಡ್ಗೆ ಹೋಗು, ಇಲ್ಲ ಇಂಡೋನೇಷ್ಯಾ ಹೋಗು, ಇಲ್ಲ ದುಬೈಗೆ ಹೋಗು, ಅಲ್ಲಿ 1 month 1.5 month ಇರು, ಬೇರೆ ಒಂದು ಫೈಟ್ ಟೀಮ್ ಇರುತ್ತೆ, ಫೈಟ್ ಟ್ರೈನಿಂಗ್ ಮಾಡು, ಕಲಿ ಯಾವ ಥರ ಸ್ಕಿಲ್ಸು, ಯಾವ ಥರ ಫೈಟ್ ಮಾಡಬೇಕು. ನಾನು ಆಗ ಸ್ಟಾರ್ಟ್ ಮಾಡಿದ್ದು 2016 19ವರೆಗೂ 3 to 4 years ನಾನು 10 ಪ್ರೊಫೆಷನಲ್ ಫೈಟ್ಸ್ ಮಾಡಿದೆ, ಇನ್ಕ್ಲೂಡ್ ಇಂಟರ್ನ್ಯಾಷನಲ್ ಫೈಟ್ಸು. 10-0 ಅನ್ಡಿಫೀಟೆಡ್ ಇದ್ದೆ. ಐ ವಾಸ್ ಇನ್ ಪೀಕ್ 26-27 ನನ್ನ ಏಜು. ಹೇಗಂದರೆ ಲೈಕ್ ಎಲ್ಲ ಇವನು ಏನು ಒಂಥರ ಅನ್ಡಿಫೀಟೆಡ್ ಬೇರೆ, ಆ ಫಿಸಿಕ್ಕು, ಆ ಸ್ಪೀಡು, ಆ ಒಂದು ರಗಡ್ನೆಸ್, ಟಫ್ನೆಸ್ಸು, ರಿಯಲ್ ಇಂಡಿಯನ್ ಫೈಟರ್ ಏನು ನಾನು ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಆ ಒಂದು ಮೈಂಡ್ಸೆಟ್ಟಲ್ಲಿದ್ದೆ. ಈ ಒಂದು ಸಿಚುವೇಷನಲ್ಲಿ ಲೈಫಲ್ಲಿ ಒಮ್ಮೆ ಕೆಲವೊಂದು ಆಗತ್ತಲ್ಲ, ನಾವೇನೋ ಒಂದು ಸಾಧನೆ ಮಾಡೋಕೆ ಹೋಗಿದ್ರೆ ಲೈಫಲ್ಲಿ ಯಾರು ಎಂಟ್ರಿ ಕೊಡ್ತಾರೆ, ನಮ್ಮ ಗುರಿನೇ ಒಂದಿರತ್ತೆ, ಎಲ್ಲ ಜೊತೆಗಿರ್ತೀವಿ, ಬದುಕ್ತೀವಿ, ಭಾಳ ಕನಸುಗಳು ಕಾಣಿಸ್ತಾರೆ, ಮತ್ತು ಒಂದು ದಿವಸ ಅದು ಬ್ರೇಕ್ ಆಗುತ್ತೆ. ಸಮ್ಟೈಮ್ಸ್ ಹೇಗಾಗ್ಬಿಡುತ್ತೆ ಅಂದರೆ, ಚಿಕ್ಕ ವಯಸ್ಸಿಂದ ನೀವು ಒಬ್ಬರೇ ಬೆಳೆದು ಅನಿಸುತ್ತೆ, ಇಲ್ಲಪ್ಪ ಪ್ರೀತಿ ಪ್ರೇಮ ಇಲ್ಲ ಅವೆಲ್ಲ ಬೇಡ, ನಮ್ಮ ಗುರಿ ಬಗ್ಗೆ ಇರಬೇಕು ಅಂತ. ಎಲ್ಲ ಒಂದು ಕಡೆ ಲೋನ್ಲಿನೆಸ್ ಅಂದಾಗ ಯಾರೊಬ್ರು ಜೆನ್ಯೂನಾಗಿ ನಿಮಗೆ ಇರ್ತೀವಿ ಜೊತೆ ಅಂತ ಬರ್ತಾರೆ, ಆಗಲ್ಲ. ಆಗ ಅದು ಸಮ್ಟೈಮ್ಸ್ ಬ್ರೇಕ್ ಆಗುತ್ತೆ. ಅದೆಲ್ಲ ಹೊಸದು ನಿಮಗೆ, ಅದನ್ನು ತಡ್ಕೊಳ್ಳೋದು ಇರುತ್ತಲ್ಲ, ಕಷ್ಟ ಆಗುತ್ತೆ. ಸೊ ಆ ಒಂದು ಫೇಸಲ್ಲಿ ಲೈಫ್ ಹೋಗೋದು, ಅದೇ ಟೈಮಲ್ಲಿ ಇಂಜುರೀಸ್ ಆಗೋದು, ನನ್ನ ಶೋಲ್ಡರ್ ಡಿಸ್ಲೊಕೇಟ್ ಆಗ್ತಾಯಿತ್ತು, ಮತ್ತು ಲೈಕ್ ಸಡನ್ ಲಾಸ್ನ ನೋಡ್ಲಿಕ್ಕೆ ಶುರು ಮಾಡಿದೆ. 2 ಫೈಟ್ ಸಡನ್ ಲಾಸ್ ಆಯಿತು. ಅದಾದ ನಂತರ ಕೋವಿಡ್ ಆಯಿತು. ತುಂಬಾ ಹೇಳ್ತಾ, ಯಾಕಂದರೆ ಸಡನ್ ಪೀಕಲ್ಲಿದ್ದು ಒಳ್ಳೆ ಫಾರ್ಮಲ್ಲಿದ್ದು ಅವನಿಗೆ ಲೈಫಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದೆಲ್ಲ ಆದಾಗ ಮತ್ತೆಲ್ಲ ಫಾಲ್ ಡೌನು ಎಲ್ಲ ಮುಗೀತು. ಯಾಕಂದರೆ ಆ ಟೈಮಲ್ಲಿ ಎಲ್ಲ ಫೈಟ್ ಮಾಡಿ ಏನೋ ಸ್ವಲ್ಪ ದುಡ್ಡನ್ನ ಜೋಡಿಸಿರ್ತೀರಿ, ಹೊಸದಾಗಿ ನಾವೇನೋ ಸ್ಟಾರ್ಟ್ ಮಾಡೋಣ ಅಂತ ಇರುತ್ತೆ. ಸೊ ಈ ಥರ ಸಿಚುವೇಷನಲ್ಲಿ ನಮ್ಮ ಲೈಫ್ನ ನಾವು ಹೇಗೆ ನಾವು ದಾರಿಲಿ ಟ್ರ್ಯಾಕಲ್ಲಿ ಇಟ್ಕೋಬೇಕು. ನನಗೆ ಅಕಸ್ಮಾತ್ ನಾನು ಈ ಸ್ಪೋರ್ಟ್ಸ್ ಅನ್ನೋ ಒಂದು ಫೀಲ್ಡಲ್ಲಿ ಬಂದಿಲ್ಲ ಅಂದಿದ್ರೆ, ಯಾಕೆ ಮತ್ತೆ ಈ ಒಂದು ಕಾಂತಾರ ಜಯಕಾಸ ಐ ಕ್ಯಾನ್ ಕಮ್ ಬ್ಯಾಕ್. ನಮ್ಮ ಲೈಫಲ್ಲಿ ಎಷ್ಟೇ ಪರ್ಸ್ನಲ್ ಪ್ರಾಬ್ಲಮ್ ಬರಲಿ,
ಲವ್ ಫೇಲ್ಯೂರ್ ಆಗಲಿ, ಏನೇ ಒಂದು ಫ್ಯಾಮಿಲಿ ಇಶ್ಯೂಸ್ ಆಗಲಿ, ಫೈನಾನ್ಷಿಯಲ್ ಆಗಲಿ, ಡೆಫಿನೆಟ್ಲಿ ವಿ ಕ್ಯಾನ್ ಓವರ್ಕಮ್ ಫ್ರಮ್ ಎವ್ರಿಥಿಂಗ್. ಪೇಷನ್ಸ್ ಬೇಕು. ಟೈಮ್ ಚೇಂಜಸ್ ಎವ್ರಿಥಿಂಗ್ ಆ್ಯಂಡ್ ಟೈಮ್ ಮೀನ್ಸ್ ಎವ್ರಿಥಿಂಗ್. ಓಕೆ, ನಮ್ಗೆ ಗೊತ್ತಾಗುತ್ತೆ ಯಾವುದು ಸರಿ ಯಾವುದು ತಪ್ಪು. ನಾವು ತಪ್ಪು ಮಾಡಿದ್ಮೇಲೆ ಮುಂದೆ ನಾವು ಲೈಫಲ್ಲಿ ಯಾವುದೇ ತಪ್ಪು ಮಾಡ್ಲಿಕ್ಕೆ ಹೋಗಲ್ಲ. ನಮ್ಗೆ ಪಾಠ ಕಲ್ತಿರ್ತೀವಿ. ನಿಜ ಸರ್. ಏನಂದರೆ ಎಸ್ಪೆಷಲಿ ನಾವು ಮೆನ್ಸ್ ಏನಂದರೆ ನಾವು ಯಾವುದೇ ರೀತಿಯಿಂದನೂ ಓವರ್ಕಮ್ ಮಾಡ್ತೀವಿ. ದುಡ್ಡಿಲ್ವಾ, ನೋ ಪ್ರಾಬ್ಲಮ್. ಮನೇಲಿ ಯಾರಿಗಾರು ಹೆಲ್ತ್ ಇಶ್ಯೂ ಇದೆಯಾ, ಅಪ್ಪಂಗೆ ಏನಾಯಿತು, ಅಮ್ಮಂಗೆ ಏನಾಯಿತು ಅಂದರೆ, ನನಗೆ ಅಮ್ಮನಿಗೆ ನಾನು ಭೋಪಾಲ್ನಲ್ಲಿ ಇದ್ದೆ, ವರ್ಕ್ ಮಾಡ್ತಾಯಿದ್ದೆ ಸಾಯಲ್ಲಿ. ಅವಾಗ ನಮ್ಮ ಅಮ್ಮಗೂ ಹಾರ್ಟ್ ಅಟ್ಯಾಕ್ ಆಯಿತು, ಓಪನ್ ಹಾರ್ಟ್ ಸರ್ಜರಿ ಆಯಿತು. ಆಲ್ಮೋಸ್ಟ್ 1 ತಿಂಗಳು ಅವ್ರು ಹಾಸ್ಪಿಟಲಿದ್ದರು. ಅಂದರೆ ತುಂಬ ಹೆಲ್ತ್ ಇಶ್ಯೂ ಆಯಿತು. ನಾಟ್ ಅವ್ರಿಗೆ ಶುಗರ್ ಇತ್ತು, BP ಇತ್ತು, ಆಮೇಲೆ ಏನೋ ಸರ್ಜರಿ ಮಾಡೋಕ್ಕೆ ಹೋದರೆ ಕ್ರಿಯಾಟಿನ್ ಲೆವೆಲ್ ಜಾಸ್ತಿ ಇರುತ್ತೆ, ಕಿಡ್ನಿ ಎಫೆಕ್ಟ್ ಆಗುತ್ತೆ, ಬ್ರೈನ್ ಸ್ಟ್ರೋಕ್ ಆಗುತ್ತೆ, ಏನೋ ಒಂದು ರೀಸನ್ ಇತ್ತು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಏನಂದರೆ, ನಾನು ಯಾರಿಗೋಸ್ಕರ ಇದೆಲ್ಲ ಮಾಡ್ತಾಯಿದ್ದು, ನನ್ನ ಅಮ್ಮನಿಗೋಸ್ಕರ ಮೇನ. ಈಗ ಅಮ್ಮನೇ ಇಲ್ಲ ಅಂತ ಆಗಿಬಿಟ್ರೆ ಮಾಡಿ ಏನು ಪ್ರಯೋಜನ? ಅಂಥ ಒಂದು ಸಿಚುವೇಶನ್ ನಾನು ಓವರ್ಕಮ್ ಮಾಡಿದೆ ನಾನು. ಯಾಕಂದರೆ ನನಗೆ ನನ್ನ ಅಮ್ಮನೇ ಇಲ್ಲ. ಸೊ ಆ ಒಂದು ಮೈಂಡ್ಸೆಟ್ಟು, ತಾಯಿ ಪ್ರೀತಿನಾಗಿರ್ಬೋದು, ಅದು ಆರೈಕೆ ಆಗಿರ್ಬೋದು, ಅದು ಯಾರಿಂದನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆಮೇಲೆ ನಿಮ್ಮ ಹತ್ರ ಸ್ವಲ್ಪ ದುಡ್ಡಿರುತ್ತೆ, ಆಗೆಲ್ಲ ಹೋಗಿ ಖಾಲಿ ಆಗುತ್ತೆ, ಏನೂ ಇರಲ್ಲ. ಜನದ ಕಣ್ಣಿಗೇನು ಇವನು ಇಂಟರ್ನ್ಯಾಷನಲ್ ಫೈಟರು, ಟಿ ವಿಲೆಲ್ಲ ಬಂದಿದ್ದಾನೆ. ಬಟ್ ನಮ್ಮ ಸ್ಟೋರಿ ನಮ್ಗೆ ಗೊತ್ತಿರುತ್ತೆ ಕತೆ. ಇಟ್ಸ್ ರಿಯಾಲಿಟಿ. ನಾವು ಯಾರಿಗೂ ಶೋ ಆಫ್ ಮಾಡೋದು ಬೇಕಾಗಿಲ್ಲ. ದಿಸ್ ಈಸ್ ದ ರಿಯಾಲಿಟಿಪ್ಪ. ನೀನು ಸ್ಪೋರ್ಟ್ಸಲ್ಲಿ ಇದೆಯಾ, ದುಡ್ಮೆ ಮಾಡ್ತಿದ್ಯಾ, ಸೇವಿಂಗ್ಸ್ ಮಾಡು. ಅದ್ರ ಜೊತೆಗೆ ನೀನು ಫೈಟ್ ಮಾಡ್ತಿಲ್ಲ, ನೀನು ಸ್ಪೋರ್ಟ್ಸಲ್ಲಿಲ್ಲ ಅಂದ್ರೂ ಬೇರೆ ಯಾವುದಾದ್ರು ಹೊರಗಡೆಯಿಂದ ಇನ್ಕಮ್ ಸೋರ್ಸ್ ಮಾಡ್ಕೊ. ಆ ಒಂದು ಬುದ್ಧಿವಂತಿಕೆ ಬೆಳೆಸ್ಕೊ. ಅದಕ್ಕೆಲ್ಲ ಏನು ಎಜುಕೇಷನ್. ಸೊ ನನಗೆ ಗೊತ್ತಿತ್ತು. ಹಾಗಾಗಿ ನಾನು NIS ಅಲ್ಲಿ ಸ್ಪೋರ್ಟ್ಸ್ ಕೋಚಿಂಗ್, ಡಿಪ್ಲೊಮಾ ಇನ್ ಸ್ಪೋರ್ಟ್ಸ್ ಕೋಚಿಂಗ್ ಟ್ರೈನಿಂಗ್ ಮುಗಿಸ್ಕೊಂಡೆ. ಅದರಿಂದ ನನಗೆ ಸಾಯಲ್ಲಿ ಜಾಬ್ ಆಯಿತು, ಸ್ಪೋರ್ಟ್ಸ್ ಥೆರಪಿ ಇಂಡಿಯಲ್ಲಿ. ಅಲ್ಲೂ ಕೂಡ ನಾನು ವರ್ಕ್ ಮಾಡ್ತಾಯಿದ್ದೆ. ಅಲ್ಲಿ ನನಗೆ ಆಲ್ಮೋಸ್ಟ್ 1 lakh ಸ್ಯಾಲ್ರಿ ಸಿಗ್ತಾಯಿದ್ದಾಗ ನಾನು ಆ ಜಾಬ್ನ ರಿಸೈನ್ ಮಾಡಿದೆ. ಅಯ್ಯೋ, ನಾನು ಲಾಸ್ಟ್ ಇಯರ್ ರಿಸೈನ್ ಮಾಡಿದ್ದು. ಸೊ ಅಂದರೆ ಜನ ಹೇಳೋದು, ನಿನಗೇನು ಹುಚ್ಚನ, ಯಾಕೆ ಸೆಂಟ್ರಲ್ ಹುಚ್ಚ, 2 ಸಲ ಯಾರು ಬಿಡ್ತೀಯ, ಮಾಡೋ ತಾನೇ. ನಾನು ಹೇಳಿದೆ, ಇಲ್ಲಪ್ಪ, ನನಗೆ ಆ ಜಾಬ್, ನನಗೆ ಆ ಫೀಲ್ಡಲ್ಲಿ ನಾನು ಕೋಚ್ ಆಗಿದ್ದೆ. ಯಾಕಾಗಿದ್ದೆ ಅಂದರೆ, ನಾನು ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೆ, ಜೂಡೋ ಕೋಚು. ಭೋಪಾಲ್ ಸಹಲಿದ್ದೆ, ಲಕ್ನೋ UP ಯಲ್ಲಿದ್ದೆ 2 ವರ್ಷ. ಮತ್ತು ಬ್ಯಾಂಗ್ಳೂರು ಟ್ರಾನ್ಸ್ಫರ್ ಆಗಿ ಬಂದೆ. ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡಿದೆ 4 ವರ್ಷ. ಮತ್ತು ಅದಾದ್ಮೇಲೆ ಮತ್ತೆ ಟ್ರಾನ್ಸ್ಫರ್ ಮಾಡ್ತಾರೆ. ಯು ನಾಟ್ ಗೋನ್ ಸ್ಟೇ ಇನ್ ಒನ್ ಪ್ಲೇಸ್. ಹೌದು ಸರ್. ಓಕೆ, ಕೀಪ್ ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲೊಂದು 4 ವರ್ಷ ಇರು, 3 ವರ್ಷ ಇರು, ಅಲ್ಲೊಂದು 3 ವರ್ಷ ಇರು. ನನಗೆ ಇದೇನಾಯಿತು ನನಗೆ, ನಾನು ಏನಕ್ಕೂ ಸ್ಟಾರ್ಟ್ ಮಾಡಿದೆ, ಏನೋ ಮಾಡ್ತಾಯಿದ್ದೀನಿ ಅಂತ. ಮತ್ತೆ ಇಲ್ಲ. ಸೊ ಈಗ ನಾನು ಒಂದು ಕಡೆ ಇರಬೇಕು, ನನ್ನ ಪ್ಯಾಷನ್ನು ಕೂಡ ನಾನು ಫಾಲೋ ಮಾಡಬೇಕು. ನಾನು ಸಮ್ಟೈಮ್ಸ್ ನಾನು ಏನು ಥಿಂಕ್ ಮಾಡೋದು ಅಂದರೆ, ನಾನು ಇದು ಚೂಸ್ ಮಾಡಿದ್ದೇನೋ. ಈಗ ಎಲ್ಲರೂ ವರ್ಕ್ ಮಾಡ್ತಾರೆ, ಅರ್ನ್ ಮಾಡ್ತಾರೆ, ಓಕೆ. ನಾನು ಹೆಲ್ದಿಯಾಗೂ ಇರಬೇಕು, ಫಿಟ್ಟಾಗೂ ಇರಬೇಕು, ನಾನು ಅರ್ನ್ ಕೂಡ ಮಾಡಬೇಕು, 4 ಜನಕ್ಕೆ ಇನ್ಸ್ಪಿರೇಷನ್ ಆಗಬೇಕು. ಅಂದರೆ ಅದೇ ಫೀಲ್ಡು ನನ್ನ ಕೋಚ್, ನಾನು ಅಕಾಡೆಮಿ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾಗಿ ನನ್ನ ಫ್ರೆಂಡ್ಸು ಅವ್ರ ಸರ್ಕಲಲ್ಲೇ ಈಗ ಅಕಾಡೆಮಿನ ಇನ್ವೆಸ್ಟ್ಮೆಂಟ್ ಎಲ್ಲ ನಾನು ಒಂದು 3 ಜನ ಪಾರ್ಟ್ನರ್ಶಿಪ್ಪಲ್ಲಿ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದೀರಿ. ಈಗ ಓಕೆ, ಒಂದು ಲೆವೆಲ್ಗೆ ಜನಕ್ಕೆ ಗೊತ್ತಾಗ್ತಾ ಇದೆ, ಚೆನ್ನಾಗಿ ಆಗ್ತಾಯಿದೆ. ಬಟ್ ಬ್ಯಾಂಗ್ಳೂರು ಅಂತ ಸಿಟಿನಲ್ಲಿ, ಅದು ಕೋರಮಂಗಲ ಮೇನ್ ಇದರಲ್ಲಿ ಎಕ್ಸ್ಪೆನ್ಸಿವ್ ಜಾಗ, ರೆಂಟ್ ಕಟ್ಟಿ ಜನಕ್ಕೆ ಈಗ ನಾವು ಒಂದು 5,000 7,000 ಫೀಸ್ ಇಟ್ಟಿದ್ರೂ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಈಗ ನಾವು ಅದಕ್ಕೆ ಅಂತ ಈಗ ಸ್ಟೂಡೆಂಟ್ಸ್ಗೆ ಸಪ್ರೇಟು ಚೀಪ್ ಆ್ಯಂಡ್ ಬೆಸ್ಟಲ್ಲಿ, ಮತ್ತು ಸ್ವಲ್ಪ ಅಡಲ್ಟ್ಸ್ಗೆ ಸಪ್ರೇಟು, ಆಮೇಲೆ ಗರ್ಲ್ಸು ವುಮೆನ್ಸ್ಗೆ ಸಪ್ರೇಟು ಫೀಸ್ ಸ್ಟ್ರಕ್ಚರ್ ಎಲ್ಲ ಮಾಡಿದ್ದಾರೆ. ಆಮೇಲೆ ಕಮರ್ಷಿಯಲಿ ಆಗಿ ನಿಮಗೆ ಥ್ರೂ ಮಾರ್ಷಲ್ ಆರ್ಟ್ ಹೇಗೆ ಫಿಟ್ನೆಸ್ನ ನೀವು ಕಂಡ್ಕೋಬೋದು. ಓಕೆ. ಆಮೇಲೆ ಸ್ಕೂಲ್ ಕಾಲೇಜ್ ಕಿಡ್ಸು ಮಾರ್ಷಲ್ ಆರ್ಟಲ್ಲಿ ಹೇಗೆ, ಎಸ್ಪೆಷಲಿ ಮೇನ್ಲಿ ಫೋಕಸ್ಡ್ ಆನ್ ಬಾಕ್ಸಿಂಗ್, ಜೂಡೋ, ರೆಸ್ಲಿಂಗ್. ದೀಸ್ ಆರ್ ದ 3 ಒಲಿಂಪಿಕ್ ಸ್ಪೋರ್ಟ್ಸ್, ಕಾಂಬ್ಯಾಟ್ ಸ್ಪೋರ್ಟ್ಸ್. ಓಕೆ, ನೀವು ಸ್ಕೂಲ್ ಕಾಲೇಜ್ ಕಾಂಪಿಟೇಷನ್ಸ್ ಆಗುತ್ತೆ. ನೀವು ಸ್ಕೂಲಲ್ಲಿದ್ದೀರಾ, ಕಾಲೇಜಲ್ಲಿದ್ದೀರಾ, ನ್ಯಾಷನಲ್ ಮೆಡಲ್ ಮಾಡಿ ನಿಮಗೆ CETಲಿ ರ್ಯಾಂಕಿಂಗ್ ಬಂದಿಲ್ಲ ಅಂದರೆ ಪರವಾಗಿಲ್ಲ, ಯಾವುದಾದ್ರು ಬೆಸ್ಟ್ ಕಾಲೇಜಲ್ಲಿ ನಿಮ್ಗೆ ಸ್ಪೋರ್ಟ್ಸ್ ಕೋಟಲ್ಲಿ ಸಿಗುತ್ತೆ. ಓಕೆ, ಹಂಗೂ ಇದೆಯಲ್ಲ ಸರ್. ಜನಕ್ಕೆ ತುಂಬ ಜನ ಗೊತ್ತಿಲ್ಲ. ಅವ್ರಿಗೆ ಎಷ್ಟು ನ್ಯಾಷನಲ್ ಮೆಡಲ್ ಬರುತ್ತೆ, ಅವ್ರಿಗೆ ರ್ಯಾಂಕಿಂಗ್ಸ್ ಇರುತ್ತೆ. ಈಗ ಎವ್ರಿ ಸ್ಪೋರ್ಟ್ಸ್ ಈಗ ಯಾವುದೇ ಗೌರ್ಮೆಂಟ್ ಜಾಬ್ ಕಾಲ್ಫಾರ್ಮ್ ಆಗಲಿ 2% ಏನೋ ರಿಸರ್ವೇಷನ್ ಸ್ಪೋರ್ಟ್ಸ್ ಕೋಟಾಗೆ ಫಿಕ್ಸ್ ಆಗಿದೆ. ಈಗ
ಮತ್ತು ಸ್ಕಾಲರ್ಶಿಪ್ ಸಿಗ್ತಾ ಇದೆ, ಲ್ಯಾಕ್ಸ್ ಆಫ್ ರುಪೀಸ್ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ನಮ್ಮ ಹಣೆ ಬರ ಹೇಗಿತ್ತಂದರೆ ನಾವೆಲ್ಲ ಸ್ಟಾರ್ಟ್ ಮಾಡುವಾಗ SC ST ಸ್ಟೇಟ್ ಮೆಡಲ್ ಮಾಡು ನಿಂಗೆ 1 ಲಕ್ಷ. ನಾವು ಜನರಲ್ ಕಾಸ್ಟಲ್ಲಿ ಎಲ್ಲಿ ಹೋಗಬೇಕು, ಜನರಲ್ ಕಾಸ್ಟಲ್ಲಿ ಬಡವರೇ ಇಲ್ವಾ? ಇದೊಂದು ಸ್ವಲ್ಪ ಚೇಂಜಸ್ ಆಗಬೇಕು. ನಾವು ಹೇಳೋದು ಕ್ಯಾಸ್ಟಿಸಮ್ ರಿಸರ್ವೇಷನ್ ತೆಗೀರಿ ಅಂತ ಹೇಳಲ್ಲ. ನೋಡಿ ಜನರಲ್ ಕಾಸ್ಟಲ್ಲೂ ಬಡವರು ಇದ್ದಾರೆ ಅಂತ ಹೇಳ್ತಿದ್ರೆ ನಮಗೆ. ಈಗ ನಾವು ಸ್ಕೂಲಲ್ಲಿದ್ದಾಗಲೂ ಅಷ್ಟೇ SC ST ಅವರಿಗೆಲ್ಲ ಫ್ರೀ ಬುಕ್ಕು, ಫ್ರೀ ಬ್ಯಾಗು, ಫುಡ್ಡು ಎಲ್ಲ ಸಿಗೋದು. ಸೈಕಲೆಲ್ಲ ನಾವು ಮುಖ ನೋಡ್ಕೊಂಡಿರೋರು. ನಾವು ಬಂದು ನಮ್ಮಮ್ಮನ ಹತ್ರ ಕೇಳೋರು, ಯಾಕಮ್ಮ ನಾವು ಜನರಲ್ ಕ್ಯಾಸ್ಟು, ನೀವು SC ST ಆಗಿರ್ಬೇಕಾಗಿತ್ತಲ್ಲ ಅಂತ ನಾವು. ಸೊ ಈಗ ಸ್ಪೋರ್ಟ್ಸ್ ಮಾಡುವಾಗಲೂ ಅಷ್ಟೇ ನ್ಯಾಷನಲ್ ಮೆಡಲ್ ಆದ್ರೂ SC ST ಸೀನಿಯರ್ ನ್ಯಾಷನಲ್ 3 lakhs 5 lakhs ಇದೆ ಈಗಲೂ. ಸೀನಿಯರ್ ನ್ಯಾಷನಲ್ ಮೆಡಲ್ ಬಂದರೆ, ಜೂನಿಯರ್ ನ್ಯಾಷನಲ್ ಮೆಡಲ್ ಬಂದರೂ ಇದೆ. ನೀವು SC ST ಸ್ಟೇಟ್ ಮೆಡಲ್ ಮಾಡಿ ನ್ಯಾಷನಲ್ ರೆಪ್ರೆಸೆಂಟ್ ಮಾಡಿ ಸಾಕು, 1 ಲಕ್ಷ 2 ಲಕ್ಷ ಇದೆ ಕ್ಯಾಶ್ ಪ್ರೈಸು. ಸೊ ಈ ಥರ, ಯಾಕಂದರೆ ಇವೆಲ್ಲ ನೋಡಿದಾಗ ಅನಿಸುತ್ತೆ ಓಕೆ ಫೈನ್. ಅವೆಲ್ಲ ಹೇಗಂದರೆ ಅವೇ ನಮ್ಗೆ ಜೋಶ್ ಸಿಗ್ತಾ ಇದ್ದಿದ್ದು. ಓಕೆ ಏನೋ ಮಾಡಬೇಕು, ಯಾರು ಕೊಡ್ತಾರೋ ಬಿಡ್ತಾರೋ, ಸ್ಕಾಲರ್ಶಿಪ್ ಸಿಗುತ್ತೋ ಬಿಡುತ್ತೋ, ಅವ್ರು ಕೊಡಲಿ ಅಂತ ನಾನು ಸ್ಟಾರ್ಟ್ ಮಾಡಿಲ್ಲ, ಒಟ್ಟು ಮಾಡಬೇಕು ಅಂತ ಇತ್ತು, ಮಾಡಿದ್ದೇವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ ನಾವು ಫೇಸ್ಬುಕ್ಕಲ್ಲಿ ಅಂತ ಹೇಳ್ತಾರಲ್ಲ, ಯಾವುದ್ರ ಬಗ್ಗೆ ನಾವು ರಿಸರ್ಚ್ ಗೊತ್ತಾಗಬೇಕು ಅಂದರೆ ಹೋಗ್ಬೇಕು ಸೈಬರಲ್ಲಿ, ಗೂಗಲಲ್ಲೇ ಹೊಡಿಬೇಕು, ವಿಕಿಪೀಡಿಯಾ ನೋಡಬೇಕು. ಓಕೆ ಹಾಂ, ಆವಾಗ ಹುಡುಗರ ಹತ್ರ ನಮ್ಗೆ ನೆಕ್ಸ್ಟು ನಮ್ಮದೆಲ್ಲ ಯಾರಾದರೂ ನಮ್ಮ ಬಗ್ಗೆ ಸರ್ಚ್ ಮಾಡಬೇಕು ಅಂದರೆ ಈ ಥರ ಫೇಸ್ಬುಕ್ ಹೋಗ್ಬಾರ್ದು ಮಗ, ಆರ್ಕುಟ್ ಆ ಥರ ಎಲ್ಲ ಅಲ್ಲೋಗಿ ಸರ್ಚ್ ಮಾಡ್ತಾಯಿದ್ದು. ಗೂಗಲ್ ಹೋಗಿನೂ ಕಾಂತರ ಜಾಗ ಸಲ ನನ್ನ ಬಗ್ಗೆ ಡೀಟೇಲ್ ಬಂದುಬಿಡ್ಬೇಕು, ಆ ಲೆವೆಲಿಗೆ ಬೆಳಿಬೇಕು ಅಂತಿದ್ದೀವಿ ಹುಡುಗರು. ಬಟ್ ಈಗಲೂ ಆ ಒಂದು ಲೆವೆಲ್ ರೀಚ್ ಆದಾಗ ಈಗಲೂ ಕಾಂತರ ಜಾಗ ಸ್ಯಾರು ನಾವು ಗೂಗಲ್ ಓಕೆ ಒಂದು ಗೊತ್ತಾಗುತ್ತೆ, ಒಂದು ಖುಷಿ. ಇವಾಗ ಓಕೆ ಆ ಒಂದು ಮೈಲಿಗಲ್ನ ಒಂದೊಂದೇ ನಾವು ಹೋಗ್ತಾ ಇದ್ದೀನಿ. ಈಗ ನಾನು ಒಲಿಂಪಿಕ್ ಆಡಬೇಕಾಗಿತ್ತು ಅನ್ನೋ ಒಂದು ಡ್ರೀಮ್ ಇತ್ತು, ಅದಾಗಿಲ್ಲ. ಹೋಪ್ಫುಲಿ ನನ್ನ ಸ್ಟೂಡೆಂಟ್ಸ್ ಇನ್ ಫ್ಯೂಚರಲ್ಲಿ ಆಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದರೆ ಈಗ ಆಲ್ರೆಡಿ ನಾನು 6 months ಆಯಿತು ನಾನು ಅಕಾಡೆಮಿ ಸ್ಟಾರ್ಟ್ ಮಾಡಿ. ರೀಸೆಂಟಾಗಿ ನನ್ನ ಕಿಡ್ಸ್ ಅಂದರೆ ನಮ್ಮ ಹುಡುಗರು ಮಕ್ಕಳು ಸ್ಟೂಡೆಂಟ್ಸು 1000 CBSE ನ್ಯಾಷನಲ್ಸ್ ಹೋದರು, ಎಲ್ಲರೂ ಮೆಡಲ್ ಮಾಡಿದ್ದಾರೆ. ವಾವ್. ಈಗ ಆಲ್ ಇಂಡಿಯಾ ಹೋಗ್ತಾರೆ. ಹೀಗೆ ಗ್ರೋತ್ ಆಗ್ತಾಯಿದೆ. ಎಸ್ಪೆಷಲಿ ನಾನು ಬ್ಲೆಸ್ಡ್ ಅಂತಲೇ ಹೇಳ್ತೀನಿ. ನಾನೇನು ಮಿಸ್ ಮಾಡ್ಕೊಂಡಿದ್ದೆ ನನ್ನ ಸ್ಪೋರ್ಟ್ಸ್ ಕರಿಯರ್ನಲ್ಲಿ, ಅದು ನನ್ನ ಸ್ಟೂಡೆಂಟ್ಸ್ ಮುಖಾಂತರ ನಾನು ಅಚೀವ್ ಮಾಡ್ತೇನೆ. ಐ ಆಮ್ ವೆರಿ ಬ್ಲೆಸ್ಡ್ ಈ ವಿಷಯದಲ್ಲಿ ಮಾತ್ರ. ಯಾಕಂದರೆ ಈಗ ನೋಡಿ, ನನ್ನ ಡ್ರೀಮ್ನು ನಾನು ಮತ್ತೆ ಫುಲ್ಫಿಲ್ ಮಾಡ್ತಾಯಿದ್ದೀನಿ. ಸೊ ಇದರಿಂದನೇ ನನ್ನ ಬ್ರೆಡ್ ಆ್ಯಂಡ್ ಬಟರು ನೆಮ್ಮದಿಯಾಗಿದ್ದೇನೆ. ಈಗ ನನಗೆ ಈಗ ಎಲ್ಲರೂ ಏನು ಹೇಳ್ತಾರೆ, ಇಂಟರ್ನ್ಯಾಷನಲ್ ಆಡಿದ್ದಾನೆ, TVಯಲ್ಲಿ ಬಂದಿದ್ದಾನೆ, ಕ್ರಿಕೆಟರ್ಗೆ ಕಂಪ್ಯಾರಿಸನ್ ಮಾಡ್ತಾರೆ. ಬೇಡ, ಓಕೆ ಅದು ಅವ್ರವ್ರ ಸ್ಪೋರ್ಟು, ಇದು ನನ್ನ ಸ್ಪೋರ್ಟು. ನಾನು ಸ್ಟಾರ್ಟ್ ಮಾಡಿದಾಗ ಹೇಗಿದ್ದೆ, ಇವಾಗ ಹೇಗಿದ್ದೀನಿ, ಐ ಆಮ್ ಸೂಪರ್ ಫೈನ್. ನೆಮ್ಮದಿಯಿಂದ 3 ಹೊತ್ತು ಊಟ, ಒಳ್ಳೆ ನಿದ್ದೆ. ಇದು ಲೈಫ್ ಸ್ಟೈಲ್ ಮತ್ತೆ ನಿಮ್ಗೆ ಗೌರ್ಮೆಂಟಲ್ಲಿ ಇದ್ದಾಗ ಸಿಗ್ತಿರ್ಲಿಲ್ಲ ಫ್ರೀಡ್. ನಾನು ಅದಕ್ಕೆ ಏನಕ್ಕೆ ಬಿಟ್ಟಿದ್ದು ನಾನು. ಈಗ ನನಗೆ ಯಾರಾದರೂ ಹೇಳ್ತಾರೆ ಏನು ಮಾಡಬೇಕು ಏನು ಬಿಡಬೇಕು, ನಾನೇ ಬಾಸು. ನಿಜ ಸರ್. ಈಗ ನನಗೆ ಗೌರ್ಮೆಂಟ್ ಜಾಬಲ್ಲಿದ್ರೆ ಫಿಕ್ಸ್ ಸ್ಯಾಲ್ರಿ ಬರುತ್ತೆ, ಓಕೆ. ಅದೇ ನಾನು ಹೇಳ್ದಂಗೆ ನಿಮ್ಮದು ಮೈಂಡ್ಸೆಟ್ ಇರಬೇಕು. ಇದು ನಾನು ಆಯ್ಕೆ ಮಾಡಿದಂತಹ ಪ್ರೊಫೆಷನ್ ಫೀಲ್ಡು, ಇದರಲ್ಲಿ ಗೆಲುವಾಗಲಿ ಸೋಲುವಾಗಲಿ, ಗೆದ್ದು ಸ್ಫೂರ್ತಿ ಆಗ್ತೀನಿ, ಸೋತ್ರೆ ಗುರು ಆಗಿರ್ತೀನಿ, ಪಾಠ ಕಲಿತೀನಿ, ಏನು ಮಾಡಬಾರ್ದು, ಹೇಗೆ ಮಾಡಬೇಕು ಅನ್ನೋದಕ್ಕೆ. ಅದೇ ಸೊ ಎಲ್ಲರೂ IAS ಆಗಲ್ಲ, ಎಲ್ಲರೂ IPS ಆಗಲ್ಲ, ಎಲ್ಲರೂ ಡಾಕ್ಟ್ರ್ ಇಂಜಿನಿಯರ್ ಆಗಲ್ಲ. ಸೊ ಹಾಗೆ ಎಲ್ಲರೂ ಒಲಿಂಪಿಯನ್ ಆಗಲ್ಲ, ಒಲಿಂಪಿಕ್ ಮೆಡಲಿಸ್ಟ್ ಆಗಲ್ಲ. ಬಟ್ ಅಟ್ಲೀಸ್ಟ್ ನೀವು ಈ ಸ್ಪೋರ್ಟ್ಸಲ್ಲಿದ್ದರೆ ಈ ನೆವರ್ ಗಿವ್ ಅಪ್ ಅನ್ನೋ ಒಂದು ಆ್ಯಟಿಟ್ಯೂಡ್ ಬರುತ್ತೆ. ಫಿಟ್ಟಾಗಿರ್ತೀರ ಮೆಂಟಲಿ, ಫಿಸಿಕಲಿ. ಜೀವನದಲ್ಲಿ ಎಷ್ಟೇ ರೀತಿಯಾದಂಥ ಸೋಲುಗಳು, ನೋವುಗಳು ಉಂಟಾದ್ರೂ ಈ ಒಂದು ಸ್ಪೋರ್ಟ್ಸ್ ಅನ್ನೋದೊಂದು ಏನಿದೆ ಅಲ್ಲ, ನಿಮ್ಮ ಮೇಲೆ ಎತ್ತದು. ಮತ್ತು ಸೊ ಪ್ರತಿಯೊಬ್ಬ ಪೇರೆಂಟ್ಸು ತಮ್ಮ ಮಕ್ಕಳನ್ನ ಯಾವುದಾದ್ರು ಒಂದು ಸ್ಪೋರ್ಟ್ಸ್ಗೆ ಹಾಕಿ. ಏನಕ್ಕೆ ಸ್ಪೋರ್ಟ್ಸ್, ನೀವು ಎಜುಕೇಷನ್ ಅಂತಲೇ ಇದ್ದರೆ ವರ್ಷಕ್ಕೊಂದು ಎಕ್ಸಾಮ್, ಪಾಸೋ ಫೇಲೋ, ಓಕೆನಾ? ಅದೇ ನೀವು ಸ್ಪೋರ್ಟ್ಸಲ್ಲಿ ಹಾಕಿದ್ರೆ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಆ ಸ್ಕೂಲು, ಇಂಟರ್ ಕಾಲೇಜು, ಎಷ್ಟು ಸೋಲು ಎಷ್ಟು ಗೆಲುವು ನೋಡ್ತೀರಾ. ಆ ಒಂದು ಮೈಂಡ್ಸೆಟ್ಟು ಅವ್ರಿಗೆ ಸ್ಕೂಲ್ ಡೇಸಿಂದನೇ ಬರುತ್ತೆ. ಸೋತಾಗ ಡಿಸಪಾಯಿಂಟ್ ಆಗ್ತಾರೆ, ಅಷ್ಟೇ ನಾನು ಪ್ರಾಕ್ಟೀಸ್ ಮಾಡಬೇಕು. ನಿಜ ಸರ್. ಈ ಒಂದು ಮೈಂಡ್ಸೆಟ್ ಇದೆಲ್ಲ, ಅವ್ರ ಮುಂದೆ ಎಜುಕೇಷನಲ್ಲಿ ಸೋಲ್ತಾರೆ, ಫೇಲ್ ಆಗ್ತಾರೆ, ನೋ ಪ್ರಾಬ್ಲಮ್, ಮತ್ತೆ ಕಟ್ತೀನಿ, ಮತ್ತೆ ಪಾಸ್ ಆಗ್ತೀನಿ. ಬಿಸ್ನೆಸ್ ಮಾಡಿದ್ರಾ, ಫೇಲ್ಯೂರ್ ಆಯಿತಾ, ಓಕೆ, ನೋ ಪ್ರಾಬ್ಲಮ್. ಅದೊಂದು ಸೆಟ್ ಆಗಿಬಿಡುತ್ತೆ, ಆ ಒಂದು ಮೈಂಡ್ಸೆಟ್ ಬಂದ್ಬಿಡುತ್ತೆ. ಸೋತ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ ಅನ್ನೋ ಮೈಂಡ್ಸೆಟ್ಟು. ನಾನು ಜೀವನದಲ್ಲಿ ಸೋತಿರೋನೆ, ನಾನು ಜೀವನದಲ್ಲಿ ಕಳ್ಕೊಂಡಿರೋನೆ, ಓಕೆನಾ? ಅಂದರೆ
ಬೈ ದ ಏಜ್ 35 ನನಗೆ ಈಗ ಲೈಫಲ್ಲಿ ಏನು ಇಂಪಾರ್ಟೆಂಟು, ದುಡ್ಡು ಇಂಪಾರ್ಟೆಂಟು, ಆದರೆ ದುಡ್ಡೇ ಅಲ್ಲ. ದುಡ್ಡು ನಮ್ಮ ಡಿಸೈರ್ಸ್ನ ಫುಲ್ಫಿಲ್ ಮಾಡುತ್ತೆ. ಓಕೆ, ಏನಕ್ಕೆ ಬೇಕು ದುಡ್ಡು? ನಮ್ಗೆ ಆಸೆಗಳು. ಈಗ ನನ್ನ ಜೊತೆಲಿದ್ದವನು ಅಕ್ಕ ಪಕ್ಕದಲ್ಲಿರೋರು ಒಳ್ಳೆ ಮನೆ ಕಟ್ಟಿದ್ದಾನೆ, ಒಳ್ಳೆ ಕಾರ್ ತೊಗೊಂಡಿದ್ದಾನೆ, ನೀವೇ ತೊಗೋಬೇಕು, ನೀವೂ ಮಾಡಬೇಕು ಅನ್ನೋ ಒಂದು ಛಲ ಬೇಕು. ಆದರೆ ಅವ್ನು ತೊಗೊಂಬಿಟ್ಟು ನಾನು ಯಾವ ತೊಗೊತೀನಿ, ಅದು ಬೇಡ. ಸೊ ಈಗ ನಾನು ಮಾಡೋ ಕೆಲಸದಲ್ಲಿ 100% ಎಫರ್ಟ್ ಹಾಕ್ತೀನಿ. ನನಗೇನು ನನ್ನ ಭಾಗ್ಯದಲ್ಲಿ ಬರೆದಿದೆ ಅದು ಸಿಗತ್ತೆ. ನನಗೇನು ಅರ್ಹತೆ ಇದೆ ಅದು ಸಿಗತ್ತೆ. ನಾನು ಆ ಅರ್ಹತೆನ ಗಳಿಸ್ಕೋಬೇಕು. ಅಕ್ಸೆಪ್ಟ್ ದ ರಿಯಾಲಿಟಿ. ನಾನು ಇದು ಫೀಲ್ಡ್, ಇದು ನಂದಿದು. ಈಗ ನಾನು 5.5 ಅಡಿ ಇದ್ದೀನಿ, ನಾನು 6 ಅಡಿ ಇರೋನ್ನ ನೋಡಿಕೊಂಡು ನಾನು 6 ಅಡಿ ಇಲ್ಲ, ನೀನು 6 ಅಡಿ ಇಲ್ಲ, ನಾನು ಬೆಳ್ಳಗಿಲ್ಲ, ನಾನು ಆ ಕಲರ್ ಇಲ್ಲ, ನನ್ನ ಹೈಟ್ ಇಲ್ಲ ಅಂದ್ಕೊಂಡು ಹಿಂಗೆ ಥಿಂಕ್ ಮಾಡಿದ್ರೆ ನಮ್ಗೆ ನಾವೇ ನಾವು ಅನ್ಬಿಸ್ಕೋತೀವಿ. ಇರೋದ್ರಲ್ಲೇ ತೃಪ್ತಿ ಆಗಿರೋಣ, ಇರೋದ್ರನ್ನೇ 100% ಎಫರ್ಟ್ ಹಾಕೋಣ, ಚೆನ್ನಾಗಿರೋಣ. ಆದರೆ ಬೇರೆಯವ್ರಿಗೆ ಒಳ್ಳೇದು ಮಾಡೋಣ, ಬೇಡವಾ ನಮ್ಮ ಪಾಡಿ ನಾವು ಆರಾಮಾಗಿ. ಸರ್, ಈಗ ನಿಮ್ಮ ಬಗ್ಗೆ ಫುಲ್ ಅರ್ಥ ಮಾಡ್ಕೊಂಡೀವಿ. ಇವು ಮೇನ್ ಫ್ಯಾಕ್ಚುಯಲ್ ಕ್ವಶನ್ಸ್ ಏನಪ್ಪ ಅಂದರೆ, ಲೈಕ್ ಫಸ್ಟ್ ಕೇಜ್ ನೀವು ಮೇಕ್ ಮಾಡೋದು ಆ ಥರದ್ದು ಯಾವ ಥರ ಇತ್ತು ಸರ್? ನಿಮಗೆ ನರ್ವಸ್ ಇದ್ರೆ ಹೆಂಗಿದ್ರೆ? ನನಗೆ ಎಕ್ಸೈಟ್ಮೆಂಟ್ ಅಂತೀರಲ್ಲ, ಹೋಗಿ ಕುಣಿಬೇಕು. ಯಾವಾಗ ಸ್ಟಾರ್ಟ್ ಆಗುತ್ತೆ ಇದು ಹೇಳಿದ್ನಲ್ಲ, ಯಾಕೆ ಚಿಕ್ಕ ವಯಸ್ಸಲ್ಲಿ ನಾವು ಕುಸ್ತಿ ಅಖಾಡದಲ್ಲಿ ಕುಸ್ತಿ ಆಡುವಾಗ ಜಾತ್ರೆಯಲ್ಲಿ ಕುಸ್ತಿ ಆಡೋದು ನಿಮ್ಗೆ ಗೊತ್ತಿರತ್ತೆ, ಹೆಂಗೆ ಜನ ಹುಯ್ಯಿ ಅಂತ ಹೇಳ್ತಾರೆ. ಆ ಜನಗಳಿದ್ದಾಗ ನಮ್ಮ ಕುಸ್ತಿಲೆಲ್ಲ ನೋಡಿರ್ಬೋದು, ಅಖಾಡದಲ್ಲಿ ಒಬ್ಬನಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ, ಇನ್ನೊಬ್ಬ ಹೋಗ್ಬಿಟ್ಟು ನಾನು ಕುಸ್ತಿ ಕೊಡ್ತೀನಿ ಜೊತೆಗೆ ಆಗ್ತಾರೆ. ಆ ವಯಸ್ಸಿಂದ ಸ್ಟಾರ್ಟ್ ಆಗಿದ್ದು ಈ ದೊಡ್ಡ ಸ್ಟೇಜಲ್ಲಿ. ಈಗ ಟಿ ವಿಲೆಲ್ಲ ನೋಡಿತ್ತು WWE, ಆ ಸೀನ್ ಕಣ್ಮುಂದೆ ಬರುತ್ತೆ. ಇದು ಜಾಗ ನಂದು, ನಾನು ಇದರಲ್ಲಿ ರೂಲ್ ಮಾಡ್ತೇನೆ. ಒಂದು ಎರಡು ಥರ ಮೈಂಡ್ಸೆಟ್ ಇರುತ್ತೆ, ಒಂದು ಭಯ, ಒಂದು ಎಕ್ಸೈಟ್ಮೆಂಟು. ನನಗೆ ಆ ಎಕ್ಸೈಟ್ಮೆಂಟ್ ಇತ್ತು. ನೀವು ನೋಡಿರ್ಬೋದು, ನಾನು ಎವ್ರಿ ಫೈಟ್ ಆದಮೇಲೆ ಅಷ್ಟು ಎಂಜಾಯ್ ಮಾಡ್ತಾ ಇದ್ದೆ ಅಂದರೆ, ಡ್ಯಾನ್ಸ್ ಮಾಡೋದು ಏನೋ ಮಾಡೋದು, ಒಟ್ಟಿನಲ್ಲಿ ಅಷ್ಟು ಖುಷಿ ಬರ್ತಾ ಇದೆ. ಬಿಕಾಸ್ ಐ ವಾಸ್ ಎಂಜಾಯಿಂಗ್ ದಟ್. ಸೊ ಅದಕ್ಕೆ ನಾನು ಅಷ್ಟು ಇಷ್ಟಪಡ್ತೀನಿ. ನಾನು ಯಾಕಂದರೆ ಇದಕ್ಕಾಗಿ ನಾನು ಹುಟ್ಟಿದ್ದು ಅಂತ. ಸೊ ಇದರಿಂದಾನೇ ಈಗ ಎಲ್ರಿಗೂ ನಾನು ಹೇಳೋದು, ನೀವು ಎಲ್ಲರೂ ಸ್ಪೋರ್ಟ್ಸ್ ಮಾಡಿ ಅಂತಲ್ಲ, ನೀವು ಮಾಡೋದ್ರಿಂದ ಚೆನ್ನಾಗಿ ಮಾಡಿ, ಸ್ಪೋರ್ಟ್ಸು ಜೊತೆಗೆ ಮಾಡಿ. ನಿಜ ಸರ್, ಇದು ಕರೆಕ್ಟ್. ನೀವು ಓದ್ತಾ ಇದ್ದೀರಾ, ಸ್ಪೋರ್ಟ್ಸ್ ಮಾಡಿ. ಏನಕ್ಕೆ ನೀವು ಕಾಂಪೀಟ್ ಮಾಡಬೇಕು ಅಂತ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಫಿಸಿಕಲಿ ಫಿಟ್ ಇರ್ತಾರೆ, ಮೆಂಟಲಿ ಸೈಂಟಿಫಿಕಲಿ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಹೋಗಿ ಡ್ಯಾನ್ಸ್ ಮಾಡಿ, ಹಾಡು ಹೇಳಿ, ಬಟ್ ಏನಾದರೂ ಒಂದು ಸ್ಕಿಲ್ ಇರಬೇಕು. ಸರ್, ಇವಾಗ ಯಾವತ್ತಾದ್ರೂ ನೀವು ಕೇಜಲ್ಲಿ ಹೋಗಿದ್ರೆ ಅವಾಗ ಅನ್ಸುತ್ತಾ, ಲೈಕ್ ನಾನು ಅಷ್ಟೊಂದು ಪ್ರಿಪೇರ್ ಆಗಿಲ್ಲ ಅಂದ್ರೂ ಕೇಜಲ್ಲಿ ಹೋಗಿ ಫೈಟ್ ಮಾಡ್ತಾ ಇದ್ದೇನೆ ಅಂತ ಹಂಗೆ ಏನಾದರೂ ಅನ್ಸುತ್ತೆ? ಅಂದರೆ ನಾನು ಲಾಸ್ಟ್ ಇಯರು ಚೈನಲ್ಲಿ ಫೈಟ್ ಮಾಡಿದೆ, ಬ್ರೇವ್ದು ಝ್ಯಾಂಗ್ಝೋಲಿ. ಫುಲ್ ಪ್ರಿಪ್ರೇಷನಲ್ಲಿದ್ದೆ ನಾನು. ಲಾಸ್ಟ್ 10 days ಇದ್ದಾಗ ನನಗೆ ಸ್ಟಾಫ್ ಇನ್ಫೆಕ್ಷನ್ ಆಯಿತು. ಫುಲ್ ಫೀವರ್ ಇದ್ದೀನಿ, ಅದೇ ವೆಯ್ಟ್ ಕಟ್ಟು ಬೇರೆ ಆಗೋದಿತ್ತು. ಫುಲ್ಲು ಫೀವರ್ ಇದ್ದಾಗ ಹೈಡ್ರೇಷನ್ ಅಲ್ಲಿರಬೇಕು. ಸೊ ಫುಲ್ ಹೈಡ್ರೇಟ್ ಮಾಡ್ಕೊಂಡಿದ್ದೆ. ವೆಯ್ಟ್ ಕಟ್ಟಿಂಗಲ್ಲಿ ಪ್ರಾಬ್ಲಮ್ ಆಯಿತು, ರಿಕವರಿ ಇಲ್ಲ. ಆ ಫೈಟಲ್ಲಿ ಎಲ್ಲ ಬೇಡ, ಸುಮ್ಮನೆ ಏನಕ್ಕೆ. ಯಾಕಂದರೆ ನಾನು 2 months ನನ್ನ ಇಂಡೋನೇಷ್ಯಾದಲ್ಲಿ ಬಾಲಿಯಲ್ಲಿದ್ದೆ ಟ್ರೈನಿಂಗಲ್ಲಿ. ಆಲ್ಮೋಸ್ಟ್ ಒಂದು 5-6 lakh ಖರ್ಚು ಮಾಡಿದ್ದೆ ನಾನು. ಈಗ ನಾನು 2 months ಎಫರ್ಟ್ ಹಾಕಿದ್ದೀನಿ. ಎಲ್ಲಾದರೂ 1% ನನಗಿದೆ ವಿನ್ ಆಗೋ ಚಾನ್ಸ್ ಅಂದರೆ ನಾನು ಬಿಡಲ್ಲ. ನಂದು ಆ ಮೈಂಡ್ಸೆಟ್ಟು. ಎಲ್ಲರೂ ಹೇಳೋದು, ತಲೆಗಟ್ಟಿದಂದು ಬಂಡೆ ಚಚ್ಚಕ್ಕಾಗತ್ತಾ, ಬೇಡ, ಕ್ಯಾನ್ಸಲ್ ಮಾಡ್ಕೊಬಿಡು ಫೈಟು, ನೆಕ್ಸ್ಟ್ ಮಾಡು ಅಂತ. ಸೊ ಆ ಫೈಟು ಸೋತೆ. ಸೊ ಅದೊಂದು ಬೇಜಾರಿತ್ತು, ಯಾಕಂದರೆ ಫಸ್ಟ್ ರೌಂಡ್ ವಿತಿನ್ 2-3 minutes ಸೋತೆ ನನಗೆ ಫೈಟು. ಸರ್, ಇವಾಗ ಇಂಡಿಯಾದಲ್ಲಿ ಫೈಟ್ ಮಾಡೋದು, ಇಂಟರ್ನ್ಯಾಷನಲ್ ಫೈಟ್ ಮಾಡೋದು, ಈಗ ಡಿಫ್ರೆನ್ಸ್ ಅನಿಸುತ್ತೆ? ಸ್ಟ್ಯಾಂಡರ್ಡ್ ಆಗಿರ್ಬೋದು, ಮತ್ತು ಫೈಟ್ ಪೇಮೆಂಟಲ್ಲಿ ಆಗಿರ್ಬೋದು, ತುಂಬಾ ಡಿಫ್ರೆನ್ಸ್ ಇದೆ. ಆಮೇಲೆ ಫೈಟರ್ಸ್ನ ನೋಡ್ಕೊಳ್ಳೋ ರೀತಿ ಆಗಿರ್ಬೋದು, ಆನ್ ಟೈಮ್ ಪೇಮೆಂಟ್ ಮಾಡ್ತಾರೆ. ಓಕೆ, ಏನು ಡೇಟಿಗೆ ಹೇಳಿರ್ತಾರೆ, ನಿಮ್ಮದು ಫೈಟ್ ಆಗಿ ವಿತಿನ್ ವೀಕ್ ನಿಮಗೆ ಪೇಮೆಂಟ್ ಬಂದ್ಬಿಡುತ್ತೆ. ಓಕೆ. ಆಮೇಲೆ ಅವ್ರು ನಮಗೆ ನಡ್ಸ್ಕೊಳ್ಳೋ ರೀತಿ, ಪ್ರತಿಯೊಂದು ಹೋಗ್ತಿದ್ದಾಗನೇ ರಿಸೀವ್ ಮಾಡೋದ್ರಿಂದ ಹಿಡಿದು, ಹೋಟೆಲ್ ಸ್ಟೇಯಿಂದ ಹಿಡಿದು, ನಮ್ಮದು ಮೆಡಿಕಲ್ ಚೆಕಪ್ಪು, ಫೈಟ್ ಆದಮೇಲೆ ಮತ್ತೆ ಹೋಟೆಲಿಂದ ಮತ್ತೆ ಏರ್ಪೋರ್ಟಿಗೆ ಬಿಡೋವರೆಗೂ ರಾಜರ ಮರ್ಯಾದೆ, ರಾಜರ ಟ್ರೀಟ್ಮೆಂಟ್ ಇರುತ್ತೆ. ಇಂಡಿಯಲ್ಲೂ ಇದೆ, ಇಲ್ಲ ಅಂತ ಇಲ್ಲ. ಬಟ್ ಪರ್ಫೆಕ್ಷನ್ನಾಗಿ, ಟೈಮ್ ಸೆನ್ಸು, ಆನ್ ಟೈಮು. ಸೊ ನನಗಿದೆ ಆನ್ ಟೈಮ್, ಯಾವಾಗಲೂ ಆನ್ ಟೈಮ್ ಅಂದರೆ ಟೈಮ್. ಇನ್ನೂ ಬೇಕಾದ್ರೆ 2 ನಿಮಿಷ ಮುಂಚೆ ನೋಡಿದೆ ನಾನು, ಕರೆಕ್ಟ್ ಇಲ್ಲ. ಈಗ ಕೆಲವರು ಹೇಳ್ತಾರೆ, ಯಾವ್ದಾದ್ರು ಫಂಕ್ಷನಲ್ಲಿ ಹೋದಾಗ ಆನ್ ಟೈಮ್ ಹೋಗ್ಬಾರ್ದು, ಲೇಟ್ ಆಗುತ್ತೆ.
ಇದೇ ಮೆಂಟಾಲಿಟಿ. ನಿಜ ನೀವು ಯುರೋಪಿಯನ್ ಕಂಟ್ರೀಸಲ್ಲಿ ಆಗಿಲ್ಲ, ಆನ್ ಟೈಮಲ್ಲಿ ಇರ್ತಾರೆ. ಹೌದಾ ಸರ್? ನನಗೆ ಅದೇ ಅನಿಸೋದು, ನಮ್ಮಲ್ಲೆಲ್ಲ ನೀನು ಆನ್ ಟೈಮ್ ಹೋಗ್ಬಿಟ್ರೆ ನಿಂಗೇನು ಕೆಲಸ ಇಲ್ಲೇನೋ ಅದಕ್ಕೆ ಬೇಗ ಬಂದವನೇ ಅಂತಾರೆ ಅಂದ್ಕೊಂಡ್ಲಿ. ಹಾಂ, ಅದನ್ನು ನನ್ನ ಡಿಸಿಪ್ಲಿನ್ ಅದು. ನಾನು ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕು ಹೇಳ್ತೀನಿ. ಈ ಮೈಂಡ್ಸೆಟ್ಟೇ ನಿಮ್ಗೆ ಎಲ್ಲಿ ನಿಮ್ದು ಆ ಒಂದು ಲೈಫ್ದು ಏನಿರುತ್ತೆ, ನಿಮ್ಮದು ಲೈಫ್ ಸ್ಟೈಲ್ ಇರುತ್ತೆ, ಅದೇ ನಿಮಗೆ ಶೋ ಮಾಡೋದು, ನೀವೇನು ಅಂತ ತೋರಿಸೋದು. ನಾನು ನಾನು 6 ಗಂಟೆಗೆ ಒಂದು ಫಂಕ್ಷನ್ ಇದೆ ಸ್ಟಾರ್ಟ್ ಆಗುತ್ತೆ ಅಂದರೆ ಐ ವಿಲ್ ರೀಚ್ ಆನ್ ಟೈಮ್. ನಾನು ಹೇಳ್ತೀನಿ, ಇಲ್ಲ 10 ನಿಮಿಷ ಲೇಟ್ ಆಗುತ್ತೆ ಐ ವಿಲ್ ಬಿ ಟ್ರೂತ್ಫುಲ್. ಸುಮ್ಮನೆ ಕಾಯಿಸೋದು ಏನು ಸ್ಟ್ಯಾಂಡರ್ಡ್ ಮೇಂಟೈನ್, ಯಾವನು ತಗೊಂಡು ಹೋಗಲ್ಲ, ಯಾವನು ಬಿಟ್ಟು ಹೋಗಲ್ಲ, ಎತ್ಕೊಂಡು ಹೋಗಲ್ಲ ಅಷ್ಟೇ. ಸೊ ಇರೋಷ್ಟು ದಿವಸ ನಾನು ಆ ಒಂದು ಡಿಸಿಪ್ಲಿನ್ ನಮ್ಮಲ್ಲಿ ನೀವು ನೋಡಿರ್ಬೋದು. ಫಸ್ಟು ಒಂದು ಟೈಮ್ ಸೆನ್ಸ್ ಬಂತ ಮನುಷ್ಯನಿಗೆ, ಡಿಸಿಪ್ಲಿನ್ ಬಂತ, ಎಲ್ಲದೂ ಅಚೀವ್ ಮಾಡ್ತಾ. ಸರ್, ಇವಾಗ ಮಧ್ಯಾಹ್ನ ಮ್ಯಾಚ್ ಇದೆ ಅಥವಾ ಈವ್ನಿಂಗ್ ಮ್ಯಾಚ್ ಇದೆ, ಸೊ ಯಾವ ಥರ ಪ್ರಿಪೇರ್ ಆಗ್ತೀರಿ? ನಾವು ವೇಟ್ ಡ್ರಾಪ್ ಬಗ್ಗೆ ಕೇಳಬೇಕು ನಿಮಗೆ. ಸೊ ಅದು ಹೆಂಗೆ ಪ್ರಿಪೇರ್ ಆಗ್ತೀರಿ ಸರ್? ಸಪೋಸ್ ನಾಳೆ ಮ್ಯಾಚ್ ಇದೆ ಅಂದರೆ? ಇಲ್ಲ, ನಾನು 61 kg ಫೈಟ್ ಮಾಡೋದು, ನಾನೀಗ ಒಂದು 75 ಇದ್ದೀನಿ. ಆ ಫೈಟ್ ಮಾಡೋದು ಕ್ರೈಟೇರಿಯಾ ಇರುತ್ತೆ ಸರ್? ಆ ವೆಯ್ಟ್ ಕೆಟಗರಿನೇ ಆಡಬೇಕು. ಓಕೆ. ಆ ಅಫಿಷಿಯಲ್ ವೇಯಿಂಗ್ ಹಿಂದಿನ ದಿವಸ ಇರುತ್ತೆ. ಆ ಅಫಿಷಿಯಲ್ ವೇಯಿಂಗಲ್ಲಿ ನೀವು 61 ಇರಬೇಕು. ಫೈಟ್ ಕೇಜ್ ಟೈಮಲ್ಲಿ ನೀವು ಎಷ್ಟಾದಿರಿ. ಓಕೆ. ಹಾಂ. ಸೊ ಅಫಿಷಿಯಲ್ ವೇಯಿಂಗಲ್ಲಿ 61 ಬಂದುಬಿಟ್ಟಾಗ ಅದನ್ನು ಹೇಗೆ ಮಾಡ್ತೀರಿ ಅಂದರೆ, ಒಂದು ವೆಯ್ಟ್ ಕಟ್, ಒಂದು ಫ್ಯಾಟ್ ಬರ್ನಿಂಗ್ ಇರುತ್ತೆ. ಫ್ಯಾಟ್ ಕಟ್ ಅದು ನಾವು ಸ್ಟಾರ್ಟಿಂಗೆಲ್ಲ 1 ತಿಂಗಳು ಮುಂಚೆನೇ ಮಾಡಿಟ್ಟಿರ್ತೀರಿ. ಫಾರ್ಮ್ ಬರಬೇಕು, ಕಾಪ್ಸ್ ಕಟ್ ಮಾಡಿಬಿಟ್ಟು ಪ್ರಾಪರ್ ನ್ಯೂಟ್ರಿಷನ್ ಕನ್ಸಲ್ಟ್ ಮಾಡಿ ನಾವು ಯಾವ ರೀತಿ ನ್ಯೂಟ್ರಿಷನಲ್ ಇಂಟೇಕ್ ಮಾಡ್ಕೋಬೇಕು ಎಲ್ಲ ನಾವು ಪ್ರಾಪರ್ ಅದನ್ನು ಫಾಲೋ ಮಾಡ್ತೀರಿ. ಲಾಸ್ಟಲ್ಲಿ ಏನಂದರೆ 5 to 6 ಕಿಲೋ ಮಿನಿಮಮ್ ನಮ್ಮದು ಬಾಡಿ ವೆಯ್ಟು 10%. ಅಂದರೆ ಈಗ ನಾನು 70 ಇದ್ದೀನಿ ಅಂದರೆ 7 kg ನಾನು ಕಟ್ ಮಾಡೋದು. 6-7ವರೆಗೂ ಹೆಲ್ದಿಯಾಗಿರುತ್ತೆ, 7%ವರೆಗೂ. ಈಗ ನೀವು 10-12 ಅಂತ ಹೋದಾಗ ಇಟ್ಸ್ ರಿಸ್ಕಿ, ಏನಾದರೂ ಹೆಲ್ತ್ ಇಶ್ಯೂಸ್ ಆಗೋ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೆ ತುಂಬ ಜನ ವೆಯ್ಟ್ ಕಟ್ಟಿಂಗ್ ಟೈಮಲ್ಲೇ ಪಾಸ್ಔಟ್ ಆಗ್ತಾರೆ, ಏನೇನೋ ಆಗಿಬಿಡುತ್ತೆ. ಕಿಡ್ನಿ ಫೇಲ್ಯೂರ್ ಆಗೋದು, ಲಿವರ್ ಡ್ಯಾಮೇಜ್ ಆಗೋದು, ಬಿಕಾಸ್ ಆಫ್ ಎಕ್ಸೆಸ್ ಆಫ್ ವಾಟರ್ ಔಟ್ ಮಾಡ್ತಾರೆ. ನಮ್ಮದು ಬಾಡಿ ಇರೋದೇ ಆಲ್ಮೋಸ್ಟ್ 80% ವಾಟರ್ ಇರೋದು. ಸೊ ಅಷ್ಟನ್ನು ಈಗ ನಾವು ಇಲ್ಲ ಅಂದ್ರೂ 1 ಡೇನಲ್ಲಿ 24 ಅವರ್ಸಲ್ಲಿ ಯಾವ ಥರ ವೆಯ್ಟ್ ಕಟ್ ವಾಟರ್ ಔಟ್ ಮಾಡೋದು, ಸೋನಾ ಸೂಟ್ ಇರುತ್ತೆ, ಅದು ಹಾಕ್ಕೊಂಡು ಬಿಸಿಲಲ್ಲಿ ರನ್ ಮಾಡೋದಿರ್ಬೋದು, ಸೋನಾ ಬಾತ್ ತೊಗೊಳೋದಾಗಿರ್ಬೋದು, ಹಾಟ್ ಬಾತ್ ಟಬ್ಬಲ್ಲಿ ಹೋಗಿ ಹಾಟ್ ವಾಟರ್ ಹಾಕಿ ಎಪ್ಸಮ್ ಸಾಲ್ಟ್ ಹಾಕಿ ಅದು ಕುತ್ಕೊಂಡು ಆ ಥರ ವಾಟರ್ ಔಟ್ ಮಾಡ್ತೀರಿ. ಆಮೇಲೆ ನಮಗೆ ಇನ್ನೂ 24 ಅವರ್ಸ್ ಟೈಮ್ ಇರುತ್ತೆ ರಿಕವರ್ ಮಾಡ್ಕೊಳ್ಳೋಕ್ಕೆ. ವೇಯಿಂಗ್ ಆಯಿತಾ, ಮತ್ತು ಪ್ರಾಪರಾಗಿ ಹೈಡ್ರೇಷನ್ ಮಾಡಿಕೊಂಡು ಮತ್ತು ಎಲ್ಲ ಎನರ್ಜಿ ರೀಫಿಲ್ ಮಾಡಿಕೊಂಡು ಫೈಟ್ ಮಾಡ್ತೀವಿ. ಇಟ್ಸ್ ಆಲ್ ಅಬೌಟ್ ಹೌ ಗುಡ್ ಯು ರಿಕವರ್ ಅಷ್ಟೇ. ಅದು ಏಜ್ ಮೇಲೇನೋ ಡಿಪೆಂಡ್ ಆಗುತ್ತೆ. ಕಟ್ ಮಾಡೋದು ನಿಮ್ಮ ಟೆಕ್ನಿಕ್ ಗೊತ್ತಿರುತ್ತೆ, ರಿಕವರ್ ಮಾಡೋ ಟೆಕ್ನಿಕ್ ಗೊತ್ತಿರುತ್ತೆ. ರಿಕವರಿನೂ ಅಷ್ಟೇ ಇಂಪಾರ್ಟೆಂಟು. ಬಟ್ ಏನಾಗುತ್ತೆ, ನೀವು 25-26 ಬಾಡಿ ಸಖತ್ ರಿಕವರ್ ಫಾಸ್ಟ್ ಆಗುತ್ತೆ, ಯು ವಿಲ್ ಬ್ಯಾಕ್ ಟು ಯುವರ್ ಎನರ್ಜಿ. ಬಟ್ ಆಫ್ಟರ್ 32-33 ಇದೆಲ್ಲ ನನಗೇನಕ್ಕೆ ನಾನು ಸ್ಟ್ರಗಲ್ ಮಾಡ್ತಿರೋದು ಇತ್ತೀಚೆಗೆ ಅಂದರೆ ಬಿಕಾಸ್ ಆಫ್ ಏಜ್ ಫ್ಯಾಕ್ಟರ್. ಏನಂದರೆ ನಮಗೆ ಬಿಫೋರ್ ಫೈಟ್ ಎಲ್ಲ ಮೆಡಿಕಲ್ ಚೆಕಪ್ ಇರುತ್ತೆ, ಸಬ್ಸ್ಟೆನ್ಸ್ ತೊಗೊಂಡಿದ್ದಾರೆ ಎಲ್ಲ ಚೆಕ್ ಮಾಡ್ತಾರೆ. ಓಕೆ. ಸೊ ಅದೆಲ್ಲ ನೋಡಬೇಕಾಗತ್ತೆ. ನಾವು ಯಾವ ರೀತಿ ಅಂತ ಸಬ್ಸ್ಟೆನ್ಸ್ ತೊಗೊಳಂಗಿಲ್ಲ ಫೈಟಲ್ಲಿ. ಸೊ ಈ ಥರ ಸಿಚುವೇಷನೆಲ್ಲ ಹೇಗೆ ನಾವು ಹ್ಯಾಂಡಲ್ ಮಾಡಬೇಕು. ಈಗ ನಾವು 32-33 ಎಲ್ಲ ಆದಮೇಲೆ ನಮ್ಮ ಬಾಡಿನಲ್ಲಿ ಟೆಸ್ಟೋಸ್ಟೆರಾನ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ, ಎನರ್ಜಿ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದರೆ ನಾನು 23-24 ನಾನು ಪೀಕಲ್ಲಿದ್ದಾಗ ಎಕ್ಸಾಂಪಲ್ ನಾನು 5 ಕಿಲೋಮೀಟರ್ 18-19 ಮಿನಿಟ್ಸ್ ಕೊಡ್ತಾಯಿದ್ದೆ, ಮಿನಿಮಮ್ 50 ಪುಲ್-ಅಪ್ಸ್ ಹೊಡಿತಾ ಇದ್ದೆ. ಆ ಎನರ್ಜಿ ಇತ್ತು. ಇವಾಗ ನಾನು ಆ ಟೈಮ್ ರೀಚ್ ಆಗಬೇಕು ಅಂತಲೇ 21-22 ಆಗಿಬಿಡುತ್ತೆ. ಸೊ ಅದೇ ಆವಾಗ ಅಂದ್ಕೊಳ್ತೀವಿ ಎಷ್ಟು ನಂದು ಎನರ್ಜಿ ಲೆವೆಲ್ ಇತ್ತು, ಸ್ಟ್ಯಾಮಿನಾ. ಇವಾಗ ಎಕ್ಸ್ಪೀರಿಯೆನ್ಸ್ ಇದೆ, ಆ ಎನರ್ಜಿ ಇಲ್ಲ ಅಂದ್ರೂ. ಸೊ ಆ ಎಕ್ಸ್ಪೀರಿಯೆನ್ಸ್ ಬೇಕಂದ್ರೆ ನಾವು ಆಡಬೇಕು ಇಷ್ಟೇ. ಇವಾಗ ನೀವು ಇಷ್ಟು ಮ್ಯಾಚ್ ಎಲ್ಲ ಆಡಿದ್ರೆ ಸರ್, ಎಷ್ಟು ಇಂಜುರಿ ಆಗಿದೆ ನಿಮಗೆ? ಇಂಜುರಿ ತುಂಬ ಇದೆ. ಶೋಲ್ಡರ್ ಸರ್ಜರಿ ಮಾಡಿಸ್ತೀನಿ, ನೀ MCL ಟೇರ್ ಆಗಿದೆ, ಫಿಂಗರ್ಸ್ ಎಲ್ಲ ಬ್ರೇಕ್ ಆಗಿದೆ, ಕಟ್ಟವೆಲ್ಲ. ಕಾಮನ್ ಇಂಜುರಿ ಅಂದರೆ ಏನಾಗುತ್ತೆ ಸರ್ ಇವಾಗ MMA ಅಲ್ಲಿ? ಕಾಮನ್ ಇಂಜುರಿ ಹೇಳೋಕ್ಕಾಗಲ್ಲ ಯಾವ ಕಾಮನ್ ಅಂತ. ಮೇನ್ ಥಿಂಗ್ ಲಿಗಮೆಂಟ್ ಬ್ರೇಕ್ ಆಗುತ್ತೆ, ಈ ನೀ ಜಾಯಿಂಟ್ಸ್ ಇರ್ಬೋದು, ಶೋಲ್ಡರ್ ಎಲ್ಲ. ನನ್ನ ಶೋಲ್ಡರ್ ಎಲ್ಲ ಸರ್ಜರಿ ಮಾಡಿಸ್ಕೊಂಡಿದ್ದೀನಿ. ಆಮೇಲೆ ಇದು ನಾರ್ಮಲ್ ಕಟ್ಟೆಲ್ಲ ನಾರ್ಮಲ್. ಓಕೆ. ಫೈಟ್ಸಲ್ಲಿ ಆ ಸ್ಟಿಚಸ್ ಹಾಕ್ಸ್ಕೊಳ್ಳೋದು ಮತ್ತು ಪ್ರಾಕ್ಟೀಸ್ ಮಾಡೋದು, ಅದೊಂಥರ ಹೇಗಂದರೆ ಸ್ಟಾರ್ಸ್ ಇದ್ದಂಗೆ. ಇವತ್ತೇನೋ ಒಂದು ರಿವಾರ್ಡ್ ಸಿಕ್ಕಿದೆ ನಿಮಗೆ ಅಂತ. ಹಾಂ ಸರ್. ಸರ್ ಈಗ ಸಪೋಸ್ ಯಾರಾದರೂ ಒಬ್ಬ ಹುಡುಗ ಅವ್ರಿಗೆ ಓಕೆ ನನ್ನ
MMA ಅಲ್ಲಿ ನನ್ನ ಕೆರಿಯರ್ ಮಾಡ್ಕೋಬೇಕು, ನನಗೇನು ಗೊತ್ತಿಲ್ಲ, ಬೇಸಿಕ್, ನಾನೊಂದು 10th 12th ಇದ್ದೀನಿ. ಸೊ ಯಾವ ಥರ ಸ್ಟಾರ್ಟ್ ಮಾಡ್ಬೇಕು ಸರ್, ಒಂದು ರೋಡ್ ಮ್ಯಾಪ್ ಹಾಕೋದಾದರೆ? ಫಸ್ಟ್ ನಾನು ಹೇಳೋದು, ಯಾಕೆ ನೀನು MMA ಫೈಟರ್ ಆಗಬೇಕು. ತುಂಬ ಜನ ಸ್ಟೂಡೆಂಟ್ಸ್ ಮೈಂಡಲ್ಲಿರೋದು ಹಿಂಗೆ, ಈ ಕಾಲೇಜು ಹೈಸ್ಕೂಲ್ ಸ್ಟೂಡೆಂಟ್ಸಲ್ಲಿ ಫುಲ್ಲು ಕ್ರೇಜ್ ಇದೆ, ನೇಮ್ ಫೇಮ್ ಮನಿ ಸಿಗತ್ತೆ ಅನ್ನೋದು. ಓಕೆ, ಅದೆಲ್ಲ ಸಿಗತ್ತೆ, ನೀವು ಆ ಸಕ್ಸಸ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಏನು? ಬಿ ರೆಡಿ. ಆರ್ ಯು ರೆಡಿ ಫಾರ್ ದಟ್? ಓಕೆ, ಟು ಅಕ್ಸೆಪ್ಟ್ ದಟ್ ಫೇಲ್ಯೂರ್. ನನಗೆ ಫೇಲ್ಯೂರ್ ಆದರೆ ಏನು? ನಿಮಗೆ ಯಾವಾಗಲೂ ಆಪ್ಷನ್ ಬಿ ಇರಬಾರ್ದು, ಏನೇ ಇರಬೇಕು ಅಂತ ಹೇಳ್ತಾರೆ. ಇಲ್ಲ, ನಿಮ್ಗೆ ಆಪ್ಷನ್ ಬಿ ಇರಬೇಕು. ವರ್ಕ್ ಅಂತ ಅಂದಾಗ, ಅರ್ನಿಂಗ್ಸ್ ಅಂತ ಅಂದಾಗ ನಿಮ್ಗೆ ಆಪ್ಷನ್ ಬಿನೂ ಇರಬೇಕು. ಯಾಕಂದ್ರೆ ನನಗೆ ಫೈಟ್, ನನಗೆ ಅನ್ನ ಆಲ್ ದ ಟೈಮ್, ನನಗೆ 60 ವರ್ಷ ಆಗೋರು ನಿನಗೆ ಊಟ ಹಾಕಲ್ಲ. ಸೊ ನನಗೆ ಕೋಚ್ ಆಗಿರೋದೇನಕ್ಕೆ ಅದನ್ನೊಂದು ಆಪ್ಷನ್ ಬಿ. ನನಗೆ ಆಪ್ಷನ್ ಬಿ ಬೇಡ, ನಾನು ಫೈಟ್ರಾಗಿ ಇರ್ತೀನಿ ಅಂತ ನಾನು ಎಷ್ಟು ವರ್ಷ ಫೈಟ್ ಮಾಡ್ತೀನಿ ಆಗಲ್ಲ ತಾನೇ. ಈಗ ಸ್ಟೂಡೆಂಟು ಒಬ್ಬ 10ನೇ ಕ್ಲಾಸ್ 12th ಹೈಸ್ಕೂಲ್ ಇದು ಮುಗಿಸ್ತಾ ಕಾಲೇಜಿಗೆ ಬಂದಿದ್ದಾನೆ ಅಂದರೆ, ನೆಕ್ಸ್ಟ್ ಅವನು ಯಾವುದು ಸ್ಪೋರ್ಟ್ಸ್ ಮಾಡಿಲ್ಲ ಒಂದು ಕರಿಯರಲ್ಲಿ, ಫಸ್ಟ್ ಅವನು ಸ್ಟಾರ್ಟ್ ಮಾಡಬೇಕಾಗಿರೋದು ಬಾಕ್ಸಿಂಗ್ ಮತ್ತು ರೆಸ್ಲಿಂಗ್. ಇವೆರಡು ಬರಬೇಕು. ಬಾಕ್ಸಿಂಗ್ ಅನ್ನೋದು ಸ್ಟ್ರೈಕಿಂಗ್, ಫುಟ್ ವರ್ಕ್, ಡಿಸ್ಟೆನ್ಸ್, ರೇಂಜು, ಡಿಸ್ಟೆನ್ಸ್ ಮ್ಯಾನೇಜ್ಮೆಂಟ್ ಅದೆಲ್ಲ ಗೊತ್ತಾಗುತ್ತೆ. ಗ್ರಾಪ್ಲಿಂಗ್ ಅನ್ನೋದು ಕಾಂಟ್ಯಾಕ್ಟ್. ನಾವು ಒಬ್ಬನ ಬಾಡಿ ಕಾಂಟ್ಯಾಕ್ಟ್ ಆದಾಗ, ಬಾಡಿ ಹುಕ್ ಮಾಡಿದಾಗ ಹೇಗೆ ಕೆಳಗೆ ಬೀಳಿಸ್ಬೇಕು, ಕೆಳಗೆ ಬೀಳಿಸಿದಾಗ ಹೇಗೆ ಹಿಡ್ಕೋಬೇಕು, ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ರೆಸ್ಲಿಂಗ್ ಕಲಿಸುತ್ತೆ. ಅದಾದ ನಂತರ ಸಬ್ಮಿಷನ್, ಜಿಜುತ್ಸು, ಚೋಕ್, ಲಾಕ್ ಎಲ್ಲ ಕಲಿಬೇಕು. ಸೊ ಇದೆಲ್ಲ ಕಲಿಯೋಕ್ಕೆ ಮಿನಿಮಮ್ 2 to 3 years ಆಗುತ್ತೆ. ಆ ಪೇಷನ್ಸ್ ಇರಬೇಕು. ಅದ್ರ ಜೊತೆಗೂ ನೀವು ಎಜುಕೇಷನ್ ಮಾಡ್ತಾ ಇರಬೇಕು. 2 to 3 years ವೆರಿ ಡೆಡಿಕೇಟೆಡ್, ಡಿಸಿಪ್ಲಿನ್, ಯಾವುದೇ ಸೈಡ್ ಹ್ಯಾಬಿಟ್ ಇರಬಾರ್ದು, ಹೆಲ್ದಿ ಲೈಫ್ ಸ್ಟೈಲ್ ಇರಬೇಕು, ಒಳ್ಳೆ ಊಟ ತಿನ್ನಬೇಕು. ಅದಾದ ನಂತರ ಯು ಶುಡ್ ಟ್ರೈನ್ ಅಂಡರ್ ಪ್ರಾಪರ್ ಕೋಚ್. ಓಕೆ, ಈಗ ನೀವು ಅದೆಲ್ಲ ಕಲೀಲಿಕ್ಕೆ ನೀವು ಒಬ್ಬ ಪ್ರಾಪರ್ ಒಳ್ಳೆ ಕೋಚ್ ಇರಬೇಕು. ಈ ಕೋಚ್ ಇಲ್ಲದೆ ಇಟ್ಸ್ ನಾಟ್ ಪಾಸಿಬಲ್. ಯಾಕಂದರೆ ನಾನು ಆವಾಗ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬಿಂದ ನೋಡಿ ಕಲ್ತ್ರೂ ಕೂಡ ಐ ಟು ಟ್ರಾವೆಲ್. ನಾನು ಬರ್ತಿರೋ ದುಡ್ಡನ್ನೆಲ್ಲ ನಾನು ಬೇರೆ ಕಂಟ್ರಿಗೂ ಅಲ್ಲಿ ಕಲಿತಾ ಇದ್ದೆ. ಸೊ ಹಾಗಾಗಿ ನಾನು ಐ ಸರ್ವೈವ್ಡ್. ಈಗಲೂ ನಾನು ಮಾಡ್ತಾಯಿದ್ದೀನಿ ಬಿಕಾಸ್ ಆಫ್ ಆ ನಾಲೆಜ್ ಸಿಗ್ತು ನನಗೆ. ಐ ಟ್ರೈನ್ಡ್ ಅಂಡರ್ ಬೆಸ್ಟ್ ಕೋಚಸ್. ಸೊ ನೀವು ಒಳ್ಳೆಯ ಒಂದು ಬೆಸ್ಟ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಬೇಸಿಕ್ ನಾಲೆಜ್ ಇರುವಂಥ ಕೋಚ್ ಅಂಡರಲ್ಲಿ ಟ್ರೈನ್ ಮಾಡಬೇಕು. ಸೊ ಅದಾದ ನಂತರ ಯು ಹ್ಯಾವ್ ಟು ಸ್ವಿಚ್. ಎಲ್ಲಿ ಬೆಸ್ಟು ನಿಮ್ಮ ಒಂದು ಲೆವೆಲ್ಲು ಸ್ಟ್ಯಾಂಡರ್ಡು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಈಗ ನೀವು ಎಕ್ಸಾಂಪಲ್, ನಾನು ಶಿವಮೊಗ್ಗದಲ್ಲಿ ಟ್ರೈನ್ ಮಾಡ್ತಾಯಿದ್ದೀನಿ, ಬೆಂಗಳೂರಿಗೆ ಬಂದು ಒಂದು 5 teams ಜಾಯ್ನ್ ಆಗಬೇಕು. ಯಾಕಂದರೆ ನೀವು ಶಿವಮೊಗ್ಗದಲ್ಲೇ ಇದ್ದಾಗ ಅದು ಒಂದು ಬಾವಿ, ಇನ್ನೊಂದು ದೊಡ್ಡ ಬಾವಿಗೆ ಬರಬೇಕು ನೀವು. ಯಾಕಂದರೆ ನಿಮ್ಗೆ ಸಮುದ್ರಕ್ಕೆ ಹೋಗ್ಬೇಕಾಗಿದೆ, ಸಮುದ್ರಲ್ಲಿ ಓಡಾಡ್ಬೇಕು ನೀವು. ಸೊ ಎವ್ರಿ ಸ್ಟೆಪ್ಗೂ ಈಗ ಕೆಲವ್ರು ಏನಂದರೆ ನೀನು ಇಲ್ಲಿದೆಯಾ ಇಲ್ಲೇ ಇರಬೇಕು ಅಂತ. ಈಗ ನನ್ನ ಹತ್ರ ಟ್ರೈನ್ ಮಾಡೋರಿಗೆ ನಾನು ಯಾವತ್ತೂ ರಿಸ್ಟ್ರಿಕ್ಟ್ ಮಾಡಲ್ಲ. ನೀನು ಇಲ್ಲಿ ಟ್ರೈನ್ ಮಾಡಿದ್ಯಾ, ಬೇರೆ ಟೀಮ್ ಜೊತೆನೂ ಹೋಗಿ ಅಲ್ಲಿ ಸ್ಪಾರಿಂಗ್ ಅಟೆಂಡ್ ಮಾಡಬೇಕು, ಮತ್ತೆ ತಿರ್ಗಿ ಇನ್ನೊಂದು ಟೀಮ್ ಜೊತೆ. ಈ ಥರ ಕ್ರಾಸ್ ಟ್ರೈನಿಂಗ್ ಅಂತ ಹೇಳ್ತಾರೆ, ಆ ಥರ ಎಲ್ಲ ಮಾಡಬೇಕು. ಸೊ ಮಿನಿಮಮ್ 2 to 3 years ಅಮೇಚೂರ್ ಫೈಟ್ಸ್ ಆಡಬೇಕು. ಅಮೇಚೂರಲ್ಲಿ ಒಳ್ಳೆ ವಿನ್ನಿಂಗ್ ರೆಕಾರ್ಡ್ ಇಟ್ಕೋಬೇಕು. ಅದಾದ ನಂತರ ಪ್ರೊಫೆಷ್ನಲ್ ಫೈಟ್ ಹೋಗ್ಬೇಕು. ಸೊ ಈ ಒಂದು ಜರ್ನಿನಲ್ಲಿ ಬಿ ರೆಡಿ ಟು ಅಕ್ಸೆಪ್ಟ್ ಯುವರ್ ಫೇಲ್ಯೂರ್ಸ್, ಬಿ ರೆಡಿ ಟು ಫೇಸ್ ಯುವರ್ ಇಂಜುರೀಸ್. ಇದು ಯಾವುದಾದ್ರು ಆಗಿರ್ಬೋದು, ಬೋನ್ ಫ್ರ್ಯಾಕ್ಚರ್ ಆಗ್ಬೋದು, ಲಿಗಮೆಂಟ್ ಟೇರ್ ಆಗ್ಬೋದು, ಮಸಲ್ ಟೇರ್ ಆಗ್ಬೋದು. ಇದೆಲ್ಲ ಇಂಜುರಿ ಆದಾಗ ಅದನ್ನು ರಿಕವರಿ ಮಾಡ್ಕೊಳ್ಳಿಕ್ಕೆ, ಅದನ್ನು ಹಾಸ್ಪಿಟಲ್ ತೋರಿಸ್ಕೊಳ್ಳಿಕ್ಕೆ ಬಿ ರೆಡಿ ಫಾರ್ ಎವ್ರಿಥಿಂಗ್. ಓಕೆ, ಇದನ್ನೆಲ್ಲನೂ ನಿಮ್ಮ ಮನೆಯವ್ರು ನೋಡುವಾಗ ನಿಮ್ಮ ಮನೆಯವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ನೀವು ರೆಡಿ ಇರಬೇಕು. ಯಾವ ತಂದೆ ತಾಯಿ ನನ್ನ ಮಗ ಹೋಗಿ ಹೊಡೆದಾಡಲಿ, ಫೈಟ್ ಮಾಡಲಿ, ಕೈಕಾಲು ಮುರ್ಕೊಳ್ಳಿ ಯಾರೂ ಬಯಸಲ್ಲ. ಫಸ್ಟು ತಂದೆ ತಾಯಿಯವರಿಗೆ ನಂಬಿಕೆ ಹುಟ್ಟಿಸಿ. ಎಲ್ಲರೂ ಒಂದು ದಿವಸ ಹೋಗೋರೆ, ಓಕೆನಾ, ಹೋಗೋದ್ರೊಳಗೆ ಏನಾದ್ರು ಒಂದು ಸಾಧಿಸ್ಬಿಟ್ಟು ಹೋಗಬೇಕು. ಆ ದಾರಿಲಿ ಈ ಕೈ ಮುರ್ಕೊಳ್ಳೋದು, ಕಾಲು ಮುರ್ಕೊಳ್ಳೋದು ಎಲ್ಲಕ್ಕೂ ನಾನು ಮತ್ತೆ ರೆಡಿ ಆಗುತ್ತೆ, ಮತ್ತೆ ನಾನು ಮಾಡ್ತೀನಿ. ಅದು ಒಬ್ಬ ಮಗ ತನ್ನ ತಂದೆ ತಾಯಿಗೆ ಕೊಡುವಂಥ ಒಂದು ಕಾನ್ಫಿಡೆನ್ಸ್. ನನ್ನ ತಂದೆ ತಾಯಿ ನನಗೀಗಲೂ ಯಾಕೆ ಅವ್ರಿಗೆ ನನ್ನ ಕಂಡ್ರೆ ಅವ್ರಿಗೆ ಪ್ರೌಡ್ ಫೀಲ್. ನಾನು ಅವ್ರಿಗೆ ಯಾವಾಗಲೂ ಹೇಳೋದು, ನಿಮಗೇನಮ್ಮ, ನಾನು ಖುಷಿಯಾಗಿರ್ತೀನಿ, ನಾನು ಚೆನ್ನಾಗಿರ್ತೀನಿ, 4 ಜನ ನನ್ನ ನೋಡಿ ಮೆಚ್ಚುಗೆ ಪಡಬೇಕು, ಇಂಥವ್ರ ಮಕ್ಕಳು ಅನ್ಬೇಕು. ಈ MMA ಫೈಟರ್ ಆಗಲಿ, ಜೂಡೋ ಆಗಲಿ, ಫೈಟಿಂಗ್ ಆಗಲಿ, ಏನೇ ಆಗಲಿ, ಅದ್ರ ಬಿಟ್ಟು ಕಾಂತರಾಜ್ ಅವರನ್ನು ಯಾವ ರೀತಿಯಲ್ಲಿ ನೋಡ್ಕೋಬೋದು ಸರ್? ಅದು ಬಿಟ್ಟು ಅದ್ರ ಹಿಂದೆ ಏನಿದ್ದಾರೆ?
ನನಗೆ ಹತ್ರದಿಂದ ಇರೋರಿಗೆ ಗೊತ್ತು ನಾನು ಯಾವ ಥರ ಪರ್ಸನ್ ಅಂತ. ಹಾಂ ಚಿಲ್ ಮನುಷ್ಯ ಒಂಥರ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾರೇನಾದ್ರು ಅಂದ್ರೂ ಓಕೆ, ಅಂಟಿಲ್ ಅನ್ಲೆಸ್ ನನ್ನ ಫ್ಯಾಮಿಲಿಯವ್ರಿಗೋರ್ಗು ಯಾರಾದ್ರೂ ನನಗೆ ಇವನು ಯಾರು ದಡ್ಡ, ಇವನು ಯಾರು ಏನೇ ನನಗೆ ಟೀಸ್ ಮಾಡಿದನು, ಓಕೆ ಅಪ್ಪ ನೀನೇ ದೊಡ್ಡದು, ನೀನೇ ಚೆನ್ನಾಗಿರು. ಸರ್ ಇವಾಗ ಡೈಲಿ ನಮ್ಮ ಹತ್ರ 1 hour ಇದೆ. ಸೊ ಯಾವ ಥರ ಟ್ರೈನ್ ಮಾಡಬೇಕು ನಾನು? 1 hour ಇದೆ ಅಂದರೆ ಲೈಕ್ ಯಾರಿಗೆ? ನಾರ್ಮಲ್ ಪೀಪಲ್ಗೆ ನಾನು ಫುಲ್ ಡೇ ಫುಲ್ ಪ್ಯಾಕ್ ಆಗಿದೆ, ನಾನು ಟ್ರೈನಿಂಗ್ಗೋಸ್ಕರ 1 hour ಸಿಗುತ್ತೆ. ಸೊ ಇದು ಪಾಸಿಬಲ್ ಇದೆಯಾ ಸರ್ MMA ಟ್ರೈನಿಂಗ್ ಮಾಡೋಕ್ಕೆ? MMA ಟ್ರೈನಿಂಗ್ ಮಾಡ್ಬೋದಾ ಸರ್? MMA ಟ್ರೈನಿಂಗ್ ಅದೇ ಮಿಕ್ಸ್ ಮಾರ್ಷಲ್ ಆರ್ಟ್. ನೀವು 1 hour ಇದೆ ಅಂದರೆ 1 hourನಲ್ಲಿ ಫಸ್ಟ್ 10 ನಿಮಿಷ ವಾರ್ಮ್ ಅಪ್ ಪ್ರಿಪ್ರೇಷನ್ನು, ಹಾಂ ಸರ್. ನೆಕ್ಸ್ಟ್ 20 minutes ಸ್ಟ್ರೈಕಿಂಗು, ನೆಕ್ಸ್ಟ್ 20 minutes ಗ್ರ್ಯಾಪ್ಲಿಂಗ್ ಸ್ಕಿಲ್ಲು, ನೆಕ್ಸ್ಟ್ 10 minutes ಕೂಲಿಂಗ್ ಡೌನ್. ಇಷ್ಟೇ 1 hour ಇಷ್ಟು ಮಾಡ್ಬೋದು. ಸಪೋಸ್ ನಿಮ್ಮದು ಪ್ರೊಫೆಷನ್ ಲಾಸ್ಟ್ ಡೇ, ನಿಮ್ಮ ಲಾಸ್ಟ್ ಫೈಟ್ ಇದೆ. ಸೊ ಒನ್ ಥಿಂಗ್ ಜನ ನಿಮ್ಮನ್ನ ನೆನ್ಪು ಮಾಡ್ಕೋಬೇಕಂದ್ರೆ ಯಾವುದು? ಹಂಬಲಿಂದನ ಯಾವ ಥರ ಒಂದು ಮೆಸೇಜ್ ಏನು ಕೊಟ್ಟು ಹೋಗ್ತೀರಾ ಸರ್? ಮೆಸೇಜ್ ಅಂದರೆ ಏನು ಶಾಶ್ವತ ಅಲ್ಲ. ಹಾಂ, ಎಲ್ಲರೂ ಒಂದು ಸಲ ಬಿಟ್ಟು ಹೋಗೋದೆ. ಹೇಗೆ ಬದುಕಿದೆ, 4 ಜನಕ್ಕೆ ಹೇಗೆ ಇನ್ಸ್ಪಿರೇಷನ್ ಆಗಿ ಬದುಕ್ದ ಅನ್ನೋದನ್ನು ಜನ ನೆನಪಲ್ಲಿ ಇಟ್ಕೋಬೇಕಷ್ಟೆ. ದೆನ್ ಒನ್ ಮೆಸೇಜ್ ಟು ಆಲ್ ದಿ ಫೈಟರ್ಸ್, ನಿಮ್ಮನ್ನ ಈಗ ನೋಡೋತಾರಲ್ಲ ಅವ್ರಿಗೊಂದು ಮೆಸೇಜ್ ಹೇಳಬೇಕಂದ್ರೆ? ಸಕ್ಸಸ್ ಅನ್ನೋದು ಸಡನ್ನಾಗಿ ಸಿಗಲ್ಲ, ಟೈಮ್ ತೊಗೊಳುತ್ತೆ. ನಿಮಗೆ ಮೇಲೆ ನಿಮ್ಮ ನಂಬಿಕೆ ಇಟ್ಕೊಂಡಾಗ. ಸೊ ಆ ನಂಬಿಕೆಯಿಂದ ಪ್ರಾಕ್ಟೀಸ್ ಮಾಡ್ತಾಯಿರಿ. ಫೈಟ್ ಅಂದಾಗ ಫೈಟ್ ಟೈಮಲ್ಲಿ ಸೆಕೆಂಡ್ ಆಪ್ಷನ್ ಇಲ್ಲ. ಫೈಟಲ್ಲಿ ನೀವು ವಿನ್ ಆಗೋಕ್ಕೆ ಏನು ಬೇಕು ಅದಕ್ಕೆ ಮಾತ್ರ ಅದೇ ಸೆಕೆಂಡ್ ಆಪ್ಷನ್ ಆಗಿರಬೇಕು. ಫೈಟ್ ಅಂತಂದಾಗ ಫೈಟೇ ನಿಮಗೆಲ್ಲ. ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, 100% ಎಫರ್ಟ್ ಹಾಕಿ, ಬಿ ಕನ್ಸಿಸ್ಟೆಂಟ್, ಬಿಲೀವ್ ಇನ್ ಯೋರ್ ಸೆಲ್ಫ್, ಬಿ ಡಿಸಿಪ್ಲಿನ್, ಡೆಫಿನೆಟ್ಲಿ ಸಕ್ಸಸ್ ನಿಮ್ಮದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಕನ್ನಡಾಲಜಿ ಸರ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ, ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ಇನ್ ಫ್ಯೂಚರಲ್ಲಿ ನೀವು ಯಾವ ಸ್ಟೇಜ್ಗೆ ಎಲ್ಲಿ ಹೋಗ್ತೀರಾ ಅದಕ್ಕೆ ಆಲ್ ದಿ ಬೆಸ್ಟ್ ಸರ್. ಇನ್ ಫ್ಯೂಚರಲ್ಲಿ ಮತ್ತೆ ಇನ್ನೊಂದು ಸರಿ ಅವಕಾಶ ಕೊಟ್ಟರೆ ಇನ್ನೊಂದು ಪಾಡ್ಕಾಸ್ಟ್ ಮಾಡೋಣ ಸರ್ ನಿಮ್ಮ ಸ್ಟೂಡೆಂಟ್ಸ್ ಜೊತೆ. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.